हो विठ्ठल 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 सखल गुण निदान करुणा वरुणालय भक्त वत्सल परब्रह्म परमात्मा रुक्मिणी सहितವಾಗಿ ಪಾಂಡುರಂಗನ ಚರಣ ಕಮಲಕ್ಕೆ ಆನಂದ ಕೋಟಿ ವಂದನೆ. ಸದ್ಗುರುವಿನ ಚರಣ ಕಮಲಕ್ಕೆ ವಂದನೆ. ಬಜರಂಗ ಬಲಿ ಹನುಮಂತನ ಪಾದಕ್ಕೆ ವಂದನೆ. ಶ್ರೀ ಸದ್ಗುರು ಸಮರ್ಥ ಎಲ್ಲ ಲಿಂಗ ಗುರುಗಳ ಪಾದಕ್ಕೆ ವಂದನೆ. ಶರಲಿಂಗ ದೇವ ಶರಣಲಿಂಗ ದೇವರು ಅಜ್ಜ ಅವ್ರ ಪಾದಕ್ಕೆ ವಂದನೆ. ಸದ್ಗುರು ಸಮರ್ಥ ಶಾಂತಮೂರ್ತಿ ಜಗನ್ನಾಥ ಗುರುಗಳ ಪಾದಕ್ಕೆ ವಂದನೆ. ಇಲ್ಲಿ ಕೂಡಿದಂತ ಎಲ್ಲ ಸದ್ಭಕ್ತರಿಗೆ ವಂದನೆ. ಶಾಂತ ಕೊಂಡಿದ್ರ ಶಾಂತ ಕೊಂಡ್ರೆ ಅವ ಮೊದಲೇ ಈ ಮಳಿ ಗಾಳಿ ಇದೊಂದು ವಿಘ್ನ ಆದಾಗ ನಿಮ್ದು ಒಂದು ಚಾಲು ಆಯ್ತಂದ್ರೆ ಏನಾಗುದಿಲ್ಲ. ಇಲ್ಲಿ ಶಾಂತಿ ಬೇಕು, ಶಾಂತಿ ಸಮಾಧಾನ ಬೇಕು. ಪರ ಗಾಳಿ ಬೀಸ್ತಿತ್ತಂದ್ರೆ ಅಲ್ಲಿ ದೀಪ ಹಚ್ಚಿರ ದೀಪ ಇರು ಆರ್ತೈತಿ. ಗಾಳಿಯಾಗ ದೀಪ ನಿಂದ್ರಂಗಿಲ್ಲ. ದೀಪ ನಿಂದ್ರಬೇಕಾದ್ರೆ ಶಾಂತ ಬೇಕು. ಇದು ಭಕ್ತಿ ಮಾರ್ಗ. ಪರಮಾತ್ಮನ ಭಕ್ತಿ ಚರ್ಚೆ ಮಾಡ್ಬೇಕಾದ್ರೆ ನೀವು ಶಾಂತ ಕೇಳೋರು ಶಾಂತ ಕೂತ್ ಕೇಳ್ಬೇಕು. ಆ ಹೇಳೋರಿಗೆ ಮಜಾ ಬರ್ತೈತಿ ಹೇಳಕ್. ಒಂದು ಆಕಳ ಹೆಣ್ಣು ತಿರ್ತೈತೆ, ಅದು ಕರ ಬಿಡ್ತಾರ ಕುಡಿಯಾಕ. ಕರ ಅದು ಚಲೋ ಕುಡಿಯಾಕ ಐತಂದ್ರ ಆಕಳ ತರು ಬಿಡ್ತೈತೆ. ಮತ್ ಕುಡಿತಾ ಕುಡಿತಾ ಹಿಂಗೇನು ಹೊಡ್ಯಾಕ ಐತಂದ್ರ ಆಕಳ ವಾತಿ ಬಿಡ್ತೈತಿ. ಆಕಳ ವಾತಿ ಬಿಡ್ತೈತಿ. ಹಂಗ ಶಾಂತ ಕುಂಡ್ರಿ. ಜಗತ್ತಿನ ಒಳಗ 3 ಮಾತು ಬಹಳ ದುರ್ಲಭ ಅದಾವು. 3 ಮಾತ ಬಹಳ ದುರ್ಲಭ. ಎಂದಿ ಸಿಗುದಿಲ್ಲ. ಬಹಳ ಜನ್ಮದ ಪುಣ್ಯ, ಬಹಳ ಜನ್ಮದ ತಪಶ್ಚರ್ಯ, ಆ ಭಗವಂತನ ಆಶೀರ್ವಾದ ಆದ್ರೆ 3 ಮಾತು ಸಿಗ್ತಾವ. 3 ಮಾತು ಯಾವ ಅಂದ್ರೆ ಮನುಷ್ಯತ್ವಂ, ಮುಮುಕ್ಷತ್ವಂ, ಮಹಾಪುರುಷ ಸಂಸರ್ಗ. ಅಂದ್ರೆ ಯಾವ 3 ಮಾತು ಗೊತ್ತ? ಮೊದಲಿಂದ ಮನುಷ್ಯತ್ವ ಅಂದ್ರೆ ಮನುಷ್ಯನ ಜನ್ಮ ಸಿಗುವುದು ಬಹಳ ದುರ್ಲಭ, ಸಿಗುದಿಲ್ಲ. ಏನೋ ಜನ್ಮಾಂತರದ ಪುಣ್ಯ ಮಾಡಿ ಆ ಭಗವಂತ ಕೃಪೆ ಆದ್ಮೇಲೆ ಎಂದೂ ಸಿಗಲಾರದ ಜನ್ಮ ಮಾನವ ಜನ್ಮ ಸಿಕ್ತ. ಖರಿ ಎರಡನೇದ ಯಾವ ಮುಮುಕ್ಷತ್ವ. ನನಗೆ ಮೋಕ್ಷ ಆಗಲಿ ಅನ್ನೋದು ಇಚ್ಛಾ ಯಾರಿಗಾಗೋಲ್ಲ. ಇಚ್ಛಾ ಆ ಪರಮಾತ್ಮನಲ್ಲೇ ಕೂಡಬೇಕು ಅನ್ನೋದು ಇಚ್ಛಾ ಆಗುದಿಲ್ಲ. ಈ ವಿಚ್ಛ ಆಗ್ಬೇಕಾದ್ರೆ ಬಹಳ ದುರ್ಲಭ, ಬಹಳ ಜನ್ಮಾಂತರದ ಪುಣ್ಯ ಬೇಕು. ಈ ವಿಚ್ಛ ಆಗ್ತಾವ. ಪ್ರಪಂಚದಲ್ಲಿ ಅನೇಕ ವಿಚ್ಛ ಆಗ್ತಾವ. ರೊಕ್ಕ ಗಳಿಸ್ಬೇಕು, ಹೊಲ ತಗೋಬೇಕು, ಮನೆ ತಗೋಬೇಕು, ಮಕ್ಕಳನ್ನ ಹಡಿಬೇಕು, ಅದನ್ನ ತಿನ್ನಬೇಕು, ಇದನ್ನ ಉಡ್ಬೇಕು ಅನ್ನೋದು ಬಹಳ ಇಚ್ಛ ಆಗ್ತಾವ. ಖರೆ ಪರಮಾತ್ಮನಲ್ಲಿ ನಾ ಕೂಡ್ಬೇಕು ಅನ್ನೋದು ವಿಚ್ಛ ಯಾರಿಗಾಗೋಲ್ಲ. ಮೋಕ್ಷ ಅದಕ್ಕೆ ಅಂತಾರ, ಪರಮ ಶಾಂತಿ ಅದಕ್ಕೆ ಅಂತಾರ, ಪರಬ್ರಹ್ಮ ಪರಮಾತ್ಮ ಅದಕ್ಕೆ ಅಂತಾರ. ಆ ತತ್ವದಲ್ಲಿ ನಾವು ಹೋಗಿ ಕೂಡಬೇಕು ಅನ್ನೋದು ವಿಚ್ಛ ಯಾರಿಗಾಗೋಲ್ಲ. ತಪ್ಪಿ ಒಬ್ಬ ಕೋಟಿದಾಗ ಒಬ್ಬ ಶರಣ ಅಂತ. ನೀ ಶಾಂತ ಕೊಂಡ್ರ ಬರಪ್ಪ ನೀವು. ಜಯ ಜಯ ವಿಠಲ ರಕುಮಾಬಾಯಿ ಶಾಂತ ಕೊಂಡ್ರೆ
ಶಾಂತ ಕೊಂಡ್ರಿ. ಇದು ಮೈಕ್ ಒಂದು ಕಾಣಕೈತಿ. ಹಿಂಗಿರುದಲ್ಲ ಸಭೆ, ಕೀರ್ತನ ಪ್ರವಚನ ಹಿಂಗಿರುದಿಲ್ಲ. ಇಂಥ ಜಾಗದಲ್ಲಿ ಹಿಂಗ್ ನಡೆಯಂಗಿಲ್ಲ. ಬಹಳ ಸಿಸ್ಟಮ್, ಬಂದೋಬಸ್ತ್ ಸಿಸ್ಟಮ್ ಬೇಕೆಲ್ಲ. ಮೊದಲಿನಿಂದ ಮಾನವ ಜನ್ಮ ಸಿಗುವುದು ದುರ್ಲಭ. ಎರಡನೇದ ಮೋಕ್ಷದ ವಿಚ್ಛ ಆಗುವುದು ದುರ್ಲಭ. ಅಂದ್ರೆ ದೇವರಲ್ಲೇ ಕೂಡಬೇಕು ಅನ್ನೋದು ವಿಚ್ಛ ಆಗುವುದು ದುರ್ಲಭ. ಮೂರನೇದು ಯಾವ್ದ? ಆ ಮೋಕ್ಷ ಪ್ರಾಪ್ತಿ ಸಲುವಾಗ ಏನ್ ಮಾಡ್ಬೇಕು ಅನ್ನೋ ಸಾಧನ ಹೇಳವ ಗುರು ಸಿಗುವುದು ದುರ್ಲಭ. ಈ ಮೂರು ದುರ್ಲಭ ಅದ. ಹುಡುಗರೇ ಸ್ಟೇಪ್ ಆತ ಹೇಳಲ್ಲ. ಈಗ ಯಾರು ಹೇಳೋರು ಅದಾರಿಲ್ಲ. ವಿಠಲ ವಿಠಲ ಪಾಂಡುರಂಗ, ವಿಠಲ ಪಾಂಡುರಂಗ, ವಿಠಲ ಪಾಂಡುರಂಗ. ಓಹೋ, ಈ ಮೂರು ಬಹಳ ದುರ್ಲಭ ಅದಾವ. ಮಾನವ ಜನ್ಮ ಸಿಗುವುದು ದುರ್ಲಭ. ಮೋಕ್ಷದ ವಿಚ್ಛ ಆಗುದು ಅಂದ್ರೆ ಪರಮಾತ್ಮ ಎಂಥವ ಅದಾನು, ಅವ ನನಗೆ ಸಿಗಬಹುದೇನ, ನಾ ಹೋಗಿ ಅವನ ಹತ್ತಿರ ಮುಟ್ಟಬಹುದೇನ, ಈ ವಿಚ್ಛ ಆಗುದು ದುರ್ಲಭ. ಸಂಸಾರದಲ್ಲಿ ಬಹಳ ವಿಚ್ಛ ಆಗ್ತಾವ. ಎಲ್ಲ ವಿಚ್ಛ ಆಗಬೇಕು ನೋಡು, ಇದು ಮಹತ್ವದ. ವಿಚ್ಛ ಆಯ್ತಂದ್ರೆ, ಒಂದು ವಸ್ತುದ ಬಗ್ಗೆ ವಿಚ್ಛ ಆಯ್ತಂದ್ರೆ ಆ ವಸ್ತು ಕೈಯಾಗ ಬರುತ್ತಕ ಒಂದು ಪ್ರಯತ್ನ ಬಿಡಂಗಿಲ್ಲ. ಒಂದು ವಿಚ್ಛ ಆಯ್ತು. ಏನ್ ವಿಚ್ಛ ಆಯ್ತು? ಚಲೋ ಒಂದು ಮನೆ ಕಟ್ಟಬೇಕು ಅನ್ನೋದು ವಿಚ್ಛ ಆಯ್ತು. ಚಲೋ ಒಂದು ಮನೆ ಕಟ್ಟಬೇಕು ಅನ್ನೋದು ವಿಚ್ಛ ಆಯ್ತಂದ್ರೆ ರೊಕ್ಕ ಇಲ್ಲ, ಅದ್ರ ಸುತ್ತ ಏನೇನು ಮನಗಡ ಮಾಡಿ ಏನರೇ ಮಾಡಿ ಆ ಮನೆ ಕಟ್ಟುತ್ತಾಕ ಅವ್ನ್ ಸಮಾಧಾನ ಆಗುದಿಲ್ಲ. ಯಾಕೆ? ವಿಚ್ಛ ಆಗೈತಿಲ್ಲ ಅದು, ವಿಚ್ಛ ಆಗೈತಿಲ್ಲ ಅದನ್ನ. ವಿಚ್ಛ ತೃಪ್ತಿ ಸಲುವಾಗಿ ಮನುಷ್ಯ ಪ್ರಯತ್ನ ಬಿಡಂಗಿಲ್ಲ. ಆ ವಸ್ತು ಕೈಯಾಗ ಬರುತ್ತಾಗ ಇವನ್ಗೆ ಪ್ರಯತ್ನ ಬಿಡುವುದಿಲ್ಲ. ಹಂಗ ಮೋಕ್ಷದ ವಿಚ್ಛ, ಆ ಪರಮಾತ್ಮನಲ್ಲಿ ಕೂಡಬೇಕು ಅನ್ನೋದು ವಿಚ್ಛ ಆಗುವುದಿಲ್ಲ. ಜರ್ ಕರ್ತ ಆಯ್ತಂದ್ರೆ ಆ ಪರಮಾತ್ಮನಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಹೋಗಿ ಮುಟ್ಟತಕ್ಕ ಏನು ಸಾಧನ ಮಾಡ್ಬೇಕು ಅನ್ನೋದು ಹೇಳುವಂತ ಗುರು ಸಿಗುವುದು ಅದಕ್ಕ ದುರ್ಲಭ ಅಂತ. ಈ ಮೂರು ಮಾತು ದುರ್ಲಭ ಅದಾವ. ಮನುಷ್ಯನ ಜನ್ಮ ಎಲ್ಲರಿಗೂ ಸಿಗತೈತೆ ಖರೆ, ದೇವರಲ್ಲಿ ಕೂಡಬೇಕು ಅನ್ನೋದು ವಿಚ್ಛ ಯಾರಿಗೂ ಆಗೋಲ್ಲ. ಈ ಲೋಕದ ಎಲ್ಲ ವಿಚ್ಛ ಆಕ್ಕಾವ. ಎಲ್ಲ ಇಲ್ಲಿಂದ ಭೋಗ ವಸ್ತುಗಳದಾವಲ್ಲ ಎಲ್ಲವು ಇನ್ನೊಬ್ಬರದ್ದು ನೋಡಿ ಅವ್ರು ಹೆಂಗ್ ಮಾಡ್ಯ ನಾನು ಹಂಗ್ ಮಾಡ್ಬೇಕು ಅನ್ನೋದು ವಿಚ್ಛ ಆಕ್ಕಾವ. ಖರೆ ಭಕ್ತಿ ಮಾಡಿ ಪರಮಾತ್ಮನಲ್ಲಿ ಕೂಡಿ ಈ ಹುಟ್ಟುದು ಸಾವುದು ಈ ಬಹುಸಾಗರದಾಗಿಂದ ನಾ ಯಾವತ್ತು ಮುಕ್ತ ಆಗ್ಬೇಕು ಅನ್ನೋದು ವಿಚ್ಛ ಆಗುದು ಬಹಳ ದುರ್ಲಭ. ಅದ ವಿಚ್ಛ ಆಯ್ತು. ಅಕ್ಕ ಮಹಾದೇವಿಗೆ ವಿಚ್ಛ ಆಯ್ತು, ಸಂತ ಜನಾಬಾಯಿಗೆ ವಿಚ್ಛ ಆಯ್ತು, ತುಕಾರಾಮನಿಗೆ ಆಯ್ತು, ಜ್ಞಾನದೇವರಿಗೆ ಆಯ್ತು, ಭಕ್ತ ಕಬೀರನಿಗೆ ಆಯ್ತು, ಪುರಂದರದಾಸನಿಗೆ ಆಯ್ತು, ಕನಕದಾಸನಿಗೆ ಏನು ವಿಚ್ಛ ಆಯ್ತು? ಆ ಭಗವಂತನಲ್ಲಿ ನಾ ಕೂಡಬೇಕಂತೇಳಿ ವಿಚ್ಛ ಆಯ್ತು. ಅವ್ರ ವಿಚ್ಛ ತೃಪ್ತಿ ಮಾಡ್ಕೊಂಡು ಬಿಟ್ರು, ವಿಚ್ಛ ಪೂರ್ಣ ಮಾಡ್ಕೊಂಡು ಬಿಟ್ರು. ಯಾವತ್ತು ಶಾಂತಿ ಸ್ವರೂಪ ಆಗಿ ಪರಮಾತ್ಮನಲ್ಲಿ ಕೂಡಿ ಹುಟ್ಟು ಸಾವು ಅಂತ ಬಹುಸಾಗರದಾಗಿಂದ ಯಾವತ್ತು ಖುಲ್ಲಾಗಿ ಬಿಟ್ರು, ಖುಲ್ಲಾಗಿ ಬಿಟ್ರು. ಜಯ ಜಯ ವಿಠಲ ರಕುಮಾಬಾಯಿ,
ಪರಮಾತ್ಮನ ಕಡೆ ಹೋಗಕ್ಕೆ ಎರಡು ಹಾದಿ ಅದಾವ. ಆ ಭಗವಂತನಲ್ಲೇ ಹೋಗಿ ನಾವು ಕೂಡ್ಬೇಕಾದ್ರೆ ಎರಡು ಹಾದಿ ಅದಾವ, ಎರಡು ಮಾರ್ಗ ಅದಾವ. ತುಕಾರಾಮ್ ಮಹಾರಾಜರು ಹೇಳ್ಯಾರ, ಒಂದೈತಿ ಜ್ಞಾನ ಮಾರ್ಗ, ಒಂದೈತಿ ಭಕ್ತಿ ಮಾರ್ಗ. ಜ್ಞಾನ ಮಾರ್ಗ ಒಂದ, ಭಕ್ತಿ ಮಾರ್ಗ ಒಂದ, ಎರಡು ಮಾರ್ಗ ಅದಾವ. ಅದ್ರಾಗ ಒಂದು ಮಾರ್ಗ ಬಹಳ ಅವಘಡ ಐತಿ, ಒಂದು ಮಾರ್ಗ ಬಹಳ ಸುಲಭ ಐತಿ. ಜ್ಞಾನ ಮಾರ್ಗ ಅವಘಡ ಐತಿ. ಅವಘಡ ಅಂದ್ರೆ ಹೆಂಗ? ಹೊಳ್ಯಾಗ ಜಿಗದ ಈಸಿ ಹಚ್ಚಿ ಕಡೆ ಹೋದಂಗ. ಭಕ್ತಿ ಮಾರ್ಗ ಅಂದ್ರೆ ಹೆಂಗ? ನಾವದಲ್ಲಿ ಕುತ್ಕೊಂಡು ಹೊಳಿ ದಾಟಿದಂಗ. ನಾವದಾಗ ಕೂತ ಹೊಳಿ ದಾಟೋದು ಸುಲಭ ಏನ ಈಸಿ ಹೋಗುದು ಸುಲಭ ರೀ? ಈಸಿ ಹೋಗೋದು ಬಹಳ ಅವಘಡ ಐತ್ರಿ. ಈಸ್ಬೇಕಾದ್ರೆ ಈಸ ಕಲಿಬೇಕ, ನೇಯಾಗ ತಾಕತ್ ಬೇಕ, ಅವಾಗ ಈಸ್ ಪಾರ ಆಗ್ತೈತಿ. ಮತ್ತ ಇನ್ನೊಂದ್ ಹೆಂಗೈತ್ರಿ, ಈಸಿ ಹೋಗವ ಒಬ್ಬ ಹೋಗ್ತಾನ, ಇನ್ನೊಬ್ಬ ಮನೆಗೆ ಕರ್ಕೊಂಡು ಹೋಗುದಿಲ್ಲ ಅವನು, ಒಬ್ಬ ಈಸ್ ಬಿದ್ದು ಹೋಗ್ತಾನ. ಖರ್ರ ನಾವದಾಗ ಕೂತ್ ಹೋಗೋದು ಮಾತ್ರ ಹೆಂಗೈತಿ ಗೊತ್ತೇನ್ರಿ? ಅವ್ನು ನಾವದಾಗ ಅನೇಕ ಮಂದಿ ಒಳಗ್ ಕುಣಿಸ್ಕೊಂಡು ನಾವದಾಗ ಕುಣಿಸ್ಕೊಂಡು ಹೊಡಿ ದಾಟಿಸ್ತಾನ. ಅದಕ್ಕೆ ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಇಟ್ಟು ಫರ್ಕ್ ಐತಿ. ಜ್ಞಾನ ಮಾರ್ಗ ಬಹಳ ಅವಘಡ ಐತಿ. ಜ್ಞಾನ ಮಾರ್ಗಲೇ ಹೋದ್ರು ಜ್ಞಾನೇಶ್ವರ ಮಹಾರಾಜರು, ಭಕ್ತಿ ಮಾರ್ಗಲೇ ಹೋಗ್ಯಾರ ತುಕಾರಾಮ್ ಮಹಾರಾಜರು. ಸ್ವಂತ ಭಕ್ತಿ ಮಾಡಿ ಉದ್ಧಾರ ಆಗಿ ಎಲ್ಲಾ ಮಂದಿ ಹೇಳಿ ಹೋಗ್ಯಾರ. ಏನ್ ಹೇಳಿ ಹೋಗ್ಯಾರ? ಭಕ್ತಿ ಪಂಥ ಬಹು ಸೋಪಾ, ಭಕ್ತಿ ಪಂಥ ಬಹು ಸೋಪಾ, तेने चुकतील खेपा, तेने चुकतील खेपा. भक्ती पंथ बहु सोपा. ಭಕ್ತಿ ಮಾರ್ಗ ಬಹಳ ಸುಲಭ ಐತಿ. ಭಕ್ತಿ ಮಾಡ್ಬೇಕಾದ್ರೆ ಏನ್ ಬಹಳ ಸಾಲಿನೂ ಕಲಿಯಾಕ್ಬೇಕು ಹಂಗೇನ ಇಲ್ಲ. ಜನಾಬಾಯಿ, ಸಕೋಬಾಯಿ, ಅಕ್ಕ ಮಹಾದೇವಿ ಯಾಕೆ ಕಾಲೇಜ್ ಕಲಿಯಾಕ್ ಹೋಗಿಲ್ಲ, ಹೈಸ್ಕೂಲಕ್ ಹೋಗಿಲ್ಲ. ಎಷ್ಟು ಸುಲಭ ಐತಿ ಭಕ್ತಿ ಪಂಥ. ಭಕ್ತಿ ಅಂದ್ರೆ ಏನ? ದೇವ್ರ ಮೇಲೆ ಪ್ರೇಮ ಮಾಡೋದು, ಇದರ ಹೆಸರು ಭಕ್ತಿ. ನೀವ್ ಹೆಂಗ ರೊಕ್ಕ ರೂಪಾಯಿ ತಿನ್ನೋದ್ನೆಲ್ಲ ಅರ್ಬಿ ಹೊಡಿದ ಪ್ರೀತಿ ಮಾಡ್ತಿರಲ್ಲ, ಜರ ಆ ಕಡೆ ಪ್ರೇಮ ಕಡಿಮೆ ಮಾಡುದು, ಆ ಭಗವಂತನ ಮೇಲೆ ಪ್ರೇಮ ಇಡೋದು, ಇದರ ಹೆಸರು ಭಕ್ತಿ. ಇದಕ್ಕೆ ಭಕ್ತಿ ಅಂದಾರ. ಭಕ್ತಿ ಪಂಥ ಬಹು ಸೋಪ. ತುಕಾರಾಮ್ ಮಹಾರಾಜರು ಭಕ್ತಿ ಮಾಡ್ಯಾರ. ಭಕ್ತಿ ಮಾಡಿ ಪರಮಾತ್ಮನಲ್ಲಿ ಕೂಡ್ಯಾರ. ಹ್ಯಾಂಗಿದ್ರು ತುಕಾರಾಮ್ ಮಹಾರಾಜ್ ಅಂದ್ರ ಅವ್ರ ಜೀವನದಾಗಿನ ಒಂದೊಂದು ಚರಿತ್ರೆ, ಒಂದೊಂದು ಭಾಗ ನೋಡಾಕತ್ತೇವು. ಯಾಕೋ ಇಲ್ಲಿ ಒಂದು ಶಾಂತತೆ ಕಾಣುವುದು. ಜರ ಭಜನೆ ಮಾಡ್ರಿ ನೋಡು, ಜರ ಭಜನೆ ಮಾಡ್ರಿ, ಮಸ್ತ್ ಭಜನೆ ಮಾಡ್ರಿ. ಭಜನದಿಂದ ಶಾಂತಿ ಸಿಗುದ. ಕೆಲವು ಮಂದಿ ಜೀವಂತ ಇರೋ ತಕ ರಾಮ ರಾಮ ಅನ್ನಂಗಿಲ್ಲ. ಆ ಮನುಷ್ಯ ಸತ್ತ ಹೆಣ ಒಯ್ಯುವಾಗ ರಾಮನಾಮ ಸತ್ಯ ಆತಾವು. ರಾಮನಾಮ ಸತ್ಯ ಯಾರ ಆತಾರ? ನಿನ್ನ ಹೆಣ ಒಯ್ಯವ್ರ ಆತಾರ ರಾಮನಾಮ ಸತ್ಯ. ಯಾವ್ದು ಹೆಣ ತಗೊಂಡು ಹೊಂಟಾರ ಅವ ಮಾತ್ರ ಆವಿಷ್ಯದಾಗ ಎಂದು ರಾಮ ರಾಮ ಅಂದಿಲ್ಲ. ಆವಿಷ್ಯದಾಗ ಒಂದ್ ಸಲ ರಾಮ ರಾಮ ಅಂದಿಲ್ಲ. ಸತ್ ಮೇಲೆ ಮಂದಿ ಅನ್ನಕತ್ಯಾರ ರಾಮನಾಮ ಸತ್ಯ. ಮಂದಿ ಅಂದ ಏನ್ ಮಾಡುದ? ನೀನು ಬಾಯಿಲೆ ನೀ ಅನ್ಬೇಕಲ್ಲ.
ನೀ ಜೀವಂತ ಇದ್ದಾಗ ನೀ ಅನ್ಬೇಕಲ್ಲ, ಶಿವ ಶಿವ ಅನ್ಬೇಕು, ರಾಮ ರಾಮ ಅನ್ಬೇಕು, ಕೃಷ್ಣ ಅನ್ಬೇಕು, ವಿಠಲ್ ವಿಠಲ್ ಅನ್ಬೇಕು, ನಾರಾಯಣ ನಾರಾಯಣ ಅನ್ಬೇಕಲ್ಲ ಅಪ್ಪ. ನೀ ಸಾತ್ ಮೇಲೆ ನೀ ಹೆಣ ಒಯ್ಯುವಾಗ ಮಂದಿ ಅಂತಾರ, ಅದೇನು ಉಪಯೋಗ ಆಗೋಲ್ಲ. ನಾ ಕೆಲಸ ಅದಾವ, ನಾ ಕೆಲಸ ಸ್ವಂತ ಮಾಡ್ಬೇಕು. ಈ ಕಡೆ ಕೇಳ್ರೆ ಏ ತಾಯಿಂದಾರ, ಈ ಕಡೆ ಕೇಳ್ರಿ, ನಾ ಕೆಲಸ ಅದಾವ ಸ್ವಂತ ಮಾಡ್ಬೇಕು. ಅಲ್ಲಿ ಏನೋ ಒಬ್ಬರಿಗೆ ಹಚ್ಚಿ ನಡೆಯಂಗಿಲ್ಲ. ಕೇಳ್ರಿ ನಾ ಕೆಲಸ ಯಾವದಾವ? ಭೋಜನ ಭೋಜನ ಭೋಜನ, ಲಗಿನ, ಭಜನ, ಅನಿ ಮರಣ. ಈ ನಾ ಕೆಲಸ ಸ್ವತಃ ಮಾಡಬೇಕಾ? ಧ್ಯಾನದಾಗ ಇಟ್ಕೋರಿ. ಭೋಜನ ಅಂದ್ರೆ ನಾನು ಹೊಟ್ಟಿ ತುಂಬಬೇಕಾದ್ರೆ ನಾ ಸ್ವಂತ ಊಟ ಮಾಡ್ಬೇಕು. ನನ್ನ ಬದ್ಲಿ ನಿನ್ನ ಊಟ ಮಾಡಂದ್ರೆ ನಾನು ಹೊಟ್ಟೆ ತುಂಬಂಗಿಲ್ಲ, ಅವ ಊಟ ಮಾಡಿರ ಸ್ವಂತ ನಾ ಮಾಡ್ಬೇಕಾಗ್ತದೆ. ಇದು ಸ್ವಂತ ಮಾಡ್ಬೇಕ್ರಿ ಭೋಜನ. ನಾನು ಹೊಟ್ಟಿ ತುಂಬಬೇಕಾದ್ರೆ ನಾ ಸ್ವಂತ ನಾನು ತುತ್ತು ತಗೊಂಡು ಹಾಕ್ಬೇಕು, ನಾ ಸ್ವಂತ ಊಟ ಮಾಡ್ಬೇಕು. ನಾನು ಬದ್ಲಿ ನೀ ಊಟ ಮಾಡಿಬಿಡ ಅಂದ್ರೆ ಅವನ್ ತುಂಬತೈತಿ, ನಿನ್ ತುಂಬಂಗಿಲ್ಲ. ಇದು ಒಂದ್ ಸ್ವಂತ ಮಾಡ್ಬೇಕು. ಎರಡನೇದ ಲಗ್ನ, ಮದುವೆ. ಯಾವ ಮಾಡ್ಕೊಳ್ಳೋದಾನ ಅವನ ಆ ಹುಡುಗಿ ಜೋಡಿ ಹೋಗಿ ನಿಂದಿರ್ಬೇಕು, ಹೌದಲ್ಲ? ಯಾವ ಮದುವೆ ಮಾಡ್ಕೊಳ್ಳೋದಾನ ಅವನ ಹೋಗಿ ಹುಡುಗಿ ಜೋಡಿ ನಿಂದಿರ್ಬೇಕು, ಅಕ್ಕಿ ಕಾಳು ಹಾಕೋಬೇಕು. ಇಲ್ಲ ಹಿಂಗಂದ್ರೆ ನಡೀತೈತಿ, ಯಾಕೋ ನಾ ಸ್ವಲ್ಪ ಆರಾಮಿಲ್ಲ, ನಿನ್ನ ಹೋಗಿ ಆಕಿ ಜೋಡಿ ನಿಂದ್ರತ್ತ, ಇನ್ನೊಬ್ರಿಗೆ ಕಳಿಸಿದ್ರೆ ನಡೀತೈತಿ ಅಲ್ಲೇ. ನೀ ಮದುವೆ ಮಾಡ ಸ್ವಂತ ಆಕಿ ಜೋಡಿ ನಿನ್ನ ಸ್ವಂತ ನಿನ್ನ ಅಲ್ಲಿ ಹೋಗಿ ನಿಂದಿರಬೇಕಾಗ್ತದ ಆಕಿ ಜೋಡಿ. ಈ ಕೆಲಸ ಸ್ವಂತ ಮಾಡ್ಬೇಕು, ಇನ್ನೊಬ್ರಿಗೆ ಹೆಚ್ಚು ನಡೆಯಂಗಿಲ್ಲ. ಇದು ಎರಡದೇನ. ಮೂರನೇದು ಯಾವ್ದ? ನಿನ್ನ ಜನ್ಮ ಉದ್ಧಾರ ಆಗ್ಬೇಕಾದ್ರೆ ನೀ ಸ್ವಂತ ಭಜನ ಮಾಡ್ಬೇಕು. ನೀ ಸ್ವತಃ ರಾಮ್ 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 ಅನ್ಬೇಕ. ಇನ್ನೊಬ್ರು ಭಜನ ಮಾಡ್ರಿ ನಿಂದ ಉದ್ಧಾರ ಆಗೋಲ್ಲ. ಇದು ಸ್ವಂತ ಮಾಡ್ಬೇಕು. ಇದೊಂದು ಸ್ವಂತ. ಮೂರದೇನ. ಈ ನಾಲ್ಕನೇದ ಮರಣ. ಮರಣ ಸಾವು. ನಿನಗ್ ಬಂದೈತಿ ಅಂದ್ರೆ ನಿನ್ನ ಹೋಗ್ಬೇಕು. ಅಲ್ಲಿ ಇನ್ನೊಬ್ರಿಗೆ ಹಚ್ಚಿ ನಡೆಯಂಗಿಲ್ಲ. ಈಪ ನನಗೆ ಭಾಳ ಕೆಲಸ ಅದಾವ, ಏನೋ 5-6 ತಿಂಗಳು ಬಿಟ್ಟು ಸಾಯ್ತೀನಿ, ನಾನು ಬದ್ಲಿ ನೀನ ಸಾಯ ಅಂದ್ರ ನಡೆಯಂಗಿಲ್ಲ. ಧ್ಯಾನದಾಗ ಇಟ್ಕೊರಿ, ನಾ ಕೆಲಸ ಬಿಟ್ಟು ಧ್ಯಾನದಾಗ ಇಟ್ಕೋರಿ. ಇನ್ನ ಕೆಲಸ ಧ್ಯಾನದಾಗ ಇಟ್ಕೊಂಡ್ರೆ ಅಂದ್ರೆ ನಿಮಗದರ ನೀವು ಒಳಗಿನ ಜರ ಬುದ್ಧಿ ಜರ ಬೆಳಗಿದಂಗ ಆಕತಿ ಇಷ್ಟ. ಪಾಂಡುರಂಗ ಹರಿ ಜೈ ಜೈ ಪಾಂಡುರಂಗ ಹರಿ, ಪಾಂಡುರಂಗ ಹರಿ ಜೈ ಜೈ ಪಾಂಡುರಂಗ ಹರಿ. ನಾಲ್ಕು ಕೆಲಸ ಸ್ವಂತ ಮಾಡ್ಬೇಕು. ನಿನಗ ರೋಗ ಆಗೈತಲ್ಲ, ನಿನ್ನ ಔಷಧ ನುಂಗಬೇಕು. ನಿನಗ ರೋಗ ಆಗೈತಿ, ನೀನ ಔಷಧ ನುಂಗಬೇಕ. ಇನ್ನೊಬ್ಬರ ಔಷಧಿ ತಿಂದ್ರೆ ನಿನಗ ಆರಾಮ ಆಗೋಲ್ಲ. ಹಂಗ ಪ್ರತಿ ಒಂದು ಮನುಷ್ಯನಿಗೆ ಒಂದು ರೋಗ ಹತ್ತೈತಿ. ಯಾವ್ದ ರೋಗ? ಆ ರೋಗದ ಹೆಸರಾಯ್ತಿ ಭವರೋಗ. ಭವರೋಗ ಎದಕ್ಕೆ ಕಾಣೋದ್ರಿ? ಭವರೋಗ ಅಂದ್ರೆ ಏನ? ದೊಡ್ಡ ರೋಗ. ದೊಡ್ಡ ರೋಗ ಅದ. ಈ ರೋಗದ ಹೆಸರು ನಮ್ಮ ಜಗದ್ಗುರು ಶಂಕರಾಚಾರ್ಯ ಒಂದು ಅವ್ರ ಶ್ಲೋಕದಾಗ ಹೇಳ್ಯಾರ. ಬಹುರೋಗ ಅಂದ್ರೆ ಏನ? ಬಹುರೋಗ ಅಂದ್ರೆ ಏನ ನೋಡ್ರಿ, ಯಾಕೆ ಕೇಳ್ರಿ. ಶಂಕರಾಚಾರ್ಯ ಅಜ್ಜವ್ರು ಹೇಳ್ಯಾರ. ಈ ಮಾತು ಹೇಳಿ 8 ವರ್ಷ ಆಯ್ತು, 2500 ವರ್ಷ ಆಯ್ತು ಅವ್ರು ಹೇಳಿದ ಮಾತೈತಿದ್. ಶಂಕರಾಚಾರ್ಯರು ಹೇಳ್ಯಾರ. ಶಂಕರಾಚಾರ್ಯ ಸಾಕ್ಷಾತ್ ಶಿವನ ಅವತಾರ ಅವನು. ಅವ ಹೇಳ್ಯಾನ ಬಹುರೋಗ ಅಂದ್ರೆ ಏನ? ಪುನರಪಿ ಜನನಂ ಪುನರಪಿ ಮರಣಮ ಪುನರಪಿ ಜನನಿ ಚಕ್ರೀ ಶಯನಂ ಈ ಸಂಸಾರೇ ಖಲು ದುಸ್ತರೇ ಭಜ ಗೋವಿಂದ ಭಜ ಗೋವಿಂದ ಭಜ ಗೋವಿಂದ ಭಜ ಗೋವಿಂದ ಭಜ ಗೋವಿಂದ ಮೂಢಮತೆ ಭಜ ಗೋವಿಂದ ಮೂಢಮತೆ. ಶಂಕರಾಚಾರ್ಯ ಜಗದ್ಗುರುಗಳು ಹೇಳ್ಯಾರ. ಯಾವ್ದು ಬಹುರೋಗ ಅಂದ್ರೆ
ಪುನರಪಿ ಜನನಂ ಪುನರಪಿ ಮರಣಂ. ಏ ಹುಚ್ಚ ಮನುಷ್ಯ, 2 ಸಲ ಹುಟ್ಟಿ 2 ಸಲ ಸಾಯ್ತಿ, ಇದ್ರ ಬಗ್ಗೆ ನಂಗೆ ನಾಚಿಕೆ ಬರಂಗಿಲ್ಲೇನ? 2 ಸಲ ಹುಟ್ಟುದ, 2 ಸಲ ಸಾಯುದ, 2 ಸಲ ಗರ್ಭವಾಸದಾಗ ಹೋಗೋದ. ನಾವು ತಾಯಿ ಹೊಟ್ಟೆ ಆಗಿದ್ದಾಗ ಮಂದಿ ಏನತ್ತಾರ, ಏ ಹೊಟ್ಟೆಯಾಗ ಕೂಸೈತಿ ಕೂಸೈತಿ, ಗರ್ಭಿಣಿ ಅದಾಳ ಅಂತ. ನಮ್ಮ ಜ್ಞಾನಿಗಳಾದ ಗರ್ಭವಾಸ ಅಂದಿಲ್ಲ, ಅದಕ್ಕೇನಂದಾರ, ಅದಕ್ಕೆ ನರಕವಾಸ ಅಂದಾರ. ನರಕವಾಸ 9 ತಿಂಗಳು 9 ದಿನ ನಮ್ಮ ಮುಖಾಮ ಎಲ್ಲಿ? ಹೊಟ್ಟಿಪೂರ್. ನಮ್ಮ ತಾಯಿ ಹೊಟ್ಟೆಯಾಗಿನ ಲಘ್ವಿ ಸಂಡಾಸು ಅಲ್ಲೇ, ನಾವು ಅಲ್ಲೇ ಮಲಮೂತ್ರದ ಪಿಸ್ವಿಯಾಗ ನಾವು ಬೆಳಿತೇವು. ಕಷ್ಟ ಆಗ್ತದ, ದುಃಖ ಆಗ್ತದ. ಖರೆ ಅಲ್ಲಿ ಹೇಳುದು ಯಾರಿಗೆ? ಯಾಕೆ ಹೋಗೈತಿ ಜೀವ ಅಂತ ಜಾಗದಾಗ ಅಂದ್ರ ಆ ಭಗವಂತನಿಗೆ ಮರ್ತೈತೆ ಅಂತೇಳಿ ಆ ನರಕದಾಗ ಹೋಗೈತದ. ಸಂತ್ರ ಹೇಳ್ತಾರೆ, ಕಾಯಿ ಸಾಂಗು ಗರ್ಭಾಚಿ ಆತನ ಅನ್ಮಿ ಭೋಗಿತು ನಾರಾಯಣ, ಭೋಗಿತು ನಾರಾಯಣ. ನೀ ಭೋಗಿತು ನಾರಾಯಣ, ನೀ ಭೋಗಿತು ನಾರಾಯಣ. ಹೇ ಪರಮಾತ್ಮ, 9 ತಿಂಗಳು 9 ದಿವಸ ರವ ನರಕದ ಒಳಗ ನಾವು ಇರ್ತೇವೆ. ಆ ಜಾಗದ ಬಹಳ ವರ್ಣನ ಮಾಡ್ಯಾರ ಸಮರ್ಥ ರಾಮದಾಸ್ ಗುರುಗಳು. ಗರ್ಭವಾಸದ ಬಹಳ ವರ್ಣನ ಮಾಡ್ಯಾರ. ಜನ್ಮ ದುಃಖಾचा अंकुर, ಜನ್ಮ ದುಃಖಾचा ಡೋಂಗರ. ಹೇ ಅಜ್ಞಾನಿ ಜೀವ, ಇದ್ರಾಗಿಂದ ಕಡಿಯಾಕ ಆಗುದ ವಿಚಾರ ಮಾಡಿದೆ ಯಾವಾಗ್ರೆ? ಕುಂಡ್ರಿ ಜಾಗ ಹಿಡ್ಕೊಂಡು ಪಟ್ ಕೂತ್ ಬಿಡ್ರಿ. ನೀವು ಲಗೋಟ್ ಕೂತ್ರಿ ಅಂದ್ರೆ ನಿಮ್ದು ಸ್ವಾಗತ ಮಾಡ್ತೇನೆ. ಕುಂಡ್ರಿ ಎಲ್ಲ ಲಗೋಟ್. ಇಲ್ಲಿ ಬಂದ್ರ ಅಂದ್ರೆ ಮೊದಲು ಚಪ್ಪಲಿ ಹೇಳಿ ಬಿಡುದು ವಿಚಾರ ಮಾಡ್ತಾರ. ಯಾಕಂದ್ರೆ ಯಾರು ಒಯ್ಯಬಾರ್ದಲ್ಲ ಕೀರ್ತನ ಮುಗಿತಕ್ಕ. ಅವ್ರದ್ದು ಖರೇನ ತುಟ್ಟಿ ಚಪ್ಪಲಿ ಇರ್ತಾವ. ಮತ್ತೆ ಎಲ್ಲಿ ಬಿಟ್ಟು ಬಂದೇವು, ಮತ್ತೆ ಈ ಕೀರ್ತನ ಮುಗಿದು ಹೋಗುತ್ತಕ ಯಾರೇ ಒಯ್ದರೆ ಏನು ಮಾಡೋದು? ನುಕ್ಸಾನ ಆಗ್ತೈತಲ್ಲ. ಅದು ಖರೇನ. ಇದು ವ್ಯವಹಾರ ಐತಿ, ಅದು ಜೋಪಾನ ಮಾಡಬೇಕ. ಏನ್ರಿ ಖರೆ ದೇವ್ರ ಮುಂದೆ, ಗುರುಗಳ ಮುಂದೆ, ದೇವ್ರ ಗುಡಿಯಾಗ ದರ್ಶನ ಹೋದಾಗ ಮಾತ್ರ ಚಪ್ಪಲಿ ಮೇಲೆ ಮನಸ್ಸಿಡೋದು ಬೇಡ. ಒಬ್ರು ಏನ್ ಮಾಡ್ತಾರ, ಅಲ್ಲಿ ಚಪ್ಪಲ್ ದೇವ್ರ ಗುಡಿ ಹೊರಗೆ ಇಟ್ಟಿರ್ತಾರೆ, ದೇವ್ರ ಗುಡಿಯಾಗ ಹೋಗಿರ್ತಾರೆ, ದೇವ್ರ ಮುಂದೆ ತಲೆ ಇಟ್ಟು ನಮಸ್ಕಾರ ಮಾಡ್ತಿರ್ತಾರೆ. ಮನಸ್ಸು ಮಾತ್ರ ದೇವರ ಅಂತಲ್ಲಿ ಇರುವುದಿಲ್ಲ, ಹೊರಗೆ ಚಪ್ಪಲ್ ಮೇಲೆ ಇರ್ತೈತಿ. ತಲೆಯಲ್ಲಿ ದೇವ್ರ ಗದಗಿ ಮ್ಯಾಲ ತಲೆ, ಮನಸ್ಸಲ್ಲಿ ಹೊರಗೆ ಚಪ್ಪಲಿ ಬಿಟ್ಟು ಬಂದೆ. ಯಾರು ಹೋಯ್ತಾರೆ? ಯಾರು ಹೋಗ್ತಾರೆ? ಶರೀರ ದೇವ್ರ ಮುಂದೆ, ಮನಸ್ಸ ಚಪ್ಪಲ ಮ್ಯಾಲ. ದೇವ್ರು ನಿನ್ನ ಶರೀರ ನೋಡಂಗಿಲ್ಲ, ನಿನ್ನ ಮನಸ್ಸು ನೋಡ್ತಾ. ಪರಮಾತ್ಮ ಶರೀರಕ್ಕೆ ಮಾಲಕ್ಕಿಲ್ಲ, ನನ್ನ ಮನಸ್ಸಿಗೆ ಮಾಲೀಕ ಅದಾನ ಭಗವಾನ್. ನಮ್ ಶಾಸ್ತ್ರ ಹೇಳ್ತೈತಿ, ರೊಕ್ಕ ರೂಪಿ ಕಿಸದಾಗ ಇರ್ಲಿ, ಮನಸ್ಸಿನಾಗ ಬೇಡ. ಮನಸ್ಸಿನಾಗ ದೇವ್ರನ್ನ ತುಂಬ. ಹೆಂಡತಿ ಮನ್ಯಾಗಿರ್ಲಿ, ಹೆಂಡತಿ ಮನಸ್ಸಿನಾಗ ಬೇಡ. ಮನಸ್ಸು ಕುಲ್ಲ ಇರ್ಲಿ, ಮನಸ್ಸಿನಾಗ ಭಗವಂತನ ತುಂಬ. ನನ್ನ ಜನ್ಮ ಕಲ್ಯಾಣ ಆಗ್ತೈತಿ. ಪುಣ್ಯಾತ್ಮ 184 84 ಲಕ್ಷ ಜೀವರಾಶಿ ತಿರುಗಿ ಎಲ್ಲಾ ಜನ್ಮದಾಗ ಹೋಗಿ ತಿರುಗಿ ಮನುಷ್ಯನ ಜನ್ಮ ಕೊಟ್ಟಾನ ದೇವ್ರು ನಿನಗ. ಅಂದ್ರ ಈ ಮನುಷ್ಯನ ಜನ್ಮದ ಉದ್ಧಾರ ಮಾಡ್ಕೊ. ಸರ್ವ ಜನ್ಮಾಚ ಸೇವಟಿ, ಎಲ್ಲಾ ಜನ್ಮದ ಲಾಸ್ಟ್ ಜನ್ಮ. ಒಂದು ಗುಡಿ ಇರ್ತೈತಿ, ಗುಡಿ ಕಟ್ತಿರ್ತಾರ. ಆ ಗುಡಿದ ಕಟ್ಟಡ ಯಾವಾಗ ಮುಗಿತೈತ್ರಿ? ಮ್ಯಾಲ ಕಳಸ ಇಟ್ಟದ ಮ್ಯಾಲ ಮುಗಿತೈತಿ. ಎಲ್ಲಿದಕ್ಕ ಗುಡಿ ಮ್ಯಾಲ ಕಳಸ ಇಟ್ಟಿಲ್ಲ ಅಲ್ಲಿದಾಗ ಕೆಲಸ ಚಾಲು ಇರ್ತಾವ. ಮ್ಯಾಲ ಕಳಸ ಇಟ್ರ ಅಂದ್ರೆ ಗುಡಿದ ಕೆಲಸ ಮುಗಿತ್, ಕಳಸಕ್ಕೆ ಮಾತೋಯ್ತಿ. ಹಂಗ ಮಾನವ ಜನ್ಮ ಅಂದ್ರ ಎಲ್ಲಾ ಜನ್ಮದ ಮ್ಯಾಗಿಂದ ಇದು ಕಳಸ ಐತಿ. ಕಳಸ ಎಲ್ಲಾ ಜನ್ಮದ ಮ್ಯಾಗಿಂದ ಕಳಸ ಅಂದ್ರ ಮಾನವ ಜನ್ಮ. ನರದೇ ದುರ್ಲಭ ಜಾನ ತುಮಿ ವಾಸುದೇವ ಮನ. ನರದೇ ದುರ್ಲಭ ಜಾನ ತುಮಿ ವಾಸುದೇವ ಮನ.
वासुदेव वासुदेव म्हणा तुम्ही राम राम म्हणा वासुदेव वासुदेव म्हणा तुम्ही राम राम म्हणा वासुदेव वासुदेव म्हणा तुम्ही राम कृष्ण म्हणा नारद हे दुर्लभ जाना तुम्ही वासुदेव वासुदेव म्हणा हो ಮನುಷ್ಯನ ಜನ್ಮದಿಂದ ದೇವರು ಕೊಟ್ಟಾನ ಅಂದ್ರೆ ಇದು ಹಾಳು ಮಾಡಬೇಡ ಎತ್ತಲೆ ಹಾಳಾಕತಿ ಮತ್ತೇನೈತಿ ದೇವ್ರ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಗುರು ಗೊತ್ತಿಲ್ಲ ತತ್ವಜ್ಞಾನ ಗುರುತಿಲ್ಲ ಪರಮಾತ್ಮನ ಮೇಲೆ ಪ್ರೇಮ ಇಲ್ಲ ಈ ಸುಳ್ಳು ಸಂಸಾರ ಖರೆ ತಿಳ್ಕೊಂಡ ಅದಕ್ಕ ತೆಕ್ಕಿ ಹೊಡೆದ ಭೋಗ ವಿಲಾಸ ಮಾಡಿ ಅವಿಷ್ಯ ಮುಗಿಸಿ ಸತ್ಯ ಅಂದ್ರೆ ಏನು ಉಪಯೋಗ ಐತಿ ತರದ ಒಂದು ದೃಷ್ಟಾಂತ ಹೇಳ್ತೇನೆ ಆಮೇಲೆ ತುಕಾರಾಮ್ ಬಾಬಾನ್ ಕಡೆ ಹೋಗೋಣ ಹಿಂಗೊಂದು ಊರಿತ್ತ ದೃಷ್ಟಾಂತ ಹೇಳೋಣ ಲಗೀಸ್ ಗೊತ್ತಾಕತಿ ಇಷ್ಟ ದೃಷ್ಟಾಂತ ಹೇಳೋಣ ಸಿದ್ಧಾಂತ ಗೊತ್ತಾಕತಿ ದೃಷ್ಟಾಂತ ಹೇಳಲಾರ್ದ ಸಿದ್ಧಾಂತ ಬರ್ತಕ ನಮ್ಮ ಮನಸ್ಸು ಹೋಗೋಲ್ಲ ದೃಷ್ಟಾಂತ ಬಹಳ ಮಹತ್ವದ ಹಿಂಗ ಹೇಳ್ತಲ್ಲ ಹಿಂಗ ಯಾಕ ಪಂಡ್ರಾಪುರ್ಗೆ ಹೋಗುದು ಹೆಂಗಂದ್ರೆ ಹಿಂಗ್ ಹೋಗುದು ಗುಲ್ಬರ್ಗ ಮ್ಯಾಗಿಂದ ಹೋಗತ್ತಾರಲ್ಲ ಏನ್ ಗುಲ್ಬರ್ಗ ಊರ್ ಮ್ಯಾಗಿಂದ ಹೋಗುದೇನೆ ವಿಮಾನದಾಗ ಕೂತು ಮ್ಯಾಗಿಂದ ಹೋಗುದೇನ ಅದೊಂದು ದೃಷ್ಟಾಂತ ಗುಲ್ಬರ್ಗ ದೃಷ್ಟಾಂತ ಪಂಡ್ರಾಪುರ ಹೋಗು ಹಾದಿಗೆ ದೃಷ್ಟಾಂತ ಗುಲ್ಬರ್ಗ ಮ್ಯಾಗಿಂದ ಹೋಗು ಆಳೊಂದ ಮ್ಯಾಗಿಂದ ಹೋಗು ಮ್ಯಾಗಿಂದ ಊರ್ ಮ್ಯಾಗಿಂದ ಹೋಗುದೇನೆ ಹಿಂಗೇ ರೀ ಹಂಗಿಲ್ಲ ನಿಮ್ಮ ಮಗಳು ಎಲ್ಲಿ ಕೊಟ್ಟಿನ ಒಂದ್ ಹೇಳ್ತಾರ ಇಂಥ ಊರಾಗ ನನ್ನ ಮಗಳು ಕೊಟ್ಟಿನಿ ಇಂಥ ಊರಾಗ ಕೊಟ್ಟಿನಿ ಕೊಟ್ಟಿರ್ಬೇಕು ಒಬ್ಬನಿಗೆ ಹೆಸರು ತಗೊಳ್ದೆ ಅದಕ್ಕೆ ಬೇಕಾಯ್ತು ಎಂತ ಊರಾಗ ಕೊಟ್ಟಿನ ಅಂತ ದೃಷ್ಟಾಂತ ಬೇಕಲ್ಲ ದೃಷ್ಟಾಂತ ಹೇಳಿದಾಗ ಸಿದ್ಧಾಂತ ಗೊತ್ತಾಗ್ತೈತೆ ಹಿಂಗೊಂದು ಊರಿತ್ತ ಆ ಊರಾಗ ಒಂದು ಹಿಂದಿನ ಕಾಲದಾಗ ಪದ್ಧತಿ ಇದ್ದು ರೀ ಏನ್ ಪದ್ಧತಿ ಇದ್ದು ಸಣ್ಣ ಮಕ್ಕಳದ ಮದುವೆ ಮಾಡುದು ಅವಾಗಿತ್ತು ಪದ್ಧತಿ ಹಿಂದ ಒಂದಲ್ಲ ಬಾಲ ವಿವಾಹ ಸಣ್ಣ ಹುಡುಗದ ಮದುವೆ ಹಿಂದಿನ ಕಾಲದಾಗ ಮಾಡ್ತಿದ್ದ ಈಗ ಸರ್ಕಾರ ಕಾಯ್ದೆ ಬಂದ್ ಮಾಡೈತಿ 18 ವರ್ಷ ಆಗಾನ ಅದ್ರ ಒಳಗೆ ಮಾಡ್ರೆ ಕೇಸ್ ಆಗ್ತೈತಿ ಈಗ ಕಾಯ್ದೆ ತಗಡ ಹಿಂದಿನ ಕಾಲದಾಗ ಸಣ್ಣ ಹುಡುಗರದ ಮದುವೆ ಮಾಡ್ತಿದ್ರ ಹಿಂಗ ಒಂದು ಊರಾಗ ಮದುವೆ ಮಾಡ್ರ ಸಣ್ಣ ಹುಡುಗರದ ಮದುವೆ ಮಾಡ್ರಿ ಮುಂದೆ ಏನಾಯ್ತ್ರಿ ಅವು ಎರಡು ದೊಡ್ಡ ಹುಡುಗಿ ಒಂದು ದೊಡ್ಡದಾಯ್ತ ಹುಡುಗನ ದೊಡ್ಡದಾಯ್ತ ದೊಡ್ಡ ಶ್ರೀಮಂತರ ಮಣ್ತಾನ ಹುಡುಗಿ ದೊಡ್ಡದಾಗನ ಹೋದಳು ಗಂಡನ ಮನೆಗೆ ಹೋದಳು ದೊಡ್ಡ ಶ್ರೀಮಂತರ ಮನ್ಯಾಗ 60 ವರ್ಷ ಆಯ್ತು 70 ವರ್ಷ ಆಯ್ತು ಇಟ್ಟು ಅಜ್ಜಿ ದೊಡ್ಡಕ್ಕೆ ಆದ ಈಯಪ್ಪ ಹಿಂಗ್ಯಾಗ ಒಬ್ಬ ಇದೆ ವಿಠಲ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಓ 8 ವರ್ಷನಾಗ 70 ವರ್ಷನಾಕೆ ಆಗ್ಯಾಳ ಆಯಿ 70 ವರ್ಷನಾಗ ಯಾರ ಮದುವೆಗೆ ಹೋಗಿಲ್ಲ ತಂದ ಮದುವೆ ಆಗಿದ್ದ ಗೊತ್ತಿಲ್ಲ ಅದಕ್ಕೇನು ಗೊತ್ತ್ರಿ ಸಣ್ಣ ಮಕ್ಕಳಿದಾಗ ಮದುವೆ ಆಗಿತ್ತ ಆಕಿಗೇನು ಗೊತ್ತ ಅಜ್ಞಾನದಾಗ ಗೊತ್ತಿಲ್ಲ ಸ್ವಂತ ಮದುವೆ ಆಗಿದ್ದು ಗೊತ್ತಿಲ್ಲ ಇನ್ನೊಬ್ಬರದ ಮದುವೆ ಆಗಿದ್ದು ನೋಡಿಲ್ಲ ಇಲ್ಲಿ ಜಾತ್ರೆ ಗೊತ್ತಿಲ್ಲ ಸಂತಿ ಗೊತ್ತಿಲ್ಲ ಪ್ಯಾಟಿ ಗೊತ್ತಿಲ್ಲ ಮಂದ್ಯ ಕೂಡಿ ಹೋಗೋದಕ್ಕೆ ಗೊತ್ತ ಇಲ್ಲ ಇಂತಾಕಿ ಆಯಿ ಒಂದಿನ ಕೂತಿದ್ರು ಬಾಗಿಲು ಮುಂದೆ ಕೂತಿದ್ರು ಕಟ್ಟಿ ಮೇಲೆ ಆದ ಊರಾಗಿನ ಒಂದು 5-6 ಮಂದಿ ಹೆಣ್ಮಕ್ಳು ಅಲ್ಲಿ ಮುಂದಿನ ಹೊಂಟಿದ್ರ ಆಯ್ ಕೇಳ್ತಾಳ ಎಲ್ಲಿ ಹೊಂಟ್ರೆ ಆ ಮುಂದಿನ ಊರಾಗ ಸಂತಿ ಇತ್ತ ಆ ದಿವ್ಸ 4 ಮಂದಿ ಹೆಣ್ಮಕ್ಳು ಅಂದ್ರು ಇಂಥ ಊರಿಗೆ ಸಂತಿಗೆ ಹೊಂಟೇವ ಆಯಿ ಅಂದಳು ಸಂತಿ ಅಂದ್ರೆ ಎಂಥದ್ದು ಇರ್ತೈತಿ ಅನ್ನೋ ಆಕಿ ಗೊತ್ತಿಲ್ಲ ಸಂತಿ ಅಂದ್ರೆ ಎಂಥದ್ದು ಇರ್ತೈತಿ ಇವ್ರು 4 ಮಂದಿ ಅಂದ್ರು ಅಯ್ಯ ನಿನಗೆ ಗೊತ್ತಿಲ್ಲನ ಇಲ್ವಾ ನಮ್ಗೆ ಗೊತ್ತಿಲ್ಲ ಸಂತೆ ಅಂದ್ರೆ ಅವಿಸದಾಗಿ ಗೊತ್ತೇ ಇಲ್ಲ ಹೋಗಿಲ್ಲ ಒಟ್ಟ ಸಂತೆಗೆ ನಿನಗೆ ಗೊತ್ತಿಲ್ಲ ಇವ್ರು 4 ಜನ ಅಂದ್ರು ಅಯ್ಯ ನಡಿ ನೇನ ಸಂತಿ ನೋಡಿ ಬರಾಕತ್ ನಡಿ ಬರ್ತೀನಿ ನಾನು ನೋಡಿ ಬರ್ತೀನಿ ಇವತ್ತು ಹೇಳಿ ಮನ್ಯಾಗ ಹೋಗಿ
ಒಂದು 100 ರೂಪಾಯಿ ತಗೊಂಡು ಇಲ್ಲಿ ಸಿಗಿಸ್ಕೊಂಡ ಈ ಹೆಣ್ಮಗಳ ಜೋಡಿ ಕೂಡಿ ಸಂತಿಗೆ ಹೋಗ್ಯಾಳ. ದೊಡ್ಡ ಊರ, ದೊಡ್ಡ ಸಂತಿ. ಈ ಕಡೆ ಇವ್ರು ಹೋಗೋ ಹಾದಿಗೆ ಸಂತಿ ಕೂಡಿತ್ತ. ಲಕ್ಷ ಕೊಟ್ಟು ಕೇಳ್ರಿ. ದೃಷ್ಟಾಂತ ಕೇಳನ, ಸಿದ್ಧಾಂತ ತಕ ನಮ್ಮ ವಿಚಾರ ಹೋಗ್ತಾವ. ಅದಕ್ಕೆ ಕೇಳ್ಬೇಕು. ವಿಠಲ 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 ಪಾಂಡುರಂಗ ವಿಠಲ, ವಿಠಲ 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 ಪಾಂಡುರಂಗ ವಿಠಲ. ಓ ದೊಡ್ಡ ಸಂತಿ ಕೂಡಿತ್ತ. ಮತ್ತ ಅಲ್ಲಿ ಏನಾಗಿತ್ರಿ, ಇದ್ರ ಸೀಸನ್ ಇತ್ತು. ಮದುವೆ ಸೀಸನ್, ಮನಗಂಡು ಮದ್ವೆ ಆಗೋದು ಆ ಸೀಸನ್. ಮದ್ವೆದ ಸೀಸನ್ ಇತ್ತು. ಮದ್ವೆ ಆಗ್ತಿದ್ದು. ಓಬ ಏನು ಮಾಡಿದ, ಇಲ್ಲೇ ಹಾದಿ ಬಾಜುಕೊಂದು ಅಂಗಡಿ ಹಾಕಿದ. ಎತ್ತರದ ಬಾಸಿಂಗ್ ಕೊಟ್ಟುದು. ಯಾಕ ಆ ಸೀಸನ್ ಬರ್ತಂದ್ರ ಅದ ಅಂಗಡಿ ಮಾಲ್ ಕಪ್ಪಸ್ತೈತಿಲ್ಲ. ಹಾದಿ ಕಡೆ ಹಾದಿ ಬಾಜುಕ ದೊಡ್ಡ ಬಾಸಿಂಗ್ ಅಂಗಡಿ ಹಾಕ್ಯಾನ. ಭಾರಿ 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 ಬಾಸಿಂಗ್ ಮಾರಾಕ ಇಟ್ಟಾನ. ಮಂದಿನ ತಗೊಳಕ್ ಫುಲ್ ಗರ್ದಿ ಬಾಸಿಂಗ್ ತಗೊಳಕ್. ಯಾಕೆ ಮದ್ವಿ ಸೀಸನ್ ಇತ್ತಲ್ಲ. ಅದು ಸಂತ್ಯಾಗ ಹೋಗುವ ಏನ್ ಮಾಡ್ಯಾಳ, ಅವ್ನ 4 ಜೋಡಿ ಬಂದಿದ್ರಲ್ಲ ಕೂಡ್ಕೊಂಡ, ಅವ್ರಿಗೆ ಬಿಟ್ಲಾಕಿ ಜಾತ್ರ್ಯಾಗ ಸಂತ್ಯಾಗ ಅವ್ರಿಗೆ ಬಿಟ್ಲ. ಈ ಬಾಸಿಂಗ್ ಅಂಗಡಿ ನೋಡ್ತಾಳ. ಅವ್ವಾ ಎಷ್ಟು ಜನ ಕೂಡ್ಯಾರ ಇಲ್ಲಿ, ಏನಿರ್ಬೇಕಂತದಿಲ್ಲಿ. ಏನ್ ಮಾಡಿಲ್ಲ, ಆ ಮಂದಿ ಕೂಡಿದ ನೋಡಿ ಅವ್ರಿಗೆ ಬಿಟ್ಟು ಮತ್ತ ಸ್ವಂತ ಬಾಸಿಂಗ್ ಅಂಗಡಿಯಾಗ ಹೋದ. ಬಾಸಿಂಗ್ ಅಂಗಡಿಯಾಗ ಹೋದ. ಮನಗಂಡು ಚಲೋ ಬಾಸಿಂಗ್ ಇದ್ದು ಮಂದಿ ಎಲ್ಲ ತಗೋತಿತ್ತು. ಅಂದಳು, ಅವ ಎಷ್ಟು ಚಲೋ ಅದಾವ, ನಾನು 1-2 ತಗೋಬೇಕಂದಳು. ಖರೀ ಅದಕ್ಕೆ ತಗೊಳುದು ಬಾಸಿಂಗದ ಉಪಯೋಗ ಏನೈತಿ? ಯಾಕೆ ತಂದ ಮದುವೆ ಆಗಿದ್ ಗೊತ್ತಿಲ್ಲ. ಅವಿಸಿರ್ತಕ ಇನ್ನ ಅವ್ರ ಮದುವೆ ಆಗ್ಯದ ನೋಡಿಲ್ಲ. ಬಾಸಿಂಗ್ ಬಹಳ ಚಂದ ಕಾಣಿಸ್ತಾವ. ಎಲ್ಲಾರು ತಗೊಳಕ್ ಹತ್ಯಾರ. ನಾನು ತಗೋಬೇಕಂತ ಹೇಳಿ 2 ಬಾಸಿಂಗ್ ತಗೊಂಡ್ಳು. 100 ರೂಪಾಯಿ ಕೊಟ್ಳು. 2 ಬಾಸಿಂಗ್ ತಗೊಂಡು ಮನೆಗೆ ಬಂದ. ನಾಸಿವಂತ ದೇಹ ಜಾನಾರ ಸಕಳ, ನಾಸಿವಂತ ದೇಹ ಜಾನಾರ ಸಕಳ. ಅವಿಷಾತು ಕಾಳ ಸಾವಧಾನ, ಅವಿಷಾತು ಕಾಳ ಸಾವಧಾನ. ತಗೊಂಡು ಬಂದ ಬಾಸಿಂಗ್. ಸಂತೆ ಆ ಕಡೆ ಉಳಿತು, ಮುಂದೆ ದೂರ. ಪೂರ್ತಿ ಸಂತ್ಯಾಗ ಹೋಗಿಲ್ಲ. ಇವ್ರು ಹೋಗೋ ಹಾದಿಗೆ ಅವ ಅಂಗಡಿ ಹಾಕಿದ ಬಾಸಿಂಗ್ ತಗೊಂಡು ಮನೆಗೆ ಬಂದ. ಬಹಳ ಲಕ್ಷ ಕೊಟ್ಟು ಕೇಳ್ರಿ, ನೀವು ಈಗೆಲ್ಲ ಸಂತಿಗೆ ಹೋದಾಗ ಮತ್ತಂತ ಬಾಸಿಂಗ್ ತರಬಾರ್ದು ಅಂತ ಹೇಳಿ ಕೇಳ್ರಿ. ಬಾಸಿಂಗ್ ತಗೊಂಡು ಬಂದಳು ಮನ್ಯಾಗ. ಹೊತ್ತು ಮುಣಗಾಕ ಹತ್ತಿತ್ತ. ಮನ್ಯಾಗ ಬಂದಾಳ. ಆ ಪಿಸ್ವ್ಯಾಗಿಂದ ಬಾಸಿಂಗ್ ತೆಗದಾಳ. ಹಿಂಗ ಬಾಗಲ ಮುಂದೆ ಎದುರಿಗೆ ಒಳಗ್ ಕೂತಾಳ. ಬಾಸಿಂಗ್ ತಗೊಂಡು ಕೈಯಾಗ ಹಿಡಿದು ನೋಡಾಕತ್ಯಾಳ. ಅವ್ವ ಎಷ್ಟು ಚಂದ ಅದಾವ, ಹೆಂಗ್ ಜಳ 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 ಹೊಳಕ್ ಹತ್ಯಾವ, ನಿಂತಕ್ ಹತ್ಯಾವ. ಬಾಸಿಂಗ್ ನೋಡ್ಕೋತ ಆನಂದ ಪಡಿತಿದ್ಳು. ಅಷ್ಟದಾಗ ಅದ ಓನ್ಯಾಗಿದ ಒಂದು ಹುಡುಗ, ಇಷ್ಟು ಸಣ್ಣ ಹುಡುಗ ಮಾತಾಡ್ಬೇಡ್ರಪ್ಪ, ಕೈ ಮುಗಿತಾನೆ ಮಾತಾಡ್ಬೇಡ. ಜಯ ಜಯ ವಿಠಲ ರಕುಮಾಬಾಯಿ, ವಿಠಲ ರಕುಮಾಬಾಯಿ. ಯಾರು ಮಾತಾಡ್ಬೇಡ್ರಿ. ಹರಿ ಬಾಸಿಂಗ್ ತಗೊಂಡು ಬಂದಳು. ಮನ್ಯಾಗ ಕುತ್ಕೊಂಡು ನೋಡಾಕ್ ಹತ್ಯಾಳ.
ಓನ್ಯಾಗ ಈ ಕಡೆ ಲಕ್ಷ ಕೊಡ್ರಿ. ಹುಡುಗ ಓಡಿ ಬತ್ತ ಆಯ ಮುಂದೆ ಕುಯ್ತ, ಅಯ್ಯಿ ಏನ್ ತಂದಿದ? ಆಯ್ ಹೇಳ್ತಾಳ, ಏ ಮಗನ ಸಂತಿಗೆ ಹೋಗಿನೇ, ಅಲ್ಲಿ ಭಾಳ ಚಂದ ಇದ್ದು, ಇಂಥವು ಭಾಳ ಭಾರಿ ಭಾರಿ ಇದ್ವು, ಎಲ್ಲ ಮಂದಿ ಭಾಳ ತಗೊಳ್ತಿದ್ರು, ಚಂದ ಕಾಣಿಸ್ತಾವತ್ತೇಳಿ ನಾನು 2 ತಂದಿನ ಅಂತ ಹೇಳ. ಆ ಹುಡುಗ ಹೇಳ್ತಾಯಿ, ಇದು ಇಲ್ಲಿ ಹನಿ ಕೊಟ್ಕೊಳ್ಳೋದು ಇರ್ತೈತಿ, ಹನಿಗೆ ಎಲ್ಲಿ ಕೊಟ್ಕೊಳ್ಳೋದು? ಹನಿಗೆ. ಇಟ್ಟು ಹೇಳಿ ಹುಡುಗ ಹೋಯ್ತು. ಅಯ್ಯ ಅಂದ್ರೆ ರೊಕ್ಕ ಕೊಟ್ಟು ತಂದೆ ಮತ್ತೆ ಕಟ್ಕೋತೀನಿ ನಾನು. ಲಕ್ಷ ಕೊಟ್ಟು ಕೇಳ್ರಿ. ಒಂದ್ ಬಾಸಿಗೆ ಹನಿ ಕಟ್ಕೊಂಡಾಳ. ದೀಪ ತಗೊಂಡು ಹುಡುಕಿ ಆಡಿದ್ರೆ ಬಾಯಾಗ ಒಂದು ಹಾಲು ಇಲ್ಲ. ಒಳಗೆ ಹುಳ ಒಂದು ಹೋಯ್ತು ನಂಗೆ. ಇವತ್ತು ಯಾಕೋ ಕಾಟಾಟ ಮಾಡತ್ತೀನಿ. ಗೋಪಾಲ ಗೋಪಾಲ ರೇ ಪ್ಯಾರಿ ನಂದಲಾಲ. ಹಾ ಇದೆ. ಹಾ ಹರಿ ಓ ಒಂದು ಬಸ್ಸಿಗೆ ಹನಿ ಕಟ್ಕೊಂಡ 70 ವರ್ಷ ವಯಸ್ಸಾಯ್ತು. ಇದೆಲ್ಲ ಬೆಳಗಾಗ್ಯಾವ. ಈ ಗಲ್ ಮ್ಯಾಗ ತಗೊಲ್ಲ ಜೋತ್ ಬಿದ್ದೈತಿ. ಬಾಯಾಗಂತ ಒಂದು ಹಾಲು ಇಲ್ಲ. ಬಾಸಿಗೆ ಹನಿಗೆ ಕಟ್ಟ್ಯಾಳ. ನೋಡಕತ್ತಾಳ ಕಂಡ್ಯಾಳದಾಗ. ಅವ್ವ ನಾ ಎರಡು ಚಂದ ಕಾಣಿಸ್ತೀನ. ಅಜ್ಞಾನಿ ಚಕ್ರಮಲ್ಲ ಇದಕ್ಕೆ ಏನೋ ಶಾನೆ ಹೋದ ಅದಕ್ಕೆ ಏನೋದು ಇದಕ್ಕೆ ಶಾನೆ ಅನ್ನೋದೈತೆ ಅವ್ರಿಗೆ. ಕಂಡ್ಯಾಳಾಗ ನೋಡ್ತಾಳ. ಅವ್ವ ನಾ ಎರಡು ಚಂದ ಕಾಣಿಸ್ತೀನ ಅಂತ. ಆಟದಾಗ ಆಟ ಹೊಲಕ್ಕೆ ಹೋಗಿದೆ ಎತ್ತುಗಳು ತಗೊಂಡು. ಅವ ಎತ್ತುಗಳು ತಗೊಂಡು ಬಂದು ಎತ್ತುಗಳು ಕಟ್ಟಿದ್ದ. ಮನೆ ಮುಂದೆ ನೆತ್ತು ನೋಡ್ತಾನ ಮನೆಯಾಗ ಹಿಂಗ. ಆಯಿ ಕಂಡ್ಯಾಳ ನೋಡಿ ಆನಂದ ಪಡಿಲಾಕತ್ತಾಳ. ಅಜ್ಜ ನೋಡಿದ ಬಾಸಿಂಗ್ ಕಟ್ಕೊಂಡಾಳ ಹನಿಗೆ. ಅಜ್ಜ ಹೊರಗೆ ನಿಂತು ಕೇಳ್ತಾನೆ, ಏ ಇದೇನ್ ಮಾಡಿದ್ದಿ ಅಂದ. ಇದೇನ್ ಮಾಡಿದ್ದಿ? ಅಯ್ಯ ನಿನಗೊಂದು ತಂದಿನವ ಅಂದ. ಇದು ಚಕ್ರಮ ಎತ್ತುಗಳು ಅಲ್ಲೇ ಬಿಟ್ಟು ಹೋಯ್ತು ಮನ್ಯಾಗ ಓಡಿ. ಆಕಿದು ಸಂಗತಿ ಮಾಡಿದಲ್ಲ ಆ ವಿಷಯ ಇವನು. ಸಂಗತಿ ಯಾರ್ದು ಮಾಡ್ತೀರಿ ಆ ತರ ನೀವು ಆಗ್ತೀರಿ. ಸಂಘ ಚಲೋ ಇದ್ದವ್ರದ್ದು ಮಾಡ್ಬೇಕು. ಜ್ಞಾನಿಗಳ ಸಂಘ ಮಾಡ್ಬೇಕು. ಸಾಧು ಸತ್ಪುರುಷರ ಸಂಘ ಮಾಡ್ಬೇಕು. ಅಜ್ಞಾನಿ ಸಂಗತಿ ಮಾಡಿ ನೀನು ಅಜ್ಞಾನಿ ನೋಳ್ಯಾವಲ್ಲ. ಇವತ್ತುಗಳು ಅಲ್ಲೇ ಬಿಡ್ತೀವಿ ಮತ್ತು ಹೋಗಿ ಆಯ ಮುಂದೆ ಕುಯ್ತು ಕಾಲು ಉದ್ದು ಮಾಡಿ. ಈ ಒಂದು ವಯಸ್ಸೈತಿ 80 ವರ್ಷ. 80 80 ಇವಂದೆಲ್ಲ ಕೊಳ್ಕೊಳಾಗಿತ್ತ. ಇವಂದೆಲ್ಲ ಕೊಳ್ಕೊಳಾಗಿತ್ತ. ಎಲ್ಲ ಮುಗ್ದಿತ್ತ. ಆಯ್ ಮುಂದೆ ಕೂತ ಆಯ್ ಏನೋ ಇನ್ನೊಂದು ಬಾಸಿಂಗ್ ಇತ್ತಲ್ಲ, ಅದು ಒಂದು ಬಾಸಿಂಗ್ ಇವನ್ ತಲೆ ಕಟ್ಟ್ಯಾರ. ಒಂದಕ್ಕೊಂದು ನೋಡಕ್ ಹತ್ಯಾರ. ನೀವ್ ಭಾಳ ಭಾರಿ ಕಾಣಿಸ್ತೀವಿ ನೋಡು. ಅವ ತಾನು ನೀವ್ ಭಾಳ ಭಾರಿ ಕಾಣಿಸ್ತೀವಿ ನೋಡು. ಹುಚ್ಚುಗಳು ಏನ್ ಮಾಡಿದ್ವು? ನಾವು ಚಂದ ಕಾಣೋದು, ನಾವು ನಮ್ಮದ ನಾವೇ ಹೆಂಗ್ ನೋಡುದು, ನಮ್ಮದ ನಾವೇ ಹೆಂಗ್ ನೋಡುದು ಅಂದ್ ಹಾಕ್ಯಾದಳು. ಅಂದ್ ಏನ್ ಮಾಡೋದು? ಜರ ಊರಾಗ ತಿರುಗಾಡ್ಕೋತ ಹೋಗು ನಡಿ. ಮಂದಿ ಜರ ನಮ್ಮ ನೋಡ್ಲಿಲ್ಲ ಚಂದ ಕಾಣುದು. ಹುಚ್ಚುಗಳು ಮನೆಯಾಗ ಹೊರಗೆ ಬಿದ್ದು ಕೈ ಹಿಡಿದು ಊರಾಗ ಹೊಂಟಾವ ಓನ್ಯಾಗ. ಇಂಥದ್ದು ನೋಡಕ್ಯಾನ ಮಂದಿ ಕಡಿಮೆಯ? ಇಂಥದ್ದು ನೋಡಕ್ಯಾನ ಇಂಥವ್ರು ಬರ್ರಿ ಹೋಗಿ ಡಗರ ಹೊಡಿಬೇಕಾಗ್ತೈತೇನ? ಇಡೀ ಊರೆಲ್ಲ ಬ್ಯಾನ್ ಆಯ್ತ್ರಿ, ಊರೆಲ್ಲ ಬ್ಯಾನ್ ಆಯ್ತ. ಮಂದಿ ಹುಡುಗರು ಸಿಟಿ ಹೊಡಿತಾ, ಕೂಗ್ ಹೊಡಿತಾ, ಎಟ್ ಹುಚ್ಚದಾವ, ಎಟ್ ಅಜ್ಞಾನ ಅದಾವ, ಎಟ್ ಚಕ್ರಮ ಅದಾವ, ಬುದ್ಧಿ ಹೀನ ಅದಾವ. ಊರೆಲ್ಲ ನೋಡಕ್ ಬ್ಯಾನ್ ಆಯ್ತು. ಅಜ್ಜ ಏನತ್ತ ನೋಡ, ನಾವ್ ಎಟ್ ಚಂದ ಕಾಣಿಸ್ತಿರ್ಬೇಕು ನೋಡ, ನಮಗ್ ನೋಡಾಕ ಊರೆಲ್ಲ ಕೂಡಿ ನೋಡ, ನಮಗ್ ನೋಡಾಕ ಊರೆಲ್ಲ ಕೂಡಿ ಐತಿ ನೋಡ ಅಂತಾನ ಅಜ್ಜ. ಹುಚ್ಚುಗಳೇ ಅವರು ಹೊಂಟೈತಿ ಗೊತ್ತಿಲ್ಲ. ಮಂದಿ ನೋಡಾಕ್ ಕೂಡೆ, ಮಂದಿ ಎಲ್ಲ ನೋಡಾಕ್ ಕೂಡ್ತೈತಿ. ಮಂದಿ ಯಾರಿಗೂ ಕೂಡಂಗಿಲ್ಲ. ಯಾವ್ದು ಬೇಕಾದ ಅಂಗಡಿ ಹಾಕ ಗಿರಾಕಿ ಬರ್ತೈತೆ ಈ ಜಗತ್ತಿನ.
ಚಲೋ ಅಂಗಡಿ ಹಾಕಿದ್ರೆ ಗಿರಾಕ್ ಬರ್ತೈತಿ, ಹಂಗೇನಿಲ್ಲ. ನೀವು ಬೇಕಾದ ಅಂಗಡಿ ಹಾಕ, ಅದ ಗಿರಾಕ್ ಬರುತ್ತಾವ. ಇದ್ರಾಗ ಏನು ಸಂಶಯ? ಊರೆಲ್ಲ ಬೆನ್ನಾಯ್ತು, ಹುಯ್ ಅನ್ಕೋತ ಹಿಂಗ್ ಊರಾಗ ತಿರ್ಗಾಡಿ ಬಂದು ಮನ್ಯಾಗ ಬಂದ ಕೂಡ್ಲೆ ಮನ್ಯಾಗ ಒಳಗ್ ಹೋದು ಮಂದೆಲ್ಲ ಬೇಯ್ದ ನಿಂದ ಮಾಡಿ ಚೀತು ಅನ್ಕೋತ ಮಂದೆಲ್ಲ ಹೋಯ್ತು ಮನೆಗೆ. ಇವೆರಡು ಮನ್ಯಾಗ ಬಂದು ಮನ್ಯಾಗ ಕೂತು ಎರಡು ಕೂತ್ ಇಬ್ರು ಬಾಸಿಂಗ್ ಹನಿ ಕಟ್ಟಿದ ಬಾಸಿಂಗ್ ತೆಗದಾರ ಇಟ್ಟಾರ. ಅಜ್ಜ ಹೇಳ್ತಾನ ಅಜ್ಜಿಗೆ, ಇದು ಮಾತೆಲ್ಲ ಶಿಸ್ತ ಕಟ್ಟಿ ಪೆಟ್ಟಿಗೆ ಹಾಕಿಡ, ಯಾವಾರ ಹಬ್ಬ ಹುಣ್ಣಿವಿಗೆ ಮಾತು ಕೊಟ್ಕೊಳಕ್ ಬರ್ತೈತಿ. ಬಾಸಿಂಗ್ ಹಬ್ಬ ಹುಣ್ಣಿವಿ ಕಟ್ಟೋದಿರ್ತೈತಿವ ನಿಮ್ ಕಡೆ ಐತನ? ಹೇಳ್ದೇವ, ಹಬ್ಬಕ್ಕೆ ಬಾಸಿಂಗ್ ಕೊಟ್ಕೋತಾರೇನ? ಹೇಳ್ಬಾರಲ್ಲ, ಗಪ್ಪ ಕೂತಿಲ್ಲ. ನಿಮ್ ಕಡೆ ಐತಿ ಬಾಸಿಂಗ್ ಕೊಟ್ಟೋದು, ಮದುವೆಯಾಗ ಬಾಸಿಂಗ್ ಕೊಟ್ಕೊಳ್ಳೋ ಪದ್ಧತಿ ಐತಿ ಇಲ್ಲ? ಅದು ಮದುವೆಯಾಗ ಕೊಟ್ಟುಕೊಳ್ಳೋದು, ನಾನು ಹಬ್ಬಕ್ಕೆ ಕಟ್ಕೊಳ್ಳೋದು, ಜಾತ್ರೆ ಕೊಟ್ಕೊಳ್ಳೋದೇನ? ಬಾಸಿಂಗ್ ಫಕ್ತ ಮದುವೆಯಾಗ ಕಟ್ಟೋದು ಇರ್ತೈತಿ, ಉಳ್ಕಿ ಟೈಮ್ ಕೊಟ್ಟೋದು ಇರಂಗಿಲ್ಲ. ಇದನ್ನ ಯಾಕೆ ಹೇಳೋದ? ಮುದುಕಿ ಸಂತಿಗೆ ಹೋದ ಖರೆ, ಸಂತೆಗೆ ಯಾವ್ದು ಖರೀದಿ ಮಾಡಬೇಕು ಬುದ್ಧಿ ನಡಿಲಿಲ್ಲ. ಮಂದಿ ಅಂತ ತಗೋತಿದ್ರು ಅದನ್ನ ತಗೊಂಡು. ಹಂಗಿದು ಜಗತ್ತೈತಿ, ಇದು ಸಂತೆ ಐತಿ. ಜಗತ್ತಂದ್ರೆ ಸಂತೆ ಐತಿ. ಈ ಸಂತಿಗೆ ನಾವು ಬಂದೇವ ಅಂದ್ರೆ ಇಲ್ಲಿ ಯಾವ್ದು ಸಾಮಾನು ಖರೀದಿ ಮಾಡಬೇಕು, ನಾವು ಬುದ್ಧಿ ಚಾತುರ್ಯ ಇಲ್ಲಿ ನಾವು ಖರೀದಿ ಮಾಡ್ಬೇಕು. ಇಲ್ಲಿ ಬಂದು ಏನು ಗಳಿಸ್ಬೇಕು? ಇಲ್ಲಿ ಏನು ಗಳಿಸ್ಬೇಕು? ಇಲ್ಲಿ ಬಂದು ಹಣ ಗಳಿಸ್ಬೇಕಂತ ಅದು. ಇಲ್ಲಿ ಬಂದ ಮ್ಯಾಲ ನೀ ಭಕ್ತಿ ಗಳಸ, ಜ್ಞಾನ ಗಳಸ, ವೈರಾಗ್ಯ ಗಳಸ, ಪ್ರೇಮ ಗಳಸ. ಸಂಸಾರ ಬೇಕಾದ್ರೆ ಎಲ್ಲ ಮಾಡ್ತಾವ. ಸಂಸಾರ ನಾಯಿಗಳು ಬಿ ಸಂಸಾರ ಮಾಡ್ತಾವ, ನಾಚಾಗಿಲ್ಲ. ಹಾದಿ ಮೇಲೆ ಸಂಸಾರ ಮಾಡ್ತಾವ ನಾಯಿಗಳು. ನೀ ಮಾಡುದೇನ್ ದೊಡ್ಡ ಮಾತಾ ಇದು? ಬರೇ ಸಂಸಾರ ಮಾಡಿ ಭೋಗ ವಿಲಾಸದಾಗ ಆಯುಷ್ಯ ಕಳಿಬೇಡ. ಆಯುಷ್ಯದ ಲೆಕ್ಕ ಮಾಡ. ಹೋಗಿದ ಅಬರು ಹೊಳಿ ಬರ್ತೈತಿ, ಹೋಗಿದ ರೊಕ್ಕ ರೂಪಾಯಿ ಹೊಳಿ ಬರ್ತಾವ, ಹೋಗಿದ ಮಾನ ಹೊಳ್ಳಿ ಬರ್ತೈತಿ. ಖರೆ ಹೋಗಿದ ಆಯುಷ್ಯ ಮಾತ್ರ ಹೊಳ್ಳಿ ಬರುದಿಲ್ಲ. ತುಕಾಮಣಿಕರ ಆಯುಷ್ಯಾಚೆ ಮೂಲ ನಕಾವೆಚ್ಚು ಬೋಲ ನಾಮಾವಿನ. ನಿನ್ನ ಆಯುಷ್ಯದ ಲೆಕ್ಕ ಮಾಡ. ಬತ್ ಸನಿ ಬತ್ ಸನಿ ಸಾವು. ಏನಾಗ್ಯದ ಗೊತ್ತೇನ್ರಿ? ದೊಡ್ಡ ಮನಿ ಇರ್ತೈತ್ಯಾ, ಆ ಮನ್ಯಾಗ ಇಲಿ ಇರ್ತಾವ. ಇಲಿ ಇರ್ತಾವ. ಮನಿ ಮಾಲಕ್ ಏನ್ ಮಾಡ್ತಾನ? ಇಲಿ ಬಹಳ ಆಗ್ಯಾವ ಅಂತೇಳಿ ಅವಂದ ಬೆಕ್ಕ ಸಾಕ್ತಾನ. ಬೆಕ್ಕ ಹಚ್ಚಿಗಳ ಮೂಲ್ಯ ಕೂತಿರ್ತೈತಿ, ತೊಕ್ಕ ಹಚ್ಚಿ ಇಲಿ ಕಡೆ ನೋಡ್ಕೋತ. ಅದು ಇಲ್ಲಿ ಗೊತ್ತಿಲ್ಲ. ನನ್ ಕಡೆ ನೋಡ್ಕೋತ ಕೂತೈತಿ ಬೆಕ್ಕ ಅಂಬುದು ಇಲ್ಲಿ ಗೊತ್ತಿಲ್ಲ. ತನ್ನ ಹೆಂಡ್ರನ ತನ್ನ ಮಕ್ಕಳನ್ನ ಅಗ್ದಿ ಮಜಾ ಮಾಡಕ್ ಹತ್ತೈತಿ. ಅದ ಖರೆ ಬೆಕ್ಕ ನನ್ನ ಕಡೆ ನೋಡ್ಕೋತ ಟಕ್ ಹಚ್ಚಿ ಕೂತೈತಿ ಅಂಬುದು ಇಲ್ಲಿಗೆ ಗೊತ್ತಿಲ್ಲ. ಭೂಮಿ ಏನಾಗ್ತದ? ಆ ಇಲ್ಲಿ ತನ್ನ ಹೆಂಡ್ರು ಮಕ್ಕಳು ಮಜಾದಾಗ ಮಜಾ ಮಾಡ್ತಿರ್ತೈತಿ. ಈಗ ಬೆಕ್ಕ ತನ್ನ ಕಡೆ ಜಿಗಿತ್ತು, ಇಲ್ಲಿನ ಗಂಟ್ಲ ಒಡದ ತಗೊಂಡು ಹೋಗ್ತ. ಇದು ಕತಿ ನಮ್ದು ಹಂಗಾಯ್ತು ಎಲ್ಲಾರ. ಯಾವಾಗ ಯಮ ಬರ್ತಾನ, ಯಾವಾಗ ಮರಣ ಬರ್ತೈತಿ, ಎಲ್ಲಾ ಬಿಟ್ಟು ಹೋಗ್ಬೇಕಾಗ. ಎಲ್ಲ ಬಿಡುದಂದ್ರೆ ಏನ್ ಬಿಡುದು? ಏನ್ ಆಯುಷ್ಯದಾಗ ಗಳಿಸಿರಿ ಅಲ್ಲಿದ ಅಲ್ಲೇ ಸಂಗಟ ಏನ್ ಬರ್ತೈತಿ ಗೊತ್ತ? ನಿನ್ನ ಆಯುಷ್ಯದಾಗ ಏನ್ ಎಂತ ಕೆಲಸ ಮಾಡಿದಿ, ಪಾಪ ಪುಣ್ಯ, ಚಲೋ ಕರ್ಮ ಕೆಟ್ಟ ಕರ್ಮ ಮಾಡಿದೆಲ್ಲ ನಿನ್ನ ಬೆನ ಬೆಣಂಗಿಲ್ಲ. ಇಲ್ಲಿ ಕೂತವ್ರು ಕೇಳ್ತೇನ. ಈಗ ಸೂರ್ಯ ಮುನಿಗ್ಯಾನ, ಹೊತ್ತು ಮುನಿಗ್ಯಾಚಲ್ಲ. ಈಗ
ಹೊತ್ತು ಮುಣಗುವಾಗ ಏನ್ ತಗೊಂಡು ಹೋಗೈತಿ ಗೊತ್ತಾ ನಿಮಗ? ಇಲ್ಲಿ ಕುತ್ತವ್ರ ಬಗ್ಗೆ ಒಬ್ಬರು ಹೇಳ್ತಾರೆ, ಸೂರ್ಯ ತಗೊಂಡು ಹೋಗಿ ಏನು ತಗೊಂಡು ಹೋಗ್ಯಾನ ಸೂರ್ಯ? ಏನ್ ತಗೊಂಡು ಹೋಗ್ಯಾನ ಹೇಳ? ತನ್ನ ಬೆಳಕು ತಗೊಂಡು ಹೋಗ್ಯಾನ. ತನ್ನ ಬೆಳಕು ಇಲ್ಲಿ ಇಟ್ಟು ಹೋಗ್ಯಾನ ಸೂರ್ಯ. ಸೂರ್ಯ ಹೋಗುವ ತನ್ನ ಬೆಳಕು ತಗೊಂಡು ಹೋಗ್ಯಾನ. ಹಂಗಿ ಜೀವ ಸಾಯುವಾಗ ಏನು ಒಯ್ತೈತಿ ಅಂದ್ರೆ ಅವಿಷ್ಯದಾಗ ಮಾಡಿದ ಪಾಪ ಪುಣ್ಯದ ಗಂಟು ತನ್ನ ತಲೆ ಮೇಲೆ ಇಟ್ಟುಕೊಂಡು ಜೀವ ಹೋಗ್ಬಿಡ್ತೈತಿ ಅಲ್ಲಿ. ವಿಠಲ 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 ಪಾಂಡುರಂಗ ವಿಠಲ, ವಿಠಲ 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 ಪಾಂಡುರಂಗ ವಿಠಲ. ಓ ಅದಕ್ಕ ಇಲ್ಲಿ ಸಂತಿ ಮಾಡಕ್ ಬಂದೇವ. ಇದ ಸಂತಿಗೆ ಬಂದಳು, ಅಕ್ಕ ಮಹಾದೇವಿ ಬಂದಳು ಸಂತಿಗೆ, ಜನಾಬಾಯಿ ಬಂದಳು, ಮೀರಾಬಾಯಿ ಬಂದಳು, ಗೋರಾ ಕುಂಬಾರ್ ಬಂದ, ಸಾವತಾಮಾಳಿ ಬಂದ, ಪುರಂದ್ರದಾಸ್ ಬಂದ, ಕನಕದಾಸ್ ಬಂದ, ಸಿದ್ದಾರೂಢ ಬಂದ, ಎಲ್ಲ ನಿಂಗ್ ಬಂದ. ಅಟ್ಟೆ ಎಲ್ಲಾರಿ ಸಂತಿಗೆ ಬಂದ್ರೆ ಖರೀ ಸಂತ್ಯಾಗ ಬಂದ ಏನ್ ಖರೀದ್ ಮಾಡು ನಿಮ್ಮೊಂದು ಹೇಳ. ಇಲ್ಲಿ ಬಂದ ಬರೀ ಸಂಸಾರ 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 ಮಾಡಿ ಸತ್ತಿ ಅಂದ್ರ ಇಲ್ಲಿ ಬಂದ ಬಾಸಿಂಗ್ ತಗೊಂಡು ಹೋದಂಗ ಆಗ್ತೈತಿ ನೋಡ. ಬಾಜಾರ್ಗೆ ಹೋಗಿ ಬಾಸಿಂಗ್ ತಗೊಂಡು ಹೋದಂಗ ಆಗ್ತೈತಿ. ನೀ ಬರೀ ಸಂಸಾರ ಸಂಸಾರ ಮಾಡಿ ಸತ್ರ ಯಾವ್ದು ಮಾಡ್ತೀನಿ ನೋಡಿ. ಮತ್ತೆ ಇಲ್ಲಿ ಬಂದ ಭಜನಾ ಮಾಡಿ, ಭಕ್ತಿ ಮಾಡಿ, ಗುರುಗಳ ಸೇವಾ ಮಾಡಿ, ಪುಣ್ಯದ ಕೆಲಸಗಳು ಮಾಡಿ, ಸತ್ಕರ್ಮ ಮಾಡಿ, ಆ ಭಗವಂತನ ಧ್ಯಾನ ಮಾಡಿ ನೀವು ಒಬ್ಬ ಶರಣ ಅನಿಸ್ಕೊಂಡ, ಸಂತ ಅನಿಸ್ಕೊಂಡ, ಸಾಧು ಅನಿಸ್ಕೊಂಡ ಸತ್ಯ ಅಂದ್ರೆ ಇಲ್ಲಿ ಬಂದ ಈ ಅಂಗಡಿಗೆ ಬಂದ ನೀ ಬಂಗಾರ ಖರೀದಿ ಮಾಡ್ಕೊಂಡು ಹೋದಂಗ ಆಗ್ತೈತಿ. ನಾನು ಬಂಗಾರ ಖರೀದಿ ಮಾಡ್ತೇವ, ಬಾಸಿಂಗ್ ಖರೀದಿ ಮಾಡ್ತೀವಿ ನೋಡಿ. ಈ ಸಂತಿಗೆ ಬಂದಿದ್ದೀವಿ ಅವಾಗಳ್ರ ಜರ ಭಜನಾ ಮಾಡಿ ನೋಡಿ. ಇವತ್ತು ನಮ್ಮ ತಾಯಿದಾರ ಬಹಳ ಮಂದಿ ಬಂದಾರ ನೋಡ್ರಿ. ನಾವು ಬಂದಿ ಇವತ್ತು 6 ದಿವಸ ಆಯ್ತು. ಯಾಕೆ ಅವಾಗ ನಿನ್ನೆ ಮನೆ ಯಾಕೆ ಬಂದಿಲ್ಲ ಇವ ನೀವು? ಇಪ್ಪ ಬರ್ಬೇಕು ಅಂದೇವ್ರಿ, ಮಳಿನೈತೆ ಏನ್ ಮಾಡ್ಬೋದು. ಇದು ಆಗ್ಬೇಕಾದ್ರೆ ಅದಕ್ಕೂ ಪುಣ್ಯನ ಬೇಕು. ಎಲ್ಲ ಪರಮಾತ್ಮನ ಸಂಕಲ್ಪ ಇರ್ತಾವೆಲ್ಲ. ನಾವು ಮಾಡ್ತೀನಿ ಅಂದ್ರೆ ಏನೂ ಆಗೋಲ್ಲ, ಅವನು ಇಚ್ಛಾ ಇರ್ತದೆ. ಅವಾಗ ದರ ಭಜನ ಮಾಡ್ರಿ. ನಾವು ತುಕಾರಾಮ್ ಮಹಾರಾಜರ ಜೋಡಿ ಹೋಗೋಣ. ಮಸ್ತ್ ಹೆಣ್ಮಕ್ಳ ಧನಿ ಬಹಳ ಚಲೋ ಇರ್ತೈತಿ. ಮಸ್ತ್ ಚಲೋ ಧನಿಯಲ್ಲಿ ಭಜನ ಮಾಡ್ರಿ ನೋಡೋಣ ಅನ್ರಿ. ಯಾರು ಭಜನ ಮಾಡುದ? ಗೋಪಾಲ ಕೃಷ್ಣನ ಭಜನ ಮಾಡೋದು. ನಮ್ಮ ಜಗನ್ನಾಥ್ ಮಹಾರಾಜ ಅದಾರಲ್ಲ ಇಲ್ಲಿ, ಜಗನ್ನಾಥ್ ಹೆಸರು ಯಾರ್ತೈತಿ ಗೊತ್ತ? ಯಾವ ದೇವ್ರದ ಹೆಸರು ಐತ್ರಿ ಜಗನ್ನಾಥ? ಗೊತ್ತೈತಿ? ಒಬ್ರು ಯಾರು ನಾಲ್ಕ ಮೇಲೆ ಹೇಳೋಣ. ಜಗನ್ನಾಥ್ ಯಾವ ದೇವ್ರದ ಹೆಸರೈತಿ? ನಾ ಹೇಳ್ತೇನೆ. ಜಗನ್ನಾಥ ಇದು ಕೃಷ್ಣನ ಹೆಸರೈತಿ. ಜಗನ್ನಾಥ, ವಿಠಲ್ನಾಥ, ಏಕನಾಥ, ಜಗನ್ನಾಥ, ಲೋಕನಾಥ. ಆ ಕಡೆ ಉತ್ತರ ಪ್ರದೇಶದಾಗ ಒಂದ್ ದೇವಸ್ಥಾನ ಐತ್ರಿ, ದೊಡ್ಡ ದೇವಸ್ಥಾನ. ಅಲ್ಲಿ 3 ದೇವ್ರ ಮೂರ್ತಿ ಅದಾವ. 3 ದೇವ್ರು ಯಾವ್ರಿ? ಒಬ್ಬ ಬಲರಾಮ್, ಸುಭದ್ರ ಮತ್ತ ಕೃಷ್ಣ. ಇವರು 3 ಮಂದಿ ಅಣ್ಣ ತಮ್ಮ. ವಸುದೇವ ದೇವಕಿಲೆ ಹೊಟ್ಟಿಲೆ ಹುಟ್ಟಿದವರು. ದೊಡ್ಡವ ಬಲರಾಮ, ಸಣ್ಣವ ಕೃಷ್ಣ, ಎಲ್ಲಕ್ಕಿಂತ ಸಣ್ಣಕ್ಕೆ ತಂಗಿ ಸುಭದ್ರ. ಈ 3 ದೇವ್ರದ್ದು ಮೂರ್ತಿ ಅದಾವ ಅಲ್ಲಿ. 3 ದೇವ್ರ ಮೂರ್ತಿ ಅದಾವ. ಆ 3 ದೇವ್ರ ಹೆಸರು ಒಂದ ಏನ? ಜಗನ್ನಾಥಪುರಿ ಅಂತ ಹೆಸರ. ಜಗನ್ನಾಥಪುರಿ, ಜಗನ್ನಾಥ ಇದು ಕೃಷ್ಣನ ಹೆಸರೈತಿ. ಅದ ನಮ್ಮ ಅಪ್ಪವ್ರದ ಹೆಸರೈತಿ. ಕೃಷ್ಣನ ಒಳಗಿನ ಗುಣ ಇದ್ದು ನಮ್ಮ ಜಗನ್ನಾಥ ಅಜ್ಜ ಅವ್ರ ಕಡೆ ಆ ಗುಣಗಳು ಅದಾವ. ಅದಕ್ಕೆ ಕೃಷ್ಣನಿಗೆ ಗೋಪಾಲ ಹೆಸರ. ಗೋ ಅಂದ್ರೆ ಆಕಳದ ಪಾಲನ ಮಾಡ್ಯಾನತ್ರಿ ಗೋಪಾಲ. ಅವನ ತಾಯಿ ದೇವಕಿ, ಆ ವಸುದೇವ, ಸಂತ ಮಹಾತ್ಮರ ಅವನ ಹೆಸರಲ್ಲೇ ಭಜನಾ ಕಟ್ಟ್ಯಾರ. ಯಾವ್ದು ಭಜನಾ? ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ಅಯ್ಯೋ ಹಣೆ ಬಾರ, ಬಹಳ ತ್ರಾಸ ಆಗಕತ್ತೈತಿ ದೇವ. ಬಹಳ ಗಂಟ್ಲ ಆರಕತ್ತೈತಿ. ನೀರು ತಂದು ಕೂಡ್ಲೆ ಏನು ಜರ
ಅವ್ರ ದೇವ್ರದ ಭಜನಾ ಮಾಡಕ್ ಇಟ್ಟು ನಾಚಿಕೆ, ಇಟ್ಟು ಅಭಿಮಾನ, ಇಟ್ಟು ಗರ್ವ. ಯಪ್ಪ ನಾಳೆ ನಿಮ್ದು ಹೆಂಗ ಆಗುದ ತಾಯಿ, ನನಗ್ ಚಿಂತೆ ಬಿದ್ದೈತೆವ. ಸಂತ मीराबाई हरि गुण गावत नाचोंगी, हरि गुण गावत नाचोंगी, हरि गुण गावत नाचोंगी. मीराबाई ಆಕಿ मीराबाई ಕರ್ನಾಟಕದಾಗೆಲ್ಲ, ಮಹಾರಾಷ್ಟ್ರದಾಗೆಲ್ಲ मीराबाई ರಾಜಸ್ಥಾನದಾಕಿ, ರಾಜಸ್ಥಾನ್. ಆಕಿ ಒಬ್ಬ ರಾಜನ ಮಗಳಿದಳು, ರಜಪೂತ್ ಮಂದಿ ಅದ, ರಾಜನ ಮಗಳು. ಸಣ್ಣ ಹುಡುಗಿನ ಇಲ್ಲಿ ಕಾಲಾಗ ಹೆಜ್ಜೆ ಕಟ್ಟಕಿ, ಕೊಳ್ಳಾಗ ಒಂದು ತಂಬರಿ ಹಾಕುದ, ಈ ತಲೆ ಮೇಗಿನ ಸರ್ಗ ನಡಕ್ ಸಿಗಿಸುದ, ಇಂಥ ಚಿಪ್ಪಳೆ ತಗೊಂಡು मीराबाई ಭಜನಾ ಮಾಡವಳು. ಗೋವಿಂದ ರಾಧೆ ಗೋವಿಂದ, ಗೋವಿಂದ ರಾಧೆ ಗೋವಿಂದ, ಗೋವಿಂದ ರಾಧೆ ಗೋವಿಂದ, ಗೋವಿಂದ ರಾಧೆ ಗೋವಿಂದ. ಓ ಭಜನಾ ಮಾಡೋ ಮಗಳ ಭಜನಾ ಮಾಡೋದು ಆತ್ಮಕ್ಕೆ ಮಾತ್ರ ಪಸಂತ್ ಇಲ್ಲ. मीराबाई ಯಾಕಪ್ಪ ನೀ ಮಾಡ್ಬೇಡದ, ನಾ ರಾಜ, ನೀ ರಾಜನ ಮಗಳು, ರಾಜ ಕನ್ಯಾ. ನೀಂಗ ಕಾಲಾಗ ಹೆಜ್ಜೆ ಕಟ್ಟಿ ತಂಬೂರಿ ಕೈಯಾಗ ಚಿಪ್ಪಳೆ ತಗೊಂಡ ಹಿಂಗ್ ಕುಣಿದ್ಯಾ ಓನ್ಯಾಗ ಭಜನೆ ಮಾಡ್ತಿ ನೋಡ, ನಾನು ಅಬರು ಹೋಗ್ತೈತಿ, ನನ್ನ ಕಿಮ್ಮತ್ ಕಮ್ಮಿ ಆಗ್ತೈತಿ. ನೀ ಮಾಡಬೇಡ ಅಪ್ಪ, ನಾ ಜೀವ ಬಿಡ್ತೇನೆ ಖರೆ, ನಾ ಭಜನಾ ಬಿಡಂಗಿಲ್ಲಪ್ಪ ಅಂದಳ. ಏನಂದಳು? ಜೀವ ಬಿಡ್ತೇನೆ ಖರೆ, ನಾ ಭಜನಾ ಬಿಡಂಗಿಲ್ಲ. ಸಿಟ್ಟು ಬತ್ತಾಪ, ನಾನು ಮಾತು ಕೇಳಂಗಿಲ್ಲ. ನೋನು ಮನಸ್ಸಿನಾಗ ಈಗಿನ ಕೊಂದ ಬಿಡಬೇಕಂದ್ರ ಕೊಲ್ಲುದ್ಯಾ. मीराबाई ಅಚ್ಚಕ ತನ್ನ ಮನೆಗೆ ಹೋದಳು. ಇವ ಏನ್ ಮಾಡಿದ ರಾಜ, ಒಬ್ಬ ಇವನು ಕರೆದ, ಯಾರಿಗೆ? ಹಾವ ಆಡ್ಸೋರು ಇತ್ತಲ್ಲ, ಏನತ್ರ ಹಾವುಗಾರ ಕರೆಸಿದ ರಾಜ. ಬಂದ, ಯಾಕ್ರಪ್ಪ? ಏನಿಲ್ಲ, ನನ್ನ ಮಗಳೈತಿ, ನನ್ನ ವಿರುದ್ಧ ನಡೀತಾಳ, ಆಕಿ ಕೊಲ್ಲಬೇಕಾಗೈತಿ, ನಿನಗೆ ಎಷ್ಟು ಹಿಡ್ದಾಟ ರೊಕ್ಕ ಕೊಡ್ತೇನ, ಈ ಕೆಲಸ ಮಾಡ. ಅವಾಗ ಅಂದ, ಮಗಳನ್ನು ಕೊಲ್ಲದೆ ಆಗ್ರಪ್ಪ, ಆಕಿ ಸಂತ ಅದಾಳ, ಶರಣಮ್ಮ ಅದಾಳ, ರಾತ್ರಿ ಆಗಲಿ ಭಜನಾ ಮಾಡ್ತಾಳ, ಆಕೆಯನ್ನು ಕೊಲ್ಲೋದು ಹ್ಯಾಂಗ? ನನ್ನ ಕೈಲಿ ಆಗುದಲ್ಲ ಅಂದ ರಾಜ ಮಗ, ನೆನಗೆ ಹೊಂದ್ ಬಿಡ್ತೀನಿ ನಾನು. ರಾಜನ ಹುಕುಂ, ರಾಜನ ಮುಂದೆ ಹೋಗೋರು ಯಾರದ, ನೀ ಕೊಲ್ಬೇಕು, ನಿನಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ, ಒಲ್ಲ ಜರ ಕೊಂದಿಲ್ಲ ಅಂದ ನಿನಗ ಖಲಾಸ ಮಾಡ್ತೀನಿ ಅಂದ. ಅದು ಅಂಜಿ ಹೂ ಆಯ್ತು, ಒಂದ್ ಕಡೆ ಅಂಜಿತು, ಒಂದ್ ಕಡೆ ಲೋಭಿ ಆಯ್ತು. ಆಯ್ಗಳು ಏನ್ ಬೇಕು ನೋಡ್ರಿ, ವಿಠಲ ವಿಠಲ ವಿಠಲ. ಓ ಅವ ಅದು ಏನ್ ಮಾಡಿದ್ ಗೊತ್ತೇನ್ರಿ? ಅವ್ರ ರಾಜ ಹೇಳಿದ ಹ್ಯಾಂಗ್ ಕೊಲ್ಲುದು, ಹಿಂಗ್ ಮಾಡ, ನೀ ಹಾವಂಗಾರ ಅದಿಲ್ಲ, ಹಾವ ಆಡಿಸ್ತಿಲ್ಲ, ಹಾವ ನೋಡು, ಕೆಟ್ಟ ಜಾರ ನಾಗರ ಹಾವ ಒಂದ್ ಪೆಟ್ಟಿಗೆಗೆ ಹಾಕೊಂಡು ತಗೊಂಡ್ ಬಾ, ಮುಂದೆ ಹ್ಯಾಂಗ್ ಮಾಡೋದ್ ಹೇಳ್ತೀನಿ ನಾನು. ಇವನ ಸಲ್ಲ ಕೊಡ್ತಾನ, ಸಲ್ಲ ಹೋಗಿ ಕೆಟ್ಟ ನಾಗರ ಹಾವ್ರಿ. ನಾಗರ ಹಾವು ಒಳಗೆ 2 ಜಾತಿ ಇರ್ತಾವ. ಗಂಡ ಹಾವು ಕಡದ್ರ ಮನುಷ್ಯ ಉಳಿದೈತಿ, ಹೆಣ್ಣು ನಾಗರ ಹಾವುದರೆ ಕಡಿತಂದ್ರ ಅದಕ್ಕೆ ಔಷಧಿ ಇಲ್ಲ, ಪಯ್ಯ ಮಾಡುದ. ಹೆಣ್ಣು ನಾಗರ ಹಾವ ತಗೊಂಡು ಬಂದ್ರೆ ಅಗ್ದಿ ಮಸ್ತ್ ಪೆಟ್ಟಿಗೆ, ಸುಂದರ ಸಾಗವಾನ ಕಟ್ಟಿಗೆ ಪೆಟ್ಟಿಗೆ ಒಳಗ, ಅದ ಒಳಗೆ ಹಾಕಿ ಹಾವು ತಗೊಂಡು ಬಂದ. ಕೊಟ್ಟ ರಾಜನ ಕಾಯಕ್, ಸರ್ಕಾರ ತಗೋರಿ, ತಗೊಂಡ. ಆಯ್ತ ಕರೆದಳು मीराबाई, ಹುಡುಗಿ ಬಾಯಿ
ಬಂದಳಾಕಿ ಏನ್ ಅನ್ಕೋತ ಬಂದಳು, ಕೃಷ್ಣ ಕೃಷ್ಣ ಜಯ ಕೃಷ್ಣ 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 ಜಯ ಕೃಷ್ಣ 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 ಕೃಷ್ಣ. ಓ ಬಂದಳ, ಏ ಮೀರಾ ನೋಡ, ನಿನಗೊಂದ್ ಪೆಟ್ಟಿಗೆ ಕೊಡ್ತೀನಿ. ಈ ಪೆಟ್ಟಿಗೊಳಗೆ ಏನೈತಿ ಗೊತ್ತೈತಿ ಅಲ್ಲ, ನೀ ಯಾ ಕೃಷ್ಣನ ಭಜನ ಮಾಡ್ತಿಲ್ಲ ಆ ಕೃಷ್ಣನ ಮೂರ್ತಿ ಐತಿದ್ರ ಒಳಗ. ಯಾ ಕೃಷ್ಣನ ಭಜನ ಮಾಡ್ತಿ ಆ ಕೃಷ್ಣನ ಒಳಗಡೆ ಮೂರ್ತಿ ಐತಿ, ತಗೊಂಡು ಹೋಗು ತಗೊಂಡು ಹೋಗು. ಆಕಿಗೆ ಆನಂದ ಆಯ್ತ್ರಪ್ಪ, ನಾ ಕೃಷ್ಣನ ಭಕ್ತಿ ಮಾಡಿದ್ವಿ, ಕೃಷ್ಣ ಮೂರ್ತಿ ನನಗ ಅಪ್ಪ ಕೊಡ್ತಾನ ಅಂದ್ರ ಆನಂದ ಆಗಿ ತನ್ನ ಕೋಲ್ಯಾಗ ಹೋದಳು. ಆ ಪೆಟ್ಟಿಗೆದ ಪೂಜೆ ಮಾಡ್ಯಾಳ, ಆ ಪೆಟ್ಟಿಗೆ ನಮಸ್ಕಾರ ಮಾಡ್ಯಾಳ. ಇದ್ರ ಒಳಗೆ ಯಾರದಾರ, ನಾನು ಕೃಷ್ಣ ಅದಾನ. ಪೆಟ್ಟಿಗೆದ ಕೀಲಿ ತಗೋದು ಹೊರದು ಕೂಡ್ಲೆ ಏನ್ ಹೇಳ್ಬೇಕು ನಿಮಗ, ಬಹಳ ಲಕ್ಷ ಕೊಟ್ಟು ಕೇಳ್ರಿ. ಒಳಗ ಹಾವು ಇಲ್ಲ, ಖರೆ ಖರೆ ಒಳಗ ಕೃಷ್ಣ ಪರಮಾತ್ಮನ ಮೂರ್ತಿ ಇತ್ತು. ಇವ ಹಾವು ಕಡದ ಸಾಯ್ಲತ್ರಿ, ಹಾವ ಅದ್ರಾಗ ಹಾಕಿ ಕಳ್ಸಿದ್ರ ಮಿರಾಬಾಯಿಗೆ ಮಾತ್ರ ಅಲ್ಲಿ ಹಾವು ಮಾಯ ಆಯ್ತು. ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಮೂರ್ತಿ ಇತ್ತ. ಏನ್ ಮಾಡ್ತೈತಿ ಹಾವು ಕೃಷ್ಣನಿಗೆ ಗೊತ್ತಿಲ್ಲ. ಗೋಕುಲದಾಗಿದ್ದಾಗ ಆ ಕಾಲಿಯಾಮದ ಹಾವಿನ ಹೆಡಿ ಮೇಲೆ ಇವ ನೃತ್ಯ ಮಾಡ್ತಾನ, ಹಾವಿನ ಹೆಡಿ ಮೇಲೆ ನೃತ್ಯ ಮಾಡ್ತಾನ. ಅಷ್ಟ ಅಲ್ಲ, ಕ್ಷೀರಸಾಗರದಾಗ ಹಾವಿನ ಹಾಸಿಗೆ ಮ್ಯಾಲ ಮಲಗ್ಯಾರಿವ. ಪದ್ಮನಾಭಂ ಸುರೇಶಂ ಭುಜಂಗ ಶಯನಂ ದೇವರದ. ಅದಕ್ಕ ಕೃಷ್ಣನ ಭಕ್ತಿ ಮೀರಾಬಾಯಿ ಅಂತಲೇ ಬಹಳ ಇತ್ತು. ವಿಷ ಕೊಟ್ರು ಆದ್ರ ಸತ್ತಿಲ್ಲ. ಯಾಕಂದ್ರೆ ಆಕಿ ಅಷ್ಟೇ ಕೃಷ್ಣನ ಮೇಲೆ ಪ್ರೇಮ ಇದ್ದಳು, ಕೃಷ್ಣ ಭಜನ ಮಾಡ್ತಿದ್ಳು. ಮೀರಾಬಾಯಿದ ಕೀರ್ತಿ ಉಳಿತು, ಚರಿತ್ರ ಆಯ್ತು, ಪುರಾಣ ತಯಾರಾಗಿದೆ. ನೋಡೋಣ, ಭಜನ ಮಾಡ್ರಿ. ಅವ್ ನೋಡು, ನೀವು ಮಾಡ್ರಿ ಕೃಷ್ಣ ಭಜನ, ನಿಮಗೂ ಕೃಷ್ಣ ಆಶೀರ್ವಾದ ಮಾಡ್ತಾ. ಇಲ್ಲಿ ಕೃಷ್ಣ ದೋರಿ ಇಲ್ಲ, ಇಲ್ಲ ಜಗನ್ನಾಥ ಅದವ್ರದಾರಲ್ಲ, ಅವನ್ ಸಾಕ್ಷಾತ್ ಕೃಷ್ಣ ಅದಾನ. ತಾನ ರೂಪ ಮ್ಯಾಲ ತೋರ್ಸಂಗಿಲ್ಲ ಯಾರು, ತಾನ ಸ್ವರೂಪ ಮುಚ್ಚಿಡ್ತಾರೆ ಅಲ್ಲ. ಹಂಗ ಮಾಡ್ರಿ ಭಜನ್ ನೋಡೋಣ. ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ನಿಮಗೆ ಚಲೋ ಕಾಣಿಸ್ತೈತಿ. ಊರೆಲ್ಲ ಕೂಡಿರಿ, 4-5 ಊರ್ ಕೂಡಿರಿ, ದನಿ ಬರುವಲ್ಲ ಅನ್ರಿ. ದೇವಕಿ ನಂದನ ಗೋಪಾಲ, ಹಾ ದೇವಕಿ ನಂದನ ಗೋಪಾಲ. ಈಗ ಬರ್ತನ ಸಿಟ್ಟ. ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ಚಪ್ಪಳಿಗೆ ಯಾರ ಬರ್ಸವ. ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. 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 ಎಲ್ಲರೂ ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ದೇವಕಿ ನಂದನ ಗೋಪಾಲ. ಜಗನ್ನಾಥ ಬಾಬಾ ಗೋಪಾಲ, ಜಗನ್ನಾಥ ಬಾಬಾ ಗೋಪಾಲ. ಗೋಪಾಲ ಗೋಪಾಲ ಜಗನ್ನಾಥ ಬಾಬಾ ಗೋಪಾಲ. ವಾ ವಾ ವಾ, ಬಹಳ ಚಂದ ಭಜನ ಮಾಡ್ರಿವ. ನಾನು ಪರಮಾತ್ಮನ ಹೆಸರು ತಗೊಂಡ್ರಿವ, ನಿಮ್ ಪಾದಕ್ಕೆ ನನ್ನ ತಲೆಯಿಟ್ಟು ನಮಸ್ಕಾರ ತಾಯಿ. ನಿನ್ನ ಬಾಯಾಗ ಭಜನ ಇದ್ರ ದಿನ ನಿನ್ನ ಕಾಲು ಬೀಳ್ತೀನಿ ನಾನು. ದೇವ್ರ ಬಾಯಾಗ, ನಿನ್ನ ಬಾಯಾಗ ದೇವ್ರ ಹೆಸರು ಇದ್ರ ನಿನ್ನ ಅಂತ ಪುಣ್ಯವಂತ ಈ ಭೂಮಿ ಮೇಲೆ ಯಾರು ಇಲ್ಲ. ಪುಣ್ಯವಂತ ಭಾವಿ ಗೀತಾ ಸಜ್ಜನಾಂಚಿ ನಾವೇ ಸಂತ್ರ ಪ್ರಮಾಣ ಅದಾವ. ಯಾವ ಪುಣ್ಯವಾನ ಈ ಜಗತ್ನಾಗ ಯಾರ ಬಾಯಾಗ ಯಾವತ್ತು ರಾಮ ಕೃಷ್ಣ ಗೋವಿಂದ ವಿಠಲ ಮಹಾದೇವ ಶಿವಶಂಭು
ಯಾವತ್ತು ದೇವ್ರ ಹೆಸರು ಯಾರ ಬಾಯಾಗ ಐತಿಲ್ಲ ಅವ್ರಂತ ಪುಣ್ಯವಾನ್ ಯಾರು ಇಲ್ಲ. ತುಕಾರಾಮ್ ಮಹಾರಾಜ್ ಹೇಳ್ತಾರ, आम्ही पुण्यवंत व्हावे गीता सज्जनांची नावे ಹಿಂಗ ಹೇಳ್ಯಾರ. ಏ ಹರಿ ಓ ತುಕಾರಾಮ್ ಮಹಾರಾಜರು ಮಂದ್ಯಾಗ ಕೂಡಿ ಇರುವುದು ಅವ್ರಿಗೆ ಪಸಂದ್ ಬೀಳ್ತಿದ್ದಿಲ್ಲ, ಒಬ್ಬರ ಇರುವುದು ಪಸಂದ್ ಬೀಳ್ತಿತ್ತು. ತುಕಾ ಮಣಿ ಅಮ್ಮ ಏಕಾಂತಾचा वास नाही गुणदोषे येतांಗ. ತುಕಾರಾಮ್ ಮಹಾರಾಜ್ ಏನ್ ಪಸಂದ್ ಇತ್ತು? ಒಬ್ಬರ ಇರುವುದು. ಮನೆಗೆ ಹೆಂಡತಿದಾಳ, ಮಕ್ಕಳದಾರ, ಸಂಸಾರ ಐತಿ. ಖರಿ ವಿಚ್ಚ ಏನೈತಿ? ಒಬ್ಬರ ಇರುವುದು. ಒಬ್ಬರ ಇರುವುದು ಪ್ರಿಯ ಆಗ್ಬೇಕು. ಇದು ಒಂದು ವೈರಾಗ್ಯದ ಲಕ್ಷಣ ಐತಿ. ನಿಮಗೂ ಆಗ್ತದೆ ಒಬ್ಬರ ಇರುವುದು. ಯಾವಾಗ ಜನ ಪ್ರಾಕ್ಟೀಸ್ ಮಾಡಿದ್ರು, ಪ್ರಾಕ್ಟೀಸ್ ಒಬ್ಬರ ಇರುವುದು. ಯಾವಾಗ ತಿಂಗಳದಾಗ ಒಮ್ಮೆ ಒಬ್ಬರ ಇರುವುದು, ಯಾರಿಗೆ ಭೇಟಿ ಆಗಂಗಿಲ್ಲ. ಸುಮ್ ಕೊಲ್ಯಾಗ ಅಲ್ಲಿಗೇನು ಚಿಲ್ಕಾಗಿ ಗಪ್ ಕೂತ್ ಬಿಡುದು ಒಬ್ರ. ಹೊರಗೆ ಹೋದ್ರ ಒಳಗೆ ಎಲ್ಲ ಕಡೆ ಮಂದಿ ಇರ್ತೈತಲ್ಲ, ಎಲ್ಲಿ ಹೋದ್ರ ಮಂದಿ ಇರ್ತೈತಿ. ಮತ್ತ ನಿನಗೇನ ಮನೆ ಬಿಟ್ಟು ಎಲ್ಲಿ ಗುಡ್ದಾಗ ಹೋಗಕ್ ಆಗುಲ್ಲ. ನಮ್ಮೊಂದು ಶಾಸ್ತ್ರ ಹೇಳ್ತೈತಿ, ನೀ ಏನ್ ಮಾಡ್ಬೇಕು, ನೀ ಯಾವಾಗ್ರೆ ಒಮ್ಮೆ ನಿಧಾನ 8 ದಿವ್ಸಕ್ಕೆ ಒಮ್ಮೆ ಗೋರ್ಯಾಳದಾಗ ಕೂತ್ ಹೋಗಿ ಒಬ್ಬ ಗೋರ್ಯಾಳದಾಗ ಕೂತ್ ಬರ್ತ ಬಾ. ಎಲ್ಲಿ ಗೋರ್ಯಾಳ ಗೊತ್ತೈತಿ ನಮಗ? ನಮ್ ಸ್ಟೇಷನ್ ಲಾಸ್ಟ್ ಅದ ಸ್ಟೇಷನ್ ಗೋರ್ಯಾಳ ಸಂಶಾನ. 8 ದಿವಸನ ಒಮ್ಮಿರೆ ಒಬ್ರ ಹೋಗುದ, ಅಲ್ಲಿ ಆರಾಮ್ ಕೂತ್ ಬರ್ದು 1-2 ತಾಸ. ಹ್ಯಾಂಗ ಆಗ್ತೈತಿ ಗೋರ್ಯಾಳದಾಗ ಕೂತಾಗ? ಹ್ಯಾಂಗ ಅನಸ್ತೈತಿ ಮನುಷ್ಯನಾಗ? ಗೋರ್ಯಾಳದಾಗ ಹೋಗಿ ಕೂತಿ ಅಂದ್ರ ಮನುಷ್ಯನಾಗ ಹ್ಯಾಂಗ ಅನಸ್ತೈತಿ? ಅದೆಲ್ಲ ಗೋರಿ ನೋಡಿ, ಇವು ಮಾನ್ಯ ಮಾನ್ಯ 10 ವರ್ಷದ ಅವಂದು ನಂದು ಇಲ್ಲರಿ ಆಗುದು ಯಪ್ಪ, ಈ ಜನ್ಮದಾಗ ಏನು ಇಲ್ಲ ಅನಸ್ತೈತಿ. ಹೌದಲ್ಲ? ಹಂಗ ನಮ್ಮ ಶಿವ ಎಲ್ಲಿ ಇರ್ತಾನ? ಶಿವ ಭಗವಾನ್ ಮಹಾದೇವ್ ಶಿವ ಎಲ್ಲಿ ಇರ್ತಾನ? ಅವನು ಇರುವುದು ಪತ್ತ. ತುಕಾರಾಮ್ ಮಹಾರಾಜ್ ಹೇಳ್ತಾರ, ಶಿವ ಸಂಶಾನಿ ರಾಹಿಲ, ಶಿವ ಸಂಶಾನಿ ರಾಹಿಲ. ಭಗವಾನ್ ಮಹಾದೇವ ಯಾವತ್ತೂ ಒಂದು ಸಂಶಾನವಾಗಿರ್ತಾನ. ಭಗವಾನ್ ಮಹಾದೇವ ಅಂದ್ರೆ ವೈರಾಗ್ಯದ ದೇವರ. ನೇಗಿ ಬೂದಿ ಪಡ್ಕೋತಾನ. ಅವನ್ ತಲೆ ಮೇಲೆ ಗಂಗಾ ಹರಿತೈತಿ ನೀರು. ಗಂಗಾ ಅಂದ್ರ ಅದು ನೀರಿನ ಗಂಗಾ ಅಲ್ಲ. ಮಹಾದೇವನ ತಲೆ ಮೇಲೆ ಗಂಗಾ ನೀರಿನ ಗಂಗಾ ತಿಳ್ಕೋಬೇಡ, ಅದು ಜ್ಞಾನ ಗಂಗಾ ಅದ. ಜ್ಞಾನ ಗಂಗಾ ಯಾತ್ರ ಗಂಗಾ, ಜ್ಞಾನ ಗಂಗಾ ಹರಿತಾಳ ಶಿವನ ತಲೆಯಾಗ. ಜ್ಞಾನ ಗಂಗಾ ಹರಿತಾಳ. ತುಕಾರಾಮ್ ಮಹಾರಾಜರಿಗೆ ಒಬ್ಬರ ಇರುವುದು ಬಹಳ ಪಸಂತ್ ಬೀಳ್ತಿತ್ತ. ಮೊನ್ನೆ ನಾವು ಜಗನ್ನಾಥ ಅಪ್ಪರ್ನ ಇಲ್ಲಿ ಕೂತೀವಿ ಮಾತಾಡ್ಕೋತ, ಅವ್ರೊಂದು ಮಾತಾಡ್ರು. ನಾ ಸಣ್ಣಾಗಿದ್ದಾಗ ನಾನು ಒಬ್ಬರ ಇರುವುದು ಬಹಳ ಚಟ ಇತ್ತಂದ್ರ, ಅಲ್ಲೊಂದು ಅವ್ರ ಊರು ಬಗಲಾಕ ಒಂದು ಗುಡ್ಡ ಐತತ್ತ. ಆ ಗುಡ್ಡದಾಗ ಕುತ್ಕೊಂಡು ಒಬ್ಬನ ಇರ್ತಿದ್ನಿರಿ ಅಂದ್ರ. ಸರಿ ಏನ್ ಮಾಡುದ, ನಮ್ ಗುರುಗಳು ತಂದು ಇಲ್ಲೆಲ್ಲ ಜವಾಬ್ದಾರಿ ನನ್ನ ಮೇಲೆ ಕೊಟ್ರೆ ಎಲ್ಲ ನೋಡ್ಕೋತ ಹೇಳಿ ನಂಗೆ ಕೊಟ್ಟು ಮಾಡು. ಗುರು ಆಜ್ಞಾ ನಾ ಪಾಲನೆ ಮಾಡ್ಬೇಕು, ಗುರು ಸೇವಾ ಮಾಡ್ಬೇಕಾಗೈತಿ ಅಂದ್ರ. ಸರಿ ಇದನ್ನ ನನಗೆ ಬೇಕಾಗಿದ್ದಿಲ್ಲ, ನಾನು ಒಬ್ಬರ ಇರುವುದು ಬೇಕಾಗಿತ್ತು ಅಂದ್ರ. ಒಬ್ಬರ ಇರುವುದಂದ್ರ ಇದು ಸಾದಾ ಮಾತಲ್ಲ. ಒಬ್ಬರ ತುಕಾರಾಮ್ ಮಹಾರಾಜರು ಏನ್ ಮಾಡ್ರಿ ಗೊತ್ತೈತೇನ್ರಿ? ಅವ್ರ ಊರದಿಂದ ದೇವಾಣದ ಊರದಿಂದ 7 ಕಿಲೋಮೀಟರ್ ಮೇಲೆ ಒಂದು ಗುಡ್ಡ ಐತೆ.
7 ಕಿಲೋಮೀಟರ್ ಮೇಲೆ ಅದು ಗುಡ್ಡ ಐತಿ. ತುಕಾರಾಮ್ ಮಹಾರಾಜರು ಹೆಂಡತಿಗೆ ಹೇಳಿಲ್ಲ, ಮಕ್ಕಳಿಗೆ ಹೇಳಿ, ನೆರೆಹೊರೆ ಮಂದಿ ಯಾರಿಗೆ ಹೇಳಿಲ್ಲ. ಕೊಳ್ಳಾಗ ಒಂದು ವಿನ ಹಾಕೊಂಡಾರ, ಕೈಯಾಗ ಚಿಪ್ಳೆ ಹಿಡ್ದಾರ. ಯಾರಿಗೂ ಗೊತ್ತಿಲ್ಲ, ಅದು ರಾತ್ರಿ ಟೈಮ್ ಆ ಗುಡ್ಡದ ಮೇಲೆ ಹೋಗಿ ಕೂತಾರ. ರಾತ್ರಿ ಟೈಮ್ ಯಾಕೆ ಹಗಲಿ ಹೋದ್ರೆ ಇಲ್ಲಿ ಹೋಗ್ಯಾನ ಅಂತೇಳಿ ಯಾರು ನೋಡ್ತಾರ ಮಂದಿ. ಎಂತಾಲೆ ಹೋಗ್ಯಾರ ಅಂತೇಳಿ ಮಂದಿ ನೋಡ್ತಾರ. ನೋಡಿನ ಹೆಂಡತಿಗೆ ಹೇಳ್ತಾರೆ, ರಾತ್ರಿ ಟೈಮ್ ತುಕಾರಾಮ್ ಮಹಾರಾಜರ ಆ ಗುಡ್ಡದ ಮೇಲೆ ಕೂತಾರ. ಆ ಗುಡ್ಡದ ಹೆಸರೈತಿ ಭಂಡಾರ್ಯ ಗುಡ್ಡ ಅಂತ ಹೇಳಿ. ಭಂಡಾರ್ಯ ಗುಡ್ಡ ಈ ಕಡ 2 ಕಿಲೋಮೀಟರ್ ಎತ್ತರ ಐತ್ರಿ ಗುಡ್ಡದ. ಅವ್ರ ಊರಿನಿಂದ 7 ಕಿಲೋಮೀಟರ್. ಆ ಗುಡ್ಡದ ಮ್ಯಾಲ ಇಟ್ಟ ಒಂದ್ ಸಣ್ಣ ಗಿಡ. ಮಹಾತ್ಮ ಗಿಡ ಕೆಳಗೆ ಹೋಗಿ ಕೂತಾನ. ಅರೆ ಹೊತ್ತು ಉದಯ ಆಯ್ತು, ಹೊತ್ತು ಉದಯ ಆಯ್ತು. ತುಕಾರಾಮ ಸೂರ್ಯನಾರಾಯಣನಿಗೆ ನೋಡಿ ನಮಸ್ಕಾರ ಮಾಡ್ತಾನೆ. ಹೇ ಸೂರ್ಯನಾರಾಯಣ, ಹೇ ಸೂರ್ಯನಾರಾಯಣ, ನನಗೆ ಹಿಂಗ ಆಶೀರ್ವಾದ ಕೊಡ. ಏನ ನಾನು ಪಾಂಡುರಂಗ ನನಗೆ ಜಲ್ದಿ ದರ್ಶನ ಕೊಡು, ಹಂಗ ಆಶೀರ್ವಾದ ಮಾಡು ಸೂರ್ಯನಾರಾಯಣ. ಸೂರ್ಯನಿಗೆ ನಮಸ್ಕಾರ ಮಾಡಿ ಕೇಳ್ರಿ. ಇಂಥ ಕಥೆಗಳು ಕೇಳ್ಬೇಕು. ನಮ್ದು ಮನಸ್ಸು ಬದಲಾಗ್ತದೆ ಅಪ್ಪ. ಮನಸ್ಸಿನ ಸ್ವಭಾವ ಏನ್ ಕೇಳ್ತೇವಲ್ಲ ಮನಸ್ಸು ಹಂಗಾಗಿ ಬಿಡ್ತೈತಿ. ಏನ್ ನೋಡ್ತೇವಲ್ಲ ಮನಸ್ಸು ಹಂಗಾಗಿ ಬಿಡ್ತೈತಿ. ಹೌದಲ್ಲ? ಏನ್ ಕೇಳಕತ್ತಿಲ್ಲ ನಮ್ಮ ಮನಸ್ಸು ಹಂಗಾಗದು. ಏನ್ ನೋಡಕತ್ತೀವಲ್ಲ ಮನಸ್ಸು ಹಂಗ ಕೇಳಬೇಕು. ಈ ಮಾತದವಲ್ಲ, ಮಾತು ಶಬ್ದ ಅದವಲ್ಲ, ಶಬ್ದ. ಈ ಶಬ್ದಗಳು ಸಾಮಾನ್ಯ ಇಲ್ಲ. ಈ ಶಬ್ದಗಳು ನಮಗ ಹೋಗಿ ಪರಮಾತ್ಮನಂತೆ ಒಯ್ದು ಮುಟ್ಟಸ್. ನಾವು ಶಬ್ದ ಒಳಗೆ ತಾಕತ್ತೈತಿ, ಶಬ್ದ ಒಳಗೆ ತಾಕತ್ತೈತಿ. ತುಕಾರಾಮ್ ಮಹಾರಾಜ್ ಹರೆ ಗೆದ್ದು ಕೂಡಲೇ ಸೂರ್ಯನಾರಾಯಣಗೆ ನಮಸ್ಕಾರ ಮಾಡ್ಯಾನ. ಹೇ ಸೂರ್ಯನಾರಾಯಣ, ನಾನು ಪಾಂಡುರಂಗ ನಮ್ಮ ಜಲ್ದಿ ಭೇಟಿ ಆಗಲಿ ಅಂತೇಳಿ ಸೂರ್ಯನಿಗೆ ನಮಸ್ಕಾರ ಮಾಡ್ಯ. ಅಖಂಡ ಭಜನಾ ಚಾಲು ಆಯ್ತು. ಅಖಂಡ ದೇವರು ಭಜನಾ ಮಾಡಿದ್ರೆ ಭಜನಾ ಮಾಡ್ತಾ ಮಾಡ್ತಾ ಸಮಾಧಿ ಹತ್ತೈತೆ ಅಪ್ಪ. ಸಮಾಧಿ ಹತ್ತೈತೆ. ಸಮಾಧಿ ಅಂದ್ರೆ ಏನ? ಜಗತ್ ಮರಿದ ನೈ ಮರಿತ ನಾ ಯಾರ ನಿಂದು ಗೊತ್ತಿಲ್ಲ. ಇದು ಸಮಾಧಿ. लागली समाधी हरीच्या नामे. ತುಕಾರಾಮ್ ಮಹಾರಾಜ್ ಯಾವ್ದು ಹೆತ್ತ ಭಜನ ಮಾಡ್ತಿದ್ರು ಗೊತ್ತ? ತುಕಾರಾಮ್ ಮಹಾರಾಜ್ ಒಟ್ಟ ವಿಠ್ಠಲ ಭಜನ ಬಹಳ ಮಾಡ್ತಿದ್ರು. ವಿಠ್ಠಲ ವಿಠ್ಠಲ ಭಜನ ಮಾಡ್ತಿದ್ರು. ಓ ಅರೇ ವಿಠ್ಠಲ ಹೊರತು ಮತ್ತೊಂದೇನಿಲ್ಲ. ಏನ್ ನೋಡ್ತಾ ಕಡೆ ವಿಠ್ಠಲ ಕಾಣವ. ಮನಸ್ಸಿನಾಗ ವಿಠ್ಠಲ, ಕನಸಿನಾಗ ವಿಠ್ಠಲ, ಧ್ಯಾನದಾಗ ವಿಠ್ಠಲ. ಅದರ ಹೊರತು ಏನು ಇಲ್ಲ. ನಾನು ವಿಠ್ಠಲ, ನಾನು ವಿಠ್ಠಲ, ನಾನು ವಿಠ್ಠಲ. ತುಕಾರಾಮ್ ಮಹಾರಾಜ್ ಅದರಂತೆ ಗೋರಾ ಕುಂಬಾರ್ ಗೊತ್ತೈತಿಲ್ಲ? ಗೋರಾ ಕುಂಬಾರ್ ಕತಿ. ಕೆಸರು ತುಳಿತಾನ, ಇಂಥ ತಾಳ ಬಾರಿಸ್ತಾನ, ಕೆಸರು ತುಳಿತಾನ. ತುಳಿತಾ ತುಳಿತಾ ಸಣ್ಣ ಕೂಸ್ ಕಾಲಾಕ್ ಬತ್ತು ಗೊತ್ತಿಲ್ಲ. ಆ ಕೂಸ್ ಹಾಯ್ದು ಒಂದು ಕೆಸರು ಬಿರ್ಸೈತೆ ತಿಳ್ಕೊಂಡು ಆ ಕೂಸಿನ ಮೇಲೆ ಕಾಲಿಟ್ಟು ತುಳಿದ ಆ ಕೂಸ ಕೊಂದ್ಬಿಟ್ಟ. ಇದು ಎಂತ ಭಜನ ಅಯ್ಯಪ್ಪ ಇದು. ನೀವೇನೆಂತ ಕೂಸ್ಕೊಳ್ಳೋದು ಕೊಲ್ಲಕ್ ಹೋಗ್ಬೇಡ್ರಿ. ಸುಮ್ಮನೆ ಇದ್ದಾಗ ಬಾಯಿಲೆ ವಿಠಲ್ ಬಿಟ್ಟು ಅರ್ಥ ಬರ್ರಿ. ಪಾಂಡುರಂಗ ಹರಿ ಜೈ ಜೈ ಪಾಂಡುರಂಗ ಹರಿ. ಓ जय जय विठ्ठल रखुमाई.
ಹರಿ ಆ ಭಂಡಾರಿ ಆ ಗುಡ್ಡದ ಮ್ಯಾಲ ಕೂತ ಮಹಾತ್ಮ ಜಪ ಮಾಡ ಭಜನ ಹೊತ್ತ ತಲೆ ಮ್ಯಾಲ ಬತ್ತು ಬಿಸಿಲು ಬಿತ್ತು ಇಟ್ಟ ಗಿಡ ಒಂದ್ ಛತ್ರಿ ಅಷ್ಟ ಆ ಗಿಡದ ಮ್ಯಾಲ ಆ ಕಡೆ ಹೋಯ್ತು ಬಿಸಿಲಾಗ ಕೂತ ಕರೆ ಭಜನ ಹೆಂಗ್ ಮಾಡ್ತಾನ ಅಳ್ಕೊತ್ ಮಾಡ್ತಾ ನಿಮಗೊಂದು ಹೇಳ್ತಾನೆ ಕೂತ ಅವ್ರಿಗೆ ಭಜನ ನಗು ಸಲುವಾಗಿಲ್ಲ ಧ್ಯಾನದಾಗ ಇಟ್ಕೋರಿ ಎಲ್ಲಾರು ಭಜನ ನಗು ಸಲುವಾಗಿಲ್ಲ ಭಜನ ಅಳು ಸಲುವಾಗೈತಿ ನೀ ಅಳ್ಕೋತ ಭಜನ ಮಾಡ್ರ ಪಾಂಡ್ರ ನನ್ನ ಕಣ್ಣೀರು ವರ್ಷಾಕ್ ಬರ್ತಾನ ಏನು ಸಂಶಯ ಹೇಳಿಬೇಡ ಭಜನ ಅಳು ಸಲುವಾಗೈತಿ ಭಜನ ನಗು ಸಲುವಾಗ ಅಲ್ಲ ಅದಕ್ಕೆ ಇದು ಮಜಾ ಅಂತ ಹೇಳಿ ಅಲ್ಲ ಇದು ಭಜನ ಮಜಾ ಅಂತ ಹೇಳಿ ಮಾಡ್ತಾರಲ್ಲ ಅವ್ರಿಗೆ ಯಮ ಏನ್ ಕೊಡ್ತಾನ ಸಜಾ ಕೊಡ್ತಾನ ಸಜಾ ಭಜನಾದ ಮಜಾ ಮಾಡ್ತಾರಲ್ಲ ಅವ್ರಿಗೆ ಯಮ ಸಜಾ ಕೊಡ್ತಾನ ಭಜನ ಗಾಂಭೀರ್ತಾನ ಬೇಕು ಪ್ರೀತಿ ಬೇಕು ಪ್ರೇಮ್ ಬೇಕು ಆ ಭಗವಂತನ ಬಗ್ಗೆ ನಮ್ಮ ಒಳಗ ತಳಮಳ ಇರ್ಬೇಕು ಅಂತ ಕಾರಣದಾಗ ತುಕಾರಾಮ್ ಮಹಾರಾಜ್ ಭಜನಾ ಮಾಡ್ತಾನ ಒಂದ್ ದಿವ್ಸ ಹೋಯ್ತು 2 ದಿವ್ಸ ಹೋಯ್ತು 3ನೇ ದಿವ್ಸ ಹೋಯ್ತ್ರಿ ತಿನ್ನೋಡುದು ವಿಚಾರ ಇಲ್ಲ ಪಾಂಡುರಂಗನ ಭಕ್ತಿ ಒಳಗ ತುಕಾರಾಮ ಹುಚ್ಚಾಗಿಬಿಟ್ಟ ಬರೀ ವಿಠಲ್ 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 ವಿಠಲ ಎಲ್ಲದೀನಿ ನೀ ಎಲ್ಲ ಕಡೆ ಅದಿ ಹ್ಯಾಂಗದಿ ನಿರ್ಗುಣ ರೂಪಲೆ ಅದಿ ನಿರ್ಗುಣ ನಿರಾಕಾರ ನಾ ಈಜ ಆಕಾರ ಜೇತುನಿ ಚರಾಚರ ಹರಿಸಿ ಭಜೆ ವಿಠಲ ನೀ ಎಲ್ಲ ಕಡೆ ಅದಿ ನೀ ಇಲ್ಲದ ಜಾಗ ಇಲ್ಲ ಖರೆ ಹ್ಯಾಂಗದಿ ನಿರ್ಗುಣ ಅದಿ ನನಗ್ ಬೇಕಾಗೈತಿ ಸಗುಣ ರೂಪಲೆ ಬೇಕಾಗೈತಿ ಸಗುಣ ಅವಡೇ ರೂಪ ಗೋಜಿರೆ ಸಗುಣ ಅವಳೇ ರೂಪ ಗೋಜಿರೆ ಸಗುಣ ಆಲೋಚನ ಸಾಗದೆ ಆಲೋಚನ ಸಾಗದೆ ಬಾ ನೀ ಸಗುಣ ಸಾಕಾರ ಆಗಿ ಬಾ ಸಖುಬಾಯಿ ಸಲುವಾಗಿ ಹಂಗ ಸಖುಬಾಯಿ ಆಗಿ ಹೋಗಿದ್ದೆಲ್ಲ ಹಂಗ ನನ್ನ ಕಡೆ ಬಾ 3 ದಿವಸ ಹೋಯ್ತ್ರಿ ಪಟ್ಟಿದ ಚಿಂತೆ ಇಲ್ಲ ನೀರಿನ ನೆನಪ ಇಲ್ಲ ಒಟ್ಟ ಧ್ಯಾಸ ಯಾವ್ದೈತಿ ಧ್ಯಾಸ ಬಿಟ್ಟಲ್ಲ ನೀನ್ ನನಗ್ ಬಂದು ಭೇಟಿ ಆಗ್ಬೇಕು ಧ್ಯಾಸ ಈ ಕಡೆ ಮನ್ಯಾಗ ಏನಾಯ್ತ ಅವನ ಹೆಂಡತಿ ಅಂತ ಜಿಜಾಬಾಯಿ ಎಲ್ಲಿ ಹೋದ್ರ ಇವರು ಎಲ್ಲಿ ಹೋದ್ರು ಗುಟಮನ ಗುಡಿಯಾಗ ಹೋಗಿ ನೋಡ್ತಾರ ಅಲ್ಲಿ ಇಲ್ಲ ಆ ಕಡೆ ಈ ಕಡೆ ನೋಡ್ತಾರ ಎಲ್ಲೇ ಇಲ್ಲ ಯಾರು ಊರಿಗೆ ಕೀರ್ತನೆ ಹೇಳಕ್ ಹೋಗಿರ್ಬೇಕನ್ನ ನನ್ನ ಗಂಡ 3 ದಿನ ಆಯ್ತು ಊಟ ಎಲ್ಲೋ ಏನೋ ಅಂದ ಆಕಿ ಸಿಟ್ಟು ಬಂದ್ರ ಸಿಟ್ಟು ಮಾಡ್ತಿದ್ದ ಖರೆ ಅವನ್ ಬ್ಯಾನ ಪ್ರೀತಿ ಬಹಳ ಇದ್ದಳ ಅವ ಊಟ ಮಾಡ್ಲಾರ್ದ ತಾಯಿ ಊಟ ಮಾಡ್ತಿದ್ದಿಲ್ಲ ಹಿಂಗಿದ್ಳು ಜಿಜಾಬಾಯಿ 3 ದಿನ ಆಯ್ತು ಇಕ್ಕಿದ್ ಊಟ ಇಲ್ಲ ಉಪವಾಸಿ ಆ ಊರಿಗೆ ಹೋಗ್ತಾಳ ಕೇಳ್ತಾಳ ನಮ್ಮ ಮಹಾರಾಜ್ರು ಇಲ್ಲಿ ಬಂದಿರೇನ್ರಿ ಅವ್ರಂದ್ರು ಇಲ್ಲವ ಅಲ್ಲಿ ಬಂದಿಲ್ಲ ಸುತ್ತಮುತ್ತ ಊರು 2-3 ದಿನ ಸುತ್ತಮುತ್ತ ಊರಿಲ್ಲ ತಿರ್ಗ್ಯಾಳ ಎಲ್ಲಿ ಕಾಣಿಲ್ಲ 3ನೇ ದಿವಸಕ್ಕೆ ಒಬ್ರು ಹೇಳಿದ್ರ ಅವ ಇಷ್ಟಾಗ ಹಾಬ್ರಿ ಆಗಿ ತಿರುಗಾಡಕ್ ಹತ್ತಿರವ ಇಷ್ಟಾಗ ಹಾಬ್ರಿ ಆಗಿದೆ ಏನಿಲ್ಲಪ್ಪ ನಮ್ಮ ಮಾಲಕರಿಲ್ಲ ನಮ್ಮ ಮಹಾರಾಜರಿಲ್ಲ ಎಲ್ಲಿ ಹೋಗ್ಯಾರ 3 ದಿನ ಆಯ್ತು ಅವ್ರು ಊಟ ಎಲ್ಲು ನೀರೆಲ್ಲು ಎಲ್ಲಿ ಮುಖ ಗೊತ್ತಿಲ್ಲ ಎಲ್ಲಿ ಇರ್ಬೇಕು ಅವರು ಅಳ್ಕೋತ್ ಕೇಳ್ತಾವ ಮಂದಿಗೆ ನನ್ನ ತುಕಾರಾಮನ ಸುದ್ದಿ ಅವಾಗ ಒಬ್ರು ಅಂದ್ರು ಇವ ನಾನ್ ನಿನ್ನೆ ಸ್ವಲ್ಪ ನೋಡಿನಿ ಆ ಬಂಡರ್ಯಾಗ ಗುಡ್ಡ ಮಲ ಒಬ್ರು ಯಾರು ಕೂತಂಗ ಕಾಣಿಸ್ತಿತ್ತು ದೂರಿಂದ ನೋಡಿನಿ ಹಿಂಗ ಆಕಿ ಖಾತ್ರಿ ಪಟಾಸ್ತಾ ಬಹುತೇಕ ಅಲ್ಲೇ ಹೋಗಿರ್ಬೇಕು ಅಲ್ಲೇ ಹೋಗಬೇಕು ಖರೆ ಹ್ಯಾಂಗ ಹೋಗುದ ಕಾಲೆ ಹೆಂಗ್ ಹೋಗುದ
3 ದಿನ ಆಯ್ತು ಅವನು ಊಟ ಇಲ್ಲ, 1-2 ರೊಟ್ಟಿ ಕಾಯಿಪಲ್ಯ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಮನ್ಯಾಗ ಬರ್ತಾಳ. ಮನ್ಯಾಗ ಹಿಟ್ಟಿಲ್ಲ, ಎಲ್ಲ ಡಬ್ಬಿ ಕುಲ್ಲ. ಕುತ್ಕೊಂಡ ಆ ಪಾಂಡುರಂಗನಿಗೆ ಬೇದಳು, ಕರಿ ಮಾರ್ಯಾವ, ನನ್ನ ಗಂಡ ಹುಚ್ಚ ಹಚ್ಚಿದಿ, 3 ದಿನ ಉಪವಾಸ ಅದಾನ, ಅವ ಉಪವಾಸ, ನಾವು ಉಪವಾಸ ಅದೇವು, ಮಕ್ಕಳನ್ನು ಉಪವಾಸ ಅದಾವ. 2 ರೊಟ್ಟಿ ಮಾಡಿ ಅವನಿಗೆ ಒಯ್ದು ಉಣಿಸ್ಬೇಕಾದ್ರೆ ಏನು ಇಲ್ಲ, ಕುಲ್ಲ. ಏನ್ ಮಾಡ್ಬೇಕು? ಆಟದಾಗ ಪಾಂಡುರಂಗ ಏನ್ ಮಾಡಿದ ಗೊತ್ತೈತೇನ್ರಿ? ಪಾಂಡುರಂಗಿದ್ದವ ರುಕ್ಮಿಣಿಗೆ ಹೇಳ್ಯಾನ, ಏ ರುಕ್ಮಿಣಿ ಅಲ್ಲಿ ಹೋಗಲ್ಲಿ, ಎಲ್ಲಿ ಜಿಜಾಬಾಯಿ ಮನೆಗೆ ಹೋಗಿ. ಏನ್ ಮಾಡ್ಲಿ? ಅವ್ರ ಮನೆಯಾಗ ಒಟ್ಟ ಹಿಟ್ಟಿಲ್ಲ ನೋಡು, ಒಂದು ಹಿಟ್ಟು ಕೊಟ್ಟ ಹೋಗ. ರುಕ್ಮಾದೇವಿ ಅಂದ್ರೆ ಯಾರು? ಪಾಂಡುರಂಗನ ಹೆಂಡತಿ ರುಕ್ಮಿಣಿ. ಆ ರುಕ್ಮಿಣಿ ಒಂದು ಹಿಟ್ಟು ತಗೊಂಡ ಒಂದು ಹೆಣ್ಮಾಳ ರೂಪ ತಗೊಂಡು ಬಂದ. ಅವರ ಮನ್ಯಾಗ ಹಿಟ್ಟಿಲ್ಲ, ಹೌದಲ್ಲ? ಹೌದ್, ತಗೋರಿದ. ನೀ ಯಾರು ಅಂದಳು? ನಾ ಯಾರ್ಯಾಕೆ ಇರುವಾರ? ಯಾಕೆ ನಿನ್ನ ಮನ್ಯಾಗ ಹಿಟ್ಟಿಲ್ಲಲ್ಲ, ನಿನ್ನ ಗಂಡ ಊಟಕ್ಕೆ ಹೋಗಿ ಹಾಕಿದ್ದಿಲ್ಲ, 3 ದಿನ ಉಪವಾಸ ಅದ ಅಂತ ಹೇಳ್ತಿಲ್ಲ, ಇದು ತಗೋ. ಆಕೆ ಅಂದ್ರು, ನೀ ಯಾರ್ಯಾಕೆ ಇರುವ? ಹಿಟ್ಟು ತಂದು ಕೊಟ್ಟೆಲ್ಲ ಸಾಕಂತಾಕಿನ. ಹಿಟ್ಟು ತಗೊಂಡ್ಲು. ರುಕ್ಮಾದೇವಿ ಮಾಯ ಆಗಿ ಹೋದಳು. ರುಕ್ಮಾದೇವಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮಿ ಅದಾಳ್ರಿ. ಯಾಕೆ ರುಕ್ಮಿಣಿ ಅಂದ್ರ ವಿಠಲ್ನ ಹೆಂಡತಿ, ಇವ ವಿಷ್ಣು, ಆಕಿ ಲಕ್ಷ್ಮಿ ಅದಾಳ. ವಿಠಲ್ ನಾರಾಯಣ ಅದಾನ, ಆಕಿ ರುಕ್ಮಿಣಿ ಲಕ್ಷ್ಮಿ ಅದಾಳ. ಭಜನೆ ಮಾಡ್ತಲ್ಲ, ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ. ನೀವಂದ್ರಿ ನಾರಾಯಣ ನಾರಾಯಣ ನಾರಾಯಣ, ಲಕ್ಷ್ಮೀ ನಾರಾಯಣ ನಾರಾಯಣ ನಾರಾಯಣ, ಸತ್ಯ ನಾರಾಯಣ ನಾರಾಯಣ ನಾರಾಯಣ. ಓ ಅವಶ್ಯ ರೊಟ್ಟಿ ಮಾಡ್ಯಾ, ಮ್ಯಾಲ ಒಣಗಿ ಅಂತದ ಪುಡಿ, ಖಾರ ಪುಡಿ ಹಾಕ್ಯಾಳ. ಅದ್ರ ಮ್ಯಾಲ ಒಂದಿಟ್ಟು ನೀರು ಹಾಕಿ ಖಾರ ಪುಡಿ ಕಲ್ಸ್ಯಾಳ. ಆಕಿನ ಅಟ್ಟ ಕೊಟ್ಟಿದ್ರು. ಎಟ್ ಉಣ್ಣ 2-3 ರೊಟ್ಟಿ ಆಗಿದ್ದು. ದೇವ್ರ ಬೇಕು ಕೊಡ್ತಾನ, ಕರಿ ಎಕ್ದಮ್ ಕೊಡಂಗಿಲ್ಲ. ಎಕ್ದಮ್ ಕೊಡಂಗಿಲ್ಲ. ದೇವ್ರು ಕೊಡ್ತಾನ, ಮೊದಲು ಥೊಡೆ ಕೊಡ್ತಾನ. ನಾ ಕೊಟ್ಟಿದ್ದು ಅದೇನದು ಉಪಯೋಗ ಮಾಡ್ತೀನಿ ನೋಡ್ತೀನಿ ತಾನ. ಚಲೋ ಉಪಯೋಗ ಮಾಡಿದ ಮತ್ತೆ ಭಾಳ ಕೊಡ್ತಾನ. ಆ ದುರ್ವೇ ಉಪಯೋಗ ಮಾಡಕ್ ಹಾಕ್ತಾನೆ, ಎಲ್ಲ ಕಸ್ಕೊಂಡ್ ಬಿಡ ಬಿಗಿ ಬೇಡಕ್ ಹಸ್ತಾನ. ಏನ್ ದೇವ್ರು ನಿಮ್ಗೆ ಕೊಟ್ಟಲ್ಲ ಸಂಪತ್ತಿ, ಅದ ಸದ್ ಉಪಯೋಗ ಮಾಡ್ರಿ. ಸದುಪಯೋಗಿಂತ ಮಠಗಳಿಗೆ, ಗುರುಗಳಿಗೆ, ಸಾಧು ಸಂತರಿಗೆ, ದೇವ್ರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ನೀವು ಖರ್ಚು ಮಾಡ್ರಿ. ದೇವ್ರು ನಮ್ಮ ಮತ್ತ ಕೊಡ್ತಾನ. ಅವನ್ ಲಕ್ಷ್ಮಿ ಪತಿ ಅದನವ. ಆಯ್ತ್ರಪ್ಪ, ಆಟ ಮಾಡ್ಕೊಂಡ್ಲು. ಹುಡುಗರು ಮಲ್ಕೊಂಡಿದ್ದ ಮನ್ಯಾಗ. ಏನಾದ್ರು ಗೊತ್ತಾನೆ? ಏ ಮಕ್ಕಳ್ರೆ, 2-3 ದಿವಸ ಆಯ್ತು ನೀವೇನು ತಿಂದಿಲ್ಲೋ, 1-4 ತೂತ್ ತಿಂದ್ರಲ್ಲ. ಹುಡುಗರು ಅಂದು, ಅವ್ವ ಅಪ್ಪ ಊಟ ಮಾಡೋದು ನಾವು ಉಣಾಗಿಲ್ಲ. ಅದು ಅಪ್ಪ ಉಣಿಸ್ಬ, ಅವ ಎಲ್ಲದ ಹುಡುಕ್ಯಾಡಿ ಅವನಿಗೆ ಉಣಿಸ್ಬಾರವ, ಆಮೇಲೆ ಒಂದು ಸಣ್ಣ ಹುಡುಗರು. ಆಯ್ತು, ಹುಡುಗರು ಅಲ್ಲೇ ಮಲ್ಕೊಂಡವ. ಆ ಬುಟ್ಟ್ಯಾಗ ಒಂದು ಸಣ್ಣ ಬುಟ್ಟಿ ತಗೊಂಡ ಆ ಬುಟ್ಟ್ಯಾಗ ರೊಟ್ಟಿ ಇಟ್ಟಾಳ. ನೀರು ಬೇಕಲ್ಲ ಅವಯಾಕಲ್ಲಿ. ಯಾದ್ರಾಗ ಮಣ್ಣಿನ ಮಗಿ ಗೊತ್ತೈತೇನ? ಮಣ್ಣಿನ ಮಗಿ ನೀರು ತುಂಬ್ಕೊಂಡಾಳ. ಕಾಲಾಗ ಚಪ್ಪಲ್ ಇಲ್ಲ, ಏನಿಲ್ಲ. ಬಿಸಿಲು ನಾ ಅಂತೈತಿ, 7 ಕಿಲೋಮೀಟರ್ ಜಿಜಾಬಾಯಿ ಮಹಾರಾಜರಿಗೆ ಉಳ್ಸಾಕ್ ಹೊಂಟಾಳ. ಮನ್ಯಾಗ ಹುಡುಗರು ಉಪವಾಸ ಮಾಡ್ಕೊಂಡ, ತಾವಟ್ಟಿಗೆ ಅನ್ನಿಲ್ಲ. 4 ದಿವಸ ಉಪವಾಸ ಹೊಂಟಾಳ. ಅಲ್ಲಿ ಮುಂದೆ ಹೋಗೋಣ. ಏನಾಯ್ತ? ಮುಂದೆ ಹೋಗೋಣ. ಹಿಂಗ ಹಾದಿ ಒಡೆದಿತ್ತ. ಈ ಕಡೆ ಹಾದಿ ಅವಾಗ ಎಂತ ಆದ್ರಿ ದನಗಳು ಹೋಗೋ ಹಾದಿ, ಮಂದಿ ಹೋಗೋ ಹಾದಿ. ಏನ್ ಯಾವ ಹಾದಿಲಿ ಹೋಗ್ಬೇಕು ತಿಳಿವಾದ. ಮಡ್ಯಾಗಿನ ಹಾದ್ರಿ ಗುಡ್ಡದಾಗಿಂದ ಈಕಿಗೆ ಹೋಗೋದಿತ್ತು. ಬಂಡರೆ ಗುಡ್ಡದ ಮೇಲೆ ಹೋಗೋದಿತ್ತು. ಅಲ್ಲಿ ಕೂತಾರ. ಈಕಿದ ದೇವ್ರು ಅಲ್ಲಿ ಕೂತಿದ್ದ, ಜಿಜಾಬಾಯಿ ದೇವ್ರು ಅಲ್ಲಿ ಕೂತಿದ್ದ. ನಿಂತಳು, ನಾ ಯಾವ ಹಾದಿಲಿ ಹೋಗ್ಬೇಕಿನ?
ಈ ಕಡೆ ಇಲ್ಲಿ ಹೋಗುದ ಈ ಕಡೆ ಇಲ್ಲಿ ಹೋಗುದ ಯಾಕಂದ್ರೆ ಇಲ್ಲಿ ಇಂಥ ಮಡ್ಯಾಗ ಆಕಿ ಅಂದು ಬಂದಿಲ್ಲಲ್ಲ ಗೊತ್ತಿಲ್ಲ ಆಕಿ ಒಂದು ವಿಶ್ವಾಸ ಪಟಾಯಿಸ್ತಿ ಏನ ವಿಶ್ವಾಸ ಏನ ಯಾ ಹಾದಿಲಿ ನನ್ನ ಗಂಡ ಹೋಗ್ಯಾನ ಯಾ ಹಾದಿಲಿ ಯಾ ಹಾದಿ ತುಳ್ಕೋತ್ ಹೋಗ್ಯಾನ ಆ ಹಾದಿ ಮ್ಯಾಗಿನ ಮಣ್ಣ ವಿಠಲ ವಿಠಲ ಅಂತೈತಿ ಬುಟ್ಟಿ ತೆಳಗಿಟ್ಲು ಕಿವಿ ಹಚ್ಚಿ ಕಿವಿ ಹಾದಿಗೆ ಮಣ್ಣಿಗೆ ಕಿವಿ ಹಚ್ತಾಳ ಈ ಹಾದಿ ಕಿವಿ ಹಚ್ಚಳು ಏನೂ ಇಲ್ಲ ಇಲ್ಲಿ ಚಿಗಡಿ ಹಾದಿ ಕಿವಿ ಹಚ್ಚಿದ ಕೂಡಲೇ ಆ ಮಣ್ಣು ಒಳಗಿನ ತುಕಾರ ಮಾಡ್ದ ಅದ ಹಾದಿಯಲ್ಲಿ ಹೋಗಿದ್ರಲ್ಲ ತುಳದ ಮಣ್ಣು ಆ ಮಣ್ಣು ತುಳದು ಹೋಗಿದ್ರು ಆ ಮಣ್ಣು ಏನು ಇತ್ತಲ್ಲ ಆ ಮಣ್ಣು ಒಳಗಿನ ಸಪ್ಪಳ ಚಾಲು ಆಯ್ತು ವಿಠಲ 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 ಮಣ್ಣಾಗಿನ ಸಪ್ಪಳ ಪತ್ರಿ ವಿಠಲ್ 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 ಅವ ಖಾತ್ರಿ ಆಯ್ತು ವಿಶ್ವಾಸ ನನ್ನ ದೇವರು ಇಲ್ಲಿಂದ ಹೋಗೈತಿ ಅಂದ್ಲು ಆ ಮಣ್ಣು ತಗೊಂಡು ಹಣಿಗೆ ಹಚ್ಕೊಂಡ್ಲು ಹಾದಿ ಮ್ಯಾಗಿನ ಮಣ್ಣು ಆ ಮಣ್ಣು ತಗೊಂಡು ನನ್ನ ಗುರುದೇವ ನನ್ನ ಗಂಡ ನನ್ನ ದೇವರು ಈ ಮಣ್ಣು ತೊಳೆದು ಹೋಗ್ಯಾರ ಪವಿತ್ರ ಮಣ್ಣ ತಿಳಿದ ಆ ಮಣ್ಣು ತಗೊಂಡ ತಾಯಿ ನಾಲಿಗೆ ಮೇಲೆ ಇಡ್ತಾಳ ಬಹಳ ತುಕಾರಾಮ್ ಮಹಾರಾಜ ಕಿಮ್ಮತ್ ಬಹಳ ಕೊಡ್ತಿದ್ವು ಸಿಟ್ಟು ಮಾಡ್ತಿದ್ಳ ಮತ್ ನೋಡ್ರಿ ಈ ಪ್ರಪಂಚದಾಗ ಹಂಗಲ್ಲ ಯಪ್ಪ ಎಲ್ಲ ಅನುಕೂಲ ಇದ್ರ ಹೆಣ್ಮಕ್ಳು ಸುಮ್ಮ ಇರ್ತಾರ ಮತ್ತಲ್ಲಿ ಎಲ್ಲಾ ಕಡಿಮೆ ಹೆಂಡತಿ ಗಂಡಗ್ ಸಿಟ್ಟು ಮಾಡೋದು ಸ್ವಭಾವ ಆಯ್ತಲ್ಲ ಅದ ಸ್ವಭಾವ ಆಯ್ತಲ್ಲ ಯಾ ಹಾದಿಲ್ಲ ಈ ವಿಠಲ್ ಧ್ವನಿ ಬತ್ತ ಹಾದಿಲ್ಲ ಹೊಂಟಿದಳು ಮುಂದೆ ಹೋಗ್ತಾ ಏನಾಯ್ತ್ರಿ ಕಾಲಾಗ ಚಪ್ಪಲಿ ಇಲ್ಲಾಗಿದ್ದು ಅವಸಲೆ ಹೊಂಟಾಳ ತಲೆ ಮೇಲೆ ಒಂದು ಬುಟ್ಟಿ ಊಟದ ಕೈಯಾಗ ಒಂದು ನೀರಿನ ಮಗಿ ಹಿಡ್ಕೊಂಡು ಹೊಂಟಾಳ ಹೋಗ್ತಾ ಕಾಲಾಗ ಒಂದು ಮುಳ್ಳು ಚುಚ್ಚ್ರಿಪ್ಪ ದೇವ್ರು ಬಾಳ ಬೆರಕಿದಾನ ಪರೀಕ್ಷೆ ತಗೋತಾನ ದೇವ್ರು ಬಾಳ ಬೆರಕಿ ಪರೀಕ್ಷೆ ತಗೋತಾನ ಮುಳ್ಳು ಚುಚ್ಚಿದ ಕೂಡಲೇ ತೆಳ ಕೂತ ಬಿಟ್ಟು ತೆಳ ಕೂತಿ ಏನತ್ತಾಳ ಇಟೋಬಾ ಕರಿ ಮಾರ್ಯಾವನ ನನ್ನ ಗಂಡಗ ಒಂದ್ ಹಿಂಗ್ ಹುಚ್ಚ ಹಚ್ಚಿದಿ 3 ದಿನ ಉಪವಾಸ ಅದಾನ ಅವ್ನ 4 ತುತ್ತು ಅನ್ನ ಉಣಿಸ್ಬೇಕಾಗಿ ತಗೊಂಡ್ ನನ್ನ ಕಾಲಾಗ ಮುಳು ಚುಚ್ಚಿ ನಾನು ನಡಿದು ಬಂದ್ ಮಾಡಿದ್ದೆ ಅಲ್ಲಿನ ಮಾತಾವ ಹೇಳ್ತಾಳ ಅತ ಮಾಜಿ ಚಿಂತಾ ತುಜ ನಾರ ಹರಿ ಏನ್ ಕಾಲಾಗ ಮುಳು ಚುಚ್ಚಿತ್ತಲ್ಲ ಒಂದ್ ಕಾಲು ಮುಂದ್ ಮಾಡ್ಯಾಳ ಒಂದ್ ಕಾಲು ತೊಡಿ ಮೇಲೆ ಇಟ್ಕೊಂಡು ಕೂತಾಳ ಎಷ್ಟು ಚುಚ್ಚೈತಿ ಮುಳು ಇನ್ನು ಯಾರು ಮಾಡ್ಲಿ ನಾನು 3 ದಿನ ಆಯ್ತು ನನ್ನ ಗಂಡು ಊಟ ಮಾಡಿಲ್ಲ ನನ್ನ ಗಂಡು ಹುಚ್ಚಾಗಿ ಊಟದ ಮೇಲೆ ಕೂತ 4 ತುತ್ತು ಹೊಟ್ಟೆಯಾಗ ಹಾಕ್ಬೇಕಂತ ತಗೊಂಡು ಹೋಗ್ಬೇಕಾದ್ರೆ ಈ ಕಾಲಾಗ ಮುಳು ಚುಚ್ಚ ಗಂಡ ನೆನಪು ಮಾಡಿ ಆಡ್ತಾಳ ಮಹಾರಾಜ ನೆನಪು ಮಾಡಿ ಆಡ್ತಾಳ ಹಿಂಗ್ ಗಂಡನ ಮೇಲೆ ಭಕ್ತಿ ಇರ್ಬೇಕಯ್ಯವ ಬರೋಬರ ನಾವು ಗಂಡನ ಮೇಲೆ ಎಷ್ಟು ಭಕ್ತಿ ಇಡ್ತೇವ್ರಿ ಯಾಕಂದ್ರೆ ನಮ್ಮ ಗಂಡ ತುಕಾರಾಮನ ಗತಿ ಇರ್ಬೇಕಲ್ಲ ಯಪ್ಪ ನೀವು ತುಕಾರಾಮನ ಗತಿ ಆಗ್ರೆ ಯಪ್ಪ ನೀವು ತುಕಾರಾಮನ ಗತಿ ಇರ್ರಿ ನಿಮ್ ಹೆಂಡತಿ ಭಕ್ತಿ ಮಾಡ್ತಾ ನಿಮ್ ಕಾಳಜಿ ಮಾಡ್ತಾ ನೀವು ತುಕಾರಾಮ ಆಗ್ರಿ ಅವ್ರು ಜಜಾಬಾಯಿ ಹಾಕಾರ ನೀವು ರಾಮ ಆಗ್ರಿ ಅವ್ರು ಸೀತಾ ಹಾಕಾರ ನಿಮ್ ಮಹಾದೇವ ಆಗ್ರಿ ಅವ್ರು ಪಾರ್ವತಿ ಹಾಕಾರ ನೀವ್ ವಿಠೋಬ ಆಗ್ರಿ ಅವ್ರು ರುಕ್ಮಿಣಿ ಹಾಕಾರ ನೀವ್ ಸರಿ
ಅದೆಲ್ಲ ಹೇಳಕ್ ನನಗೆ ಬೆಳೆಯಲ್ಲ. ನಾವು ಹೊಂಟೇವ್ ತುಕಾರಾಮ ಜೋಡಿ. ಚಿಂತಿ ಕಾಲಾಗ ಮೂಳು ಚುಚ್ತು. ನನ್ನ ಗಂಡನ ಊಟ ಯಾವಾಗ ಆಗುದ, ಯಾವಾಗ ಅವ್ರ ನೀರು ಕುಡಿಯವರು, ಯಾವಾಗ ತೃಪ್ತಿ ಆಗವರು. ಆ ಗಂಡನ ಚಿಂತೆ ಮಾಡ್ಕೋತ ಕೂತಾಗ, ಅಳ್ಕೋತ ಕೂತಾಗ ಪಾಂಡ್ರಂಗ ಬಾಳ ದಯ ಗುಣದವಲ್ಲ. ಪಂಡರಿನಾಥ್ ಬಾಳ ದಯ ಗುಣದವ. ನೀವು ರಾಮ ಅದ, ನೀವು ಕೃಷ್ಣ ಅದ, ನೀವು ಗೋವಿಂದ ಅದ, ನೀವು ನಾರಾಯಣ ಅದ. ಏನ್ ಮಾಡಿದ ಗೊತ್ತೇನ್ರಿ? ಏನ್ ಮಾಡಿದ? ಒಂದ್ 5-6 ದನ ತಯಾರು ಮಾಡ, ಆಕಳುಗಳು ತಯಾರು ಮಾಡ್ಯಾದ, 4-5 ಆಕಳು ತಯಾರು ಮಾಡ್ಯಾನ, 5-6 ಆಕಳು ತಯಾರು ಮಾಡ್ಯಾನ. ತಾಯಿ ಏನಾಗ್ಯಾನ? ಆಕಳ ಕಾಯೋದು ಹುಡುಗ ಆಗ್ಯಾನ. ಅಲ್ಲಿ ಗೋಕುಲ್ದಾಗ ವೃಂದಾವನದಾಗ ಅವ್ನ ಋಣ ಇತ್ತಲ್ಲ, ಆಕಳುಗಳು ಕಾಯೋದು. ಗೋಕುಲ್ ವೃಂದಾವನದಾಗ ಋಣ ಇತ್ತಲ್ಲ, ಆಕಳ ಕಾಯೋದು. ಆಕಳ ಜನ ತಿರ್ಗಾಡ್ದ ಗೊತ್ತೈತಲ್ಲ. ನಮ್ ಜಗನ್ನಾಥ ಅವ್ರಿಗೆ ಆಕಳದ ಸೇವಾ ಮಾಡೋದು ಚಾಲ ಐತಲ್ಲ. ಆಕಳದ ಸೇವಾ ಅಂತ ಸೇವಾ ಜಗತ್ನಾಗ ದ್ವಾರದ ಯಾವುದೂ ಇಲ್ಲ ಮಹಾತ್ಮರು ಹೇಳ್ಯಾರ. ಕೃಷ್ಣ ಪರಮಾತ್ಮ ಆಕಳದ ಸೇವಾ ಮಾಡ್ತಾನ. ಯಪ್ಪ ಮಾತಾಡ್ಬೇಡ ಯಪ್ಪ. ಪಾಂಡ್ರಂಗ ಏನ್ ಮಾಡ್ಯಾನ? 5-6 ಆಕಳ ತಯಾರು ಮಾಡಿ ಮುಂದ್ ಬಿಟ್ಟಾನ. ಆದ್ರ ಹಿಂದ ಒಂದಿಷ್ಟ ಆಕಳ ಕಾಯಿ ಹುಡುಗ ಆಗ್ಯಾನ. ಕೈಯಾಗ ಬಡಿಗೆ ಹಿಡ್ದಾನ, ಜಗಲ್ ಮ್ಯಾಲ ಕರಿ ಕಂಬಳಿ ಹಾಕ್ಯಾನ, ಹನಿ ಮ್ಯಾಲ ನಾಮ ಜಗ್ಯಾನ, ಕೊಳ ತುಳಸಿ ಮಾಲಿ ಹಾಕ್ಯಾನ. ಇಟ್ಟ ಒಂದು ಹುಡುಗ ಆಗಿ ಆಕಳ ಆಕಳದ ಬೆನ್ನ ಹಚ್ಚಿ ಬರಾಕತ್ಯಾನ. ಏನ್ ಮಾಡಿದ್ ಗೊತ್ತೇನ? ಆಕಳ ಮುಂದೆ ಹೋಗ್ಯಾವ, ಅಲ್ಲಿ ಕೈಯ ಬಡಿ ಹಿಡ್ಕೊಂಡ್ ಬಂದಾನ. ಆಕೆನ್ ಕೂತಿಳಲ್ಲ ಅಮ್ಮ, ಆಕಿ ಮುಂದ ಹಿಂಗತ್ತಕ್ ಬಡಿಗೆ ಹಚ್ಚಿ, ಗದ್ದಕ್ಕೆ ಬಡಿಗೆ ಹಚ್ಚಿ ನಿಂತು ಬಿಟ್ಟನ. ಆಕಿ ಮುಂದ ಕೇಳ್ತಾನ, ಅವ ಏನಾಯ್ತವ ನಿನಗ? ಏ ಹುಡುಗ, ಮುಳು ಚುಸ್ತು, ಕಾಲಾಗ ಮುಳು ಚುಸ್ತು, ಎಲ್ಲಿ ಹೊಂಟಿದೀಯ ಅಂದ. ಏನಿಲ್ಲ, ನನ್ನ ಗಂಡ ಅಲ್ಲಿ ಕೂತಾನ ಗುಡ್ಡದ ಮ್ಯಾಲ. 3 ದಿನ ಆಯ್ತಾರ ಊಟ ಇಲ್ಲೋಪ, ಉಪವಾಸ ಕೂತಾನ. ಮತ್ತ ಅವನ್ ಏನ್ರಿ 4 ತುತ್ತು ಅಡಿಗೆ ಮಾಡಿ ತಗೊಂಡ್ ಹೊಂಟಿನಿ, ಮತ್ ಕಾಲಾಗ ಮುಳಿಸ್ತು, ಇಲ್ಲ ನನ್ನ ಟೈಮ್ ಹೊಂಟಿತು, ನನ್ನ ಗಂಡ ಹಸ್ದಿರ್ಬೇಕು, ನೆರಳಿಕೆ ಆಗಿರ್ಬೇಕು, ನಾ ಏನು ಮಾಡ್ಲಿ ಹುಡುಗ ಅಂತ ಹೇಳಕತ್ತ. ಅವಾಗ ಅವ ಅಂದ, ಯವ್ವ ನೀ ಕಾಳಜಿ ಮಾಡ್ಬೇಡ, ನಿನ್ ಕಾಲಾಗ ಏನ್ ಮುಳು ಚುಚ್ಚೈತಿಲ್ಲ ಅದನ್ನ ನಾ ತೆಗಿತೀನ ಅಂದ. ನಾ ತೆಗಿತೀನಿ. ತೆಗಿತಿ? ಭಾಳ ಚಲೋ ಆಯ್ತು, ಬಾ ತೆಗಿ ಬಾ. ಭಾಳ ನಾನು ಜಲ್ದಿ ಹೋಗಿ ಬೇಕಾಗಿತ್ತು ಹುಡುಗ, ಬಾರು ಬಾ. ಆಕಿ ಮುಂದೆ ಕೂತ, ಇವ ಸಾಕ್ಷಾತ್ ಪಂಡರಿನಾಥ ಅದ, ಸಾಕ್ಷಾತ್ ಕೃಷ್ಣ ಭಗವಾನ್ ಅದ. ಆಕಿ ಮುಂದೆ ಕೂತ ಏನ್ ಮಾಡಿ ಗೊತ್ತೇನ್ರಿ? ಅಲ್ಲಿ ಕೂತ ಯಾ ಕಾಲಾಗ ಮುಳು ಚುಚ್ಚಿತ್ ನೋಡ, ಆಕಿದ ಕಾಲ ತನ್ನ ತೊಡಿ ಮೇಲೆ ಇಟ್ಕೊಂಡ. ಎಂತ ಭಾಗ್ಯಶಾಲಿ ರೈ ನಿಜಾಮ, ಎಂತ ಭಾಗ್ಯಶಾಲಿ. ಆಕಿದ ಇವನ ಕಾಲ ಎಡ್ಯಾಗ ಜಗತ್ತೆಲ್ಲ ಇಡೀ ಚರಾಚರ ಸೃಷ್ಟಿ ಜೀವದಂತಲ್ಲ ಇವನ ಕಾಲದ ವಿಚಾರ ಮಾಡ್ತಾವ, ಪಾದದ ವಿಚಾರ ಮಾಡ್ತಾವ. ಅಂತ ಪರಮಾತ್ಮ ಜಿಜಾಬಾಯದ ಕಾಲ ತೊಡಿ ಪುಣ್ಯವತ್ತು ಜಿಜಾಬಾಯಿ. ಪುಣ್ಯ ಮಾಡಿರ್ಬೇಕು. ಪರಮಾತ್ಮ ನಿರ್ಗುಣ ನಿರಾಕಾರ ಪರಮಾತ್ಮ ಸಗುಣ ಸಾಕಾರ ಆಗಿ ಆಕಿದ ಕಾಲ ತನ್ನ ತೊಡಿ ಮೇಲೆ ಇಟ್ಟುಕೊತ.
ನೋಡ್ತಾನ ಹಿಡ್ದಾಕ ಇದು ಆ ಮುಳ್ಳು ಹಿಡದ್ ಜಗಿದ ಕೂಡಲೇ ಅದು ಒಳಗಿಂದ ಎಲ್ಲ ಕಿತ್ತು ಬಂದಿಲ್ಲ, ಒಳಗ ಹಳ್ಳಿ ಉಳಿತು, ಹೊರಗಿಂದ ಅಷ್ಟ ಕಿತ್ತು ಬರ್ತಾವ. ನಾ ಹೇಳುದು ನಿಮ್ಗೆ ತಿಳಿತೈತಿಲ್ಲ, ಏನು ಪಾಂಡುರಂಗ ಆ ಮುಳ್ಳು ಹಿಡದ್ ತೆಗದ ಅದು ಆಕಿ ಮೇ ಒಳಗಿಂದ ಚುಚ್ಚಿತ್ತಲ್ಲ, ಅದು ಅಲ್ಲೇ ಉಳಿತು, ಅಲ್ಲಿ ಹೊರಗಿಂದ ಮುರಿದು ಹೊರ ಕೈ ಹಾಕ್ಬತ್ತು, ಒಳಗ ಉಳಿತು. ಪಾಂಡುರಂಗಂದ ಅವ ಒಳಗ ಉಳಿಸ್ಕೊಡ, ಎಲ್ಲ ಬಂದಿರಿ. ನಾನು ಏನ್ ಮಾಡೋದು, ಇದಕ್ಕೆ ಇದು ಬೇಕಲ್ಲ, ಚಿಮ್ಮಟಿಗೆ ಒಂದು ಚಿಮ್ಮಟಿಗೆ ನಾ ಚಿಮ್ಮಟಿಗೆ ತಂದಿಲ್ಲ ಇವ ಅಂತ. ಹ್ಯಾಂಗ್ ಮಾಡ್ತೇವ ತಮ್ಮ, ಲಗೋಟ್ ತೆಗಿಯೋ, ನನ್ನ ಗಂಡ ಊಟಕ್ಕೆ ಒಯ್ದೋಯ್ತು ತಮ್ಮ, ಲಗೋಟ್ ತೆಗಿಯೋ. ಅವನು ಚಿಂತೆ ಇತ್ತು, ಅವ್ನು ಲಗೋಟ್ ಊಟ ಮಾಡಬೇಕು ಅವ್ನು, ಇವಂಗೂ ಚಿಂತೆ ಇತ್ತಲ್ಲ, ಇವಂಗೂ ಥೊಡಕ್ ಚಿಂತೆ ಇತ್ತಲ್ಲ, ಆಕಿಗೆ ಹಂಗ ಚಿಂತೆ ಇತ್ತು, ಆಕಿಗೆ 100 ಪಟ್ಟು ಇವಂಗೂ ಚಿಂತೆ ಇತ್ತು. ನನ್ನ ತುಕಾರ ಊಟ ಮಾಡ್ಬೇಕಂತ ಪಾಂಡ್ರಂಗನಿಗೆ ಚಿಂತೆ ಇತ್ತಲ್ಲ. ಏನ್ ಮಾಡಿದ್ ಗೊತ್ತೇನ್ರಿ, ಕಾಲ ಧೂಳು ಮನ ಕೂತಿತ್ತ, ಏನ್ ಮಾಡಿದ್ ಗೊತ್ತ, ಆ ಕಾಲ ಸ್ವಚ್ಛ ಹಸನ್ ಮಾಡ್ಬೇಕಾಗಿತ್ತು, ನಾವು ಅಂಗಾಲ ಕಾಲ್ ಹಸನ್ ಮಾಡೋ ಸಲುವಾಗಿ ನೀರಲ್ಲಿ ತರುದ. ಏನ್ ಮಾಡಿದ್ ಗೊತ್ತ, ಹಾಕಿದ ಅಂಗಾಲಕ್ಕೆ ಬಟ್ ಹಾಕಿ ಹಿಂಗ ಬಟ್ ಅದ್ರ ಮೇಲೆ ತಿರುವಿದ, ಅಲ್ಲಿದ್ದ ಮಣ್ಣು ಅವನ ಬಟ್ಟಿಗೆ ಆಯ್ತು. ಆ ಮಣ್ಣು ತಗೊಂಡು ಅಲ್ಲಿಗೆ ಹಾಸ್ಕೊಡ್ಯಾರ, ಜಿಜಾಬಾಯಿ ತುಳಿದಿದ್ ಮಣ್ಣು ತಂದು ಅಲ್ಲಿಗೆ ಹಾಸ್ಕೊತಾನ ಪಾಂಡುರಂಗ. ಆನಂದ ಪಡಿತಾನ, ನನ್ನ ಸಂತರ ಚರಣರ ಧೂಳು ಸಿಕ್ತು. ಆಮೇಲೆ ಅದು ಮುಳ್ಳ ಕೈಲಿ ಬರುವಂಗ ಏನಂತ ಗೊತ್ತೇನ, ಇವ ಇದು ಚಿಮ್ಮಟಿಗೂ ಇಲ್ಲ, ಕೈಯಾಗನು ಬರುವಂಗ. ಅದ್ ಹ್ಯಾಂಗ ಮಾಡೋದು, ಇವ ಒಂದ್ ಕೆಲಸ ಮಾಡ್ತೇನೆ, ಏನ ನಾನು ಬಾಯಾಗ ಹಲ್ಲು ಹಸ್ತೀನಿ, ಅದ್ ಹಲ್ಲು ನಾ ಹೇಳು ತಿಳ್ತೈತಲ್ಲ ನಿಮಗ, ಹಚ್ಚಪ್ಪ ಅಂದ್ರ ಪರಮಾತ್ಮ ಪಾಂಡುರಂಗ 4 ವೇದ 6 ಶಾಸ್ತ್ರ 18 ಪುರಾಣ ಅಗಮ ನಿಗಮ ಎಲ್ಲ ಇವನು ಕೀರ್ತಿ ಹೊಗಳ್ತಾವ. ಅಂತ ನಿರ್ಗುಣ ಪರಮಾತ್ಮ ಸಾಕಾರ ಆಗಿ ಜಿಜಾಬಾಯಿ ಅಂಗಾಲಕ ತಾನ ಬಾಯಿ ಹಸ್ತಾನ, ಜಿಜಾಬಾಯಿ ಅಂಗಾಲಕ ಬಾಯಿ ಹಸ್ತಾನ. ಮುಂದಿನ ಹಲ್ಲೆ ಆ ಮುಳ್ಳು ಹಲ್ಲೆ ಹಿಡದ್ ತೆಗಿತಾನ, ಹಲ್ಲಿನ ಜೋಡಿ ಮುಳ್ಳು ಹೊರಗ್ ಬತ್ತ, ರಕ್ತ ಬರಕ್ ಇತ್ತ ಕಾಲಾಗ. ಪರಮಾತ್ಮ ಅದಕ್ಕೆ ಬಟ್ಟ ಹಚ್ಚಿದ ಕೂಡಲೇ ರಕ್ತ ಬರೆದು ಬಂದಾಯ್ತು, ಲಗೇಜ್ ಆರಾಮ ಆಯ್ತು. ಜಿಜಾಬಾಯಿ ಅಂದ್ರು, ಹುಡುಗ ಯಾರು ನೀನು ಎಷ್ಟು ಶಾನೆ ಅದೇ ಮುಳ್ಳು ತೆಗಿಯಕ, ಎರಡು ಶಾನೆ ಅದು, ನಿನ್ನ ಹೆಸರು ಏನ, ನಿನ್ನ ಹೆಸರು ಏನ್ ಅಂದ್ಬಿಟ್ಟು ನನ್ನ ಹೆಸರು ಯೂಟ್ಯೂಬ್ ಐತಿ ಅಂತ ಪ್ರತೀಕ್ಷೆ ಯೂಟ್ಯೂಬ್ ಹಾಕಿ ಮುಂದೆ ನಿಂತ. ಸಿಟ್ಟು ಬರ್ತ, ನನ್ನ ಗಂಡ ಒಂದು ಹುಚ್ಚು ಹಚ್ಚಿದಿ, ಮತ್ತ ನಾನು ಬೆನ್ನ ಹಚ್ಚಿದೇವ್ ಅಂದಾಗಿನ ಕಲ್ತವನು ಹೋಗ್ಯಾಕ ಮನ. ಓ ಎಂತ ಪತಿವ್ರತ, ಎಂತ ಪುಣ್ಯಶಾಲಿ ಜಿಜಾಬಾಯಿ, ಎಂತ ತಪಸ್ಸೇರೆ ಮಾಡಿ ಪುಣ್ಯ ಮಾಡಿ ಹುಟ್ಟಾಳ ಹೇಳಿ ತುಕಾರಾಮ್ ಅಂತ ಗಂಡು ಸಿಕ್ಕ ಒಬ್ಬ ಸಾಧು ಮಹಾತ್ಮ. ಯವ ಇಂಥ ಗಂಡು ಸಿಗಬೇಕಾದ್ರೆ ಬಹಳ ಜನ್ಮದ ಪುಣ್ಯ ಬೇಕು ತಾಯಿ. ಇಂಥ ಸತ್ಪುರುಷ ಅವನ ಜೋಡಿ ಮದುವೆ ಆಗಿ ಅವನ ಹೆಂಡತಿ ಆಗಿ ಹೇಳಂದ್ರೆ ಎಂತ ಭಾಗ್ಯಶಾಲಿ. ಯಾವ ಜನ್ಮದ 8,000 ಕೋಟಿ ಜನ್ಮದಾಗಿ ತಪ್ಪಿಸೇನೆ ಮಾಡಿರ್ಬೇಕಲ್ಲ ಆಕೆ. ತುಕಾರಾಮ್ ಸಿಕ್ಕ ಗಂಡ, ಇಂಥ ಗಂಡ ಇರು ನಿಮ್ ಸಂಸಾರದಲ್ಲಿ ನಿಮ್ ಉದ್ಧಾರ ಆಗಬೇಕು. ಇಂಥ ಗಂಡ ಬೇಕು, ಜ್ಞಾನಿ ಬೇಕು, ಭಕ್ತ ಬೇಕು, ಶರಣ ಬೇಕು, ಸಂತ ಬೇಕು. ಪರಮಾತ್ಮನ ಸಲುವಾಗಿ ಹುಚ್ಚಾದ ಅವ ಗಂಡ ಸಿಕ್ಕರೆ ನಿಮ್ದು ಉದ್ಧಾರ ಆಗ್ತೈತೆವ.
ಮತ್ತೆಲ್ಲಿ ಕುಡದ್ ಬಂದು ಇನ್ನ ಹೊಡ್ಯಾವ ಬೇರೆ ಏನು ಈಗ ಅದೆಲ್ಲ ಭಾಳ ನಡ್ದೈತಿ. ಅದೆಲ್ಲ ಹೇಳಕ್ ನನಗೆ ಟೈಮ್ ಇಲ್ಲ. ಅವಾಗ ಕಲ್ತವನು ಹೊಡ್ಯಾಕತ್ತಳು ಓಡಿ ಹೋದ. ಇನ್ನೊಂದ್ ಜನ ಮುಂದೆ ಆಕ್ಳನೂ ಇಲ್ಲ ಇವನು ಇಲ್ಲ, ಮಠ ಮಾಯ ಆಗ್ಬಿಟ್ಟ. ಅವಸಲ್ಲ ಎದು ವಾದಳ ಗುಡ್ಡ ಮೇಲೆ. ಇವ್ರು ಏನ್ ಮಾಡಿದ್ರ ಮಹಾತ್ಮರು ಕೈಯಾಗ ವಿನ ತೊಡೆ ಮೇಲೆ ವಿನ ಐತಿ, ವಿನ ಒಂದ್ ಕೈಯಾಗ ಚಿಪ್ಳೆ ಅದಾವು, ಒಂದ್ ಕೈಲಿ ವಿನ ಬಾರಸ್ತಾನ. ಭಜನೆ ಮಾಡಿ ಕೂತಿದ್ರು, ಕಣ್ಣು ಮುಚ್ಚಿದ್ರು, ಕಣ್ಣಾಗ ನೀರು ಸೋತಿದ್ದು. ಆ ಪರಮಾತ್ಮ ಪಾಂಡುರಂಗ ನೆನಪು ಮಾಡಿ ಭಜನಾ ಮಾಡ್ತಿದ್ರು, ಒದರ್ತಿದ್ರು ಅವನ ಹೆಸರು. ಹೋಗಿ ಮುಂದೆ ಕೂತಾಳ, ಒದರ್ತಾರ. ಮಾಲಕ್ರ ಕಣ್ಣು ತೆಗೀರಿದಾರ, ಕಣ್ಣು ತೆಗೀರಿ. ಅವಾಗ ತುಕಾರಾಮ್ ಮಹಾರಾಜ್ ಕಣ್ಣು ತೆಗಿವಾರು. ಹೋಗಿ ಏನ್ ಮಾಡ್ಯಾರ, ಅವನ್ ಕೈ ಹಿಡಿದ ಹಿಂಗ ಅಳಗಾಡಿಸಾಳ. ಹೇಳ್ರಿ ಕಣ್ಣು ತೆಗೀರಿದಾರ. ಕೈ ಹಿಡಿದ ಅಳಗ್ಯಾಡ ಮಹಾರಾಜರ ಕಣ್ಣು ತೆಗೆದು ನೋಡ್ತಾರ. ಸಾಕ್ಷಿತ್ಯ ಮದುವೆಯಾಗಿ ಧರ್ಮ ಪತ್ನಿ ಅದಾಳ. ಹೆಸರಿತ್ ಅವಲಿ, ಹೆಸರಿತ್ ಜಿಜಾಬಾಯಿ. ಕರಿವಾರ ಆಕಿ ಅವಲಿ ಅಂತ ಹೇಳಿ ಕರಿತಿದ್ರು, ಅವಲಿ ಅಂತ ಕರಿತಿದ್ರು. ಆಕಿ ಹೆಸರು ಜಿಜಾಬಾಯಿ. ಆಕಿದೇನೋ ಒಂದು ತಾನು ಮನಸ್ಸಲ್ಲಿ ಆಕಿಂದು ಬೇರೆ ಹೆಸರು ಇಟ್ಟಿದ್ರು, ಅವಲಿ ಅವಲಿ ಅಂತ. ಅವಲಿ ಇಂಥ ಗುಡ್ಡದ ಮೇಲೆ ಹ್ಯಾಂಗ್ ಬಂದಿ? ಇಂಥ ಗುಡ್ಡ ಹ್ಯಾಂಗ್ ಬಂದಿ? ಹಂಗ ಬನ್ನಿ. ಏನ್ ಮಾಡುದು? ಬರುವಾಗ ಬಾಳ ಜಲ್ದಿ ಬರ್ತಿದ್ದೆ, ಕರೆ ಮುಳು ಚುಸ್ತು, ಅಲ್ಲಿ ಬಾಳ ಲೇಟ್ ಆಯ್ತಾ? ಮುಳು ಚುಸ್ತು. ಹೌದು, ಅಲ್ಲಿ ಒಂದು ಹುಡುಗ ಬಂದ, ಮುಳು ತೆಗದ. ಆ ಹುಡುಗ ಅನ್ಸರೆ, ಆ ಹುಡುಗನ ಹೆಸರಿತ್ತು ಯುಟೋಬಾತ್. ಪಾಂಡುರಂಗ ಅಂತ ಹೇಳ್ದ, ನಾನು ಕಾಲಾಗಿ ಮುಳ್ಳು ತೆಗೆದು ಹೋದ. ಈ ಮಾತು ಕೇಳಿದ ಕಡೆ ತುಕಾರಾಮ್ ಮಹಾರಾಜ್ ಚಟ್ ಎದ್ರು. ಅವಲೇ ಈಟ್ ದಿನ ಆಯ್ತು ಅವನು ಭಜನಾ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಅವನ ನನ್ನ ಕನಸಿನಾಗನು ಬರವಲ್ಲ. ನಿನಗ್ ಪ್ರತ್ಯಕ್ಷ ಬಂದ ನಿನ್ನ ಕಾಲು ತೊಡಿ ಮೇಲೆ ಇಟ್ಕೊಂಡ ತನ್ನ ಬಾಯಾಗಿನ ಹಲ್ಲಿ ನಿನ್ನ ಕಾಲಾಗಿ ಮೂರ್ ತಗದು ಹೋಗ್ತಾನ ಅಂದ್ರೆ ನೀ ದೊಡ್ಡ ಪುಣ್ಯವಂತ ಅಂದಾಕಿನ ಹೆಂಡತಿಗೆ ಕಾಲು ಬೀಳಕತ್ತ. ನಿನ್ನ ದೇವ್ರ ಭೇಟಿ ಅದ, ವಿಠಲ್ ಭೇಟಿ ಅದ ಅಂತ ಹೇಳಿ. ಅಯ್ಯೋ ನನಗೆ ಕಾಲು ಬಿಡ್ತೀರಿ ನೀವು, ಹುತ್ತರದೇನು ನನಗೆ ಕಾಲು ಇಲ್ಲ. ಜಿಜಾ, ನೀನ್ ನನ್ನ ಹೆಂಡತಿ ಅಲ್ಲ, ನೀ ಒಬ್ಬ ಸಂತದಿ, ನೀ ಮಹಾತ್ಮದಿ, ನೀ ಬಹಳ ಭಾಗ್ಯಶಾಲಿ. ನಿನಗೆ ನಾ ಪಾಂಡುರಂಗ ಭೇಟಿ ಆದ ಅಂತ ಹೇಳಿ ನಮಸ್ಕಾರ ಮಾಡು. ನಮಸ್ಕಾರ ಮಾಡಿದ್ರು. ಆಯ್ತು, ತುಕಾರಾಮ್ ಮಹಾರಾಜ್ ಕೂತ್ರು. ಆ ಬುತ್ತಿ ಬಿಚ್ಚ ಮುಂದಿನ ಬುತ್ತಿ ಮುಂದ್ ಬಿಚ್ಚಿ ಬಿಟ್ಟಾರ. ಊಟ ಮಾಡಿರ್ತಾರ. ತುಕಾರಾಮ್ ಏನ್ ಮಾಡಿದ, ಅದ್ರ ಒಂದ್ ತುತ್ತು ತಗೊಂಡ ಹೆಂಡತಿ ಉಣಿಸ್ತಾಳ. ನೀವು ಊಟ ಮೊದಲು, ಭಾಳ ದೂರಿಂದ ಬಂದಿದಿ, ನಿನ್ನ ತ್ರಾಸ ಆಗೈತಿ, ನೀವು ಉಣ್ಣ. ಜಿಜಾಬಾಯಿ ಅಂದಳು, ನೀವು ಮೊದಲು ಉಣ್ರಿ. ತುಕಾರಾಮ್ ದಯಾಗುಣ ಏನಾದ್ರೂ ತ್ರಾಸ ಅದಾರ ಉತ್ಸನ ಆಗ್ತಿದ್ದಿಲ್ಲ ನೋಡು. ನೀನು 2-3 ದಿನ ಆಯ್ತು ಉಪವಾಸ ಅದೇ ಅಂತ ಹೇಳ್ತಿ. ಹುಡುಗರು ಉಂಡಾವಿಲ್ಲ ಅಂದ. ಹುಡುಗರು ಮಲ್ಕೊಂಡು ಹಾಸಿಗ್ಯಾಗ ಉಸಲ್ ಅಷ್ಟ ನಡೆದೈತಿ. ಊಟ ಮಾಡ್ರಣ್ಣ, ಅಪ್ಪ ಉಣ್ಣಿಸಿ ಆಮೇಲೆ ಉಣ್ತೇವ ತಾವು. ಈ ಮಾತು ಕೇಳಿ ತುಕಾರಾಮ್ ಮಹಾರಾಜರು ಎಟ್ಟಾದ್ರ ಮಕ್ಕಳದಲ್ಲ ಅವರು ಮಕ್ಕಳು. ಜಿಜಾ ನೋಡ, ಇದು ಒಂದು ರೊಟ್ಟಿ, ನಾ ಅರ್ಧ ತಿಂತೀನಿ, ನೀ ಅರ್ಧ ತಿನ್ನ, ಉಳಿದಿದ್ದೇನಾಯ್ತಲ್ಲ ಒಯ್ದು ಹುಡುಗರಿಗೆ ತಿನ್ಸೋ. ಅವಾಗ ಜಿಜಾಬಾಯಿ ಅಂದಳು, ನನ್ನ ಮಕ್ಕಳಿಗೆ ಉಣಿಸ್ಲಾರ್ದ ನಾಯಾಂಗ ತಿತ್ತೀನಿ, ನಾ ತಾಯಿ ಅದೇನ್ರಿ ಅಂದ್ರ ಅಳ್ಳಾಕತ್ತವ. ಯಾಕಂದ್ರ ಈ ತರ ತುಕಾರಾಮ್ ಮಹಾರಾಜ್ ಇಬ್ರು ಮೊದಲ ಹೆಂಡತಿ ಉಣಿಸಿದ, ಆಮೇಲೆ ತಾವು ಊಟ ಮಾಡಿದ. ಉಳಿದಿದ ಒಂದ್ ರೊಟ್ಟಿ ಮನಿ ಕಡೆ ಹುಡುಗರಿಗೆ ಉಣಿಸೋಗ ಅಂತ ಹೇಳಿ ಮನ್ಯಾಗ ಹುಡುಗರಿಗೆ ಉಣಿಸ್ತಾರ. ಇದೊಂದು ತುಕಾರಾಮ್ ಮಹಾರಾಜ್ ಒಂದು ಜೀವನ ಚರಿತ್ರೆ ಒಳಗಿಂದ ಇದು ಇತಿಹಾಸ ಆಗಿದ್ದು. ಇದು ದಂತಕಥೆ ಅಲ್ಲ, ಇದು ಇತಿಹಾಸ ಅಲ್ಲ, ಇದು ಪ್ರತ್ಯಕ್ಷ ಗಣಾಶಯದ ಘಟನೆ ಅದಾವ. ಇವು ಪ್ರತ್ಯಕ್ಷ ಘಟನೆ ಅದಾವ. ಜರ ಭಜನ ಮಾಡೋಣ. ಏನ್ ಮುಂದೆ ಏನಾಗ್ತಿದ್ದಿಲ್ಲ ಅದು ನಾಳೆ ನೋಡೋಣ. ತುಕಾರಾಮ್ ಮಹಾರಾಜ್ ಗುಡ್ಡದ ಮೇಲೆ ಕೂತಿದ್ದು ನೋಡಿ ಮಂದಿ ಬಾಳ ಹೊಡಿತ. ಮಂದಿ ಬಾಳ ಹೋಗೋಣ, ಈ ಗುಡ್ಡ ಬಿಡ್ಬೇಕಂದ್ರ ಈಗ ಎಲ್ಲಿ ಮಂದಿ ಹೆಚ್ಚು ಬರಾಕೈತಿ ನೋಡ,
ಇಲ್ಲಿ ಬೇಡ ಬೇರೆ ಆ ಕಡೆ ಹೋಗ್ಬೇಕಂತ ಹೇಳಿ ಅಲ್ಲಿಂದ ಜಾಗ ಬಿಟ್ಟ ಯಾರಿಗೂ ಗೊತ್ತಿಲ್ಲದ ಟೈಮ್ ಇನ್ನೂ ಒಂದು ಗುಡ್ಡದ ಒಂದು ಗವಿ ಐತಿ ಅಲ್ಲೇ ರಾತ್ರಿ ಗುಡ್ಡದ ಗವಿ ಹಾಕಿದ್ರು ಯಾರಿಗೂ ಗೊತ್ತಿಲ್ಲ. ಈ ವಿಷಯ ನಾಳೆಗೆ ಹೇಳೋಣ, ವೇಳೆ ಆಗೈತಿ. ಜರ ಭಜನ ಮಾಡ್ರಿ ಮಸ್ತ್ ಬಗ್ಗೆ ಕಾಯ ಅವಾಗ ನೋಡ್ರಿ ಜರ ಭಜನ ಮಾಡ್ರಿ. ಅಪ್ಪಗಳು ಕೂತಾರ ಅಲ್ಲೇ ಕೂತಾರ, ಅವರು ಬಹಳ ಮಂದಿ ಅದ ದೂರ ದೂರ ಕೂತಾರ. ಎಲ್ಲಿ ಕೂತ್ರಿ ಅಲ್ಲೇ ಭಜನ ಮಾಡ್ರಿ ಅಪ್ಪ ನೋಡ ಮಸ್ತ್ ಭಜನ. ಹಿಂಗ್ ಭಜನ ಮಾಡ್ಬೇಕು. ಈ ಕೇಳಕ್ ಹತ್ತಿರಲ್ಲ ಕೇಳೋಕ್ ಹತ್ತಿರಲ್ಲ, ಈ ಕೇಳೋದು ಋಣ ಇರ್ಬೇಕು, ಕೇಳೋದು ಒಂದು ಚಟ ಇರ್ಬೇಕು. ಹಾ ಇದೇನ್ ಕೇಳಕ್ ಹತ್ತಿರಲ್ಲ, ಇಟ್ ನಿಮ್ ಕಡೆ ಪುಣ್ಯ ಆಗ್ಲಕ್ ಹತ್ತೈತಿ. ನಿಮ್ ಮೊಬೈಲ್ ಚಾರ್ಜಿಂಗ್ ಹಚ್ಚದಾಗ ಆಗ್ಲಕ್ ಹತ್ತೈತಿ, ಚಾರ್ಜರ್ ಆಗ್ಲಕ್ ಹತ್ತೈತಿ. ಇದು ಬಹಳ ದೊಡ್ಡ ಪುಣ್ಯ. ಕಲಿಯುಗದಲ್ಲಿ ಕೀರ್ತನ ಕೇಳೋದು, ಸಾಧುರಿಗೆ ನೋಡೋದು, ಸಾಧು ಸಂತರ ದರ್ಶನ ಮಾಡೋದು, ಯಾಕಂದ್ರೆ ಬಾಯಿಲೆ ದೇವ್ರ ನಾಮಸ್ಮರಣೆ ಮಾಡೋದು, ಈ ಕಿವಿಲಿ ಭಗವಂತನ ಮಹಿಮೆ ಕೇಳೋದು, ಇಂಥ ಪುಣ್ಯ ಜಗತ್ತಿನಾಗ ಮತ್ತೊಂದು ಯಾವುದು ಇಲ್ಲ. ನೀವು ಮಾಡಾಕತ್ತೀರಿ ಅಲ್ಲವ, ಭಜನ ಮಾಡ್ರಿ. ಇದ್ರ ಸಲ ಹುಚ್ಚಾಗ್ಬೇಕು. ಹೆಂಗಂದ್ರೆ ಆ ಕಡೆ ಒಂದು ಊರಿತ್ತು, ಆ ಕಡೆ ರಾಮದುರ್ಗ ತಾಲೂಕದಾಗ ಹೋಗಿದ್ವಿ. ಇಷ್ಟ ಹೇಳಿ ಹೋಗೋಣ ಮನೆಗೆ. ಅಲ್ಲಿ ಕೀರ್ತನ ಚಾಲು ಇತ್ತು, ಒಂದು 10-15 ದಿವ್ಸ ಕೀರ್ತನ ಚಾಲು ಇತ್ತು ಅಲ್ಲಿ. ಆಯ್ದ ಒಂದ್ ದಿವ್ಸ ಕೊನೆ ದಿವ್ಸ ಟೈಮ್ ಏನಾಯ್ತ, ಕೊನೆ ದಿವ್ಸ ಭಾಳ ಜನ ಕೂಡಿತ್ರಿ. ಅನ್ನ ಪ್ರಸಾದ ಇಟ್ಟಿದ್ರು ಎಲ್ಲಾರ್ಗಿ, ಭಾಳ ಎಲ್ಲ ಊರು ಸುತ್ತಮುತ್ತ 4-5 ಹಳ್ಳಿ ಮಂದಿ ಕೂಡಿತ್ತು ಫುಲ್. ಈ ಕೊನೆ ದಿವ್ಸ ಜರ ನಮಗೆ ಹೇಳಕ್ ವೇಳೆ ಮಂದಿ ಹೇಳ್ತಿದ್ವಿ, ಅಪ್ಪ ಅವ್ರ ಜರ ಹೆಚ್ಚು ಹೇಳ್ರಿ, ಇವತ್ತು ಒಂದೇ ದಿವ್ಸ ಐತಿ, ನಾಳೆಗೆ ನೀವು ಇರ್ದಲ್ಲ, ಇನ್ನೂ ಒಂದು ತಾಸು ಹೆಚ್ಚು ಹೇಳ್ರಿ ಅವ್ರು ಹೇಳೇವು. ಕಾರ್ಯಕ್ರಮ ಮುಗದ ಮ್ಯಾಲ ಎಲ್ಲ ಮಂದಿ ಪ್ರಸಾದ ಮಾಡಿ ಮನೆಗೆ ಹೋದ್ರ. ಹೋಗಿ ಮಲ್ಕೊಳಕ್ ವೇಳೆಯಾಗನ ಹೇಳಕ್ನು ವೇಳೆನ ಆಗ್ತೈತಲ್ಲ. ಆ ಊರಾಗ ಒಬ್ಬ ಸಾಹೇಬ್ ಇದ್ದ, ಅಲ್ಲಿ ಒಂದು ಸಣ್ಣ ಫ್ಯಾಕ್ಟ್ರಿ ಇತ್ತು, ಫ್ಯಾಕ್ಟ್ರಿಯಾಗ ಅವ್ರು ನೌಕರಿ ಮಾಡ್ತಿದ್ರು. ಇವ್ರು ಹೋಗಿ ಮನ್ಯಾಗ ಮಲಗ್ಯಾರ. ಹರಿಯಾಗ 9 ಗಂಟೆ ಖಾಲಿ ಆಫೀಸ್ದಾಗ ಡ್ಯೂಟಿ ಮೇಲೆ ಹೋಗೋದಿತ್ತು. ಇವ್ರು ಏಳುವಾಗ 9 ಗಂಟೆ ಏಳು ಮನ್ಯಾಗ ಎದ್ರು ಬೆಳ ನೋಡ್ತಾರ. ಅಯ್ಯೋ ನಾ ಈಗ ಎದ್ದಿನಾನ, ಇನ್ನು ಜಳಕಿಲ್ಲ ಏನಿಲ್ಲ, ಇವನು ಇದು ಮಾಡ್ಬೇಕಲ್ಲ, ಅಲ್ಲಿ ಹೋಗ್ಬೇಕಲ್ಲ 9ಕ್ಕೆ. ಅಲ್ಲಿ ಸಾಹೇಬ್ರು ನನಗೆ ಸೀಟಿಗೆ ಬರ್ತಾರ ಅಂದವನ ಗಡ್ಬಡದಾಗ ಇದು ಅಟ್ ಹೋಗಿ ಬಂದ್ರ ಹೊರಗೆ ಹೋಗಿ ಬಂದ್ರ ಗಡ್ಬಡದಾಗ ಅವಸರದಾಗ ಏನ್ ಮಾಡಾಕತ್ತೀನಿ ಗೊತ್ತಿಲ್ಲ. ಅರ್ಬಿ ಹಾಕೋ ಜಳಕ ಬೆಳಕ ಮಾಡಿಲ್ಲ, ಹಂಗ ಅರ್ಬಿ ಹಾಕೊಂಡು ಶರ್ಟ್ ಹಾಕ್ಯಾರ. ಏನ್ ಮಾಡ್ಯಾನ ಅವಸರದ ಏನ್ ತಿಳಿದಿಲ್ಲ. ಅಲ್ಲಿ ಹೆಂಡತಿದ್ ಪ್ರಕಾರ ಇತ್ತ, ತನ್ನ ಪ್ಯಾಂಟ್ ಹಾಕೋದ್ ಬಿಟ್ಟು ಪ್ರಕಾರ ಹಾಕೊಂಡ ಹೋದ್ರ ಆಫೀಸ್ನಾಗ ಫ್ಯಾಕ್ಟ್ರಿ. ಅವ್ರಂದ್ರು ಯಪ್ಪ ರಾತ್ರಿ ಇಲ್ಲಿ ಪಂಡ್ರಾಪುರ ಅವ್ರು ಬಂದಿರಿ, ಕೀರ್ತನ ಇತ್ತು, ಕೊನೆ ದಿವ್ಸ ಇತ್ತು, ವೇಳೆ ಮಾಡಾಯ್ತು, ಅದಕ್ಕೆ ಲೇಟ್ ಆಯ್ತ್ರಿ, ಕ್ಷಮಾ ಮಾಡ್ರಿ. ಆ ಸಾಹೇಬ್ ಹಿಂಗ್ ನೋಡ್ತಾನ, ಏನಿದ ಏನಂದ್ರೆ ಏನು ಮಂದಿ ಫ್ಯಾಷನ್ ಮಾಡಾಕೈತಪ್ಪ ಇದ. ಈಟ್ ದಿನ ಹೆಣ್ಮಕ್ಳು ಅಟ್ಟ ಪ್ರಕಾರ ಹಾಕ್ತಿದ್ರು, ಈಗ ಮಾತ್ರ ಗಂಡ್ಮಕ್ಳ ಪ್ರಕಾರ ಹಾಕೋದು ಫ್ಯಾಷನ್ ಬತ್ತು ಅನ್ನೋ ಸಾಹೇಬ್. ಏನ್ರಿ ಹೆಣ್ಮಕ್ಳ ಹೆಂಗ್ ಪ್ರಕಾರ ಹಾಕ್ತಾರ್ರಿ, ಮತ್ ನೋಡ್ತೇಳಗ ನಾವು ನೋಡು ತಕಪ್ಪ. ಅಯ್ಯೋ ಅಂದವನು ಓಡಿ ಮನೆಗೆ ಹೋಗ್ತಾನ. ಅವನ ಹೆಂಡತಿ ಜಳಕ ಮಾಡಿ ಪ್ರಕಾರ ಹುಡುಕಾಡುತ್ತಿದ್ರು ಮನೆಯಾಗ. ಇವ್ ಅದವನು ಕಳ್ದ ಒಗದಾಕಿ ಮೇವೇ ತಗ. ಅಯ್ಯೋ ನೀವ್ಯಾಂಗ ಹೋದ್ರಿ, ಅವಸರಲ್ಲೇ ಹೋಗಿನ ತಗೊಂಡ ಅಂದ. ಅವಸರದಾಗ ಪ್ರಪಂಚದಾಗ ಹೆಂಗ್ ಗಡ್ಬಡ್ ಆಗ್ತೈತಿ, ಹಂಗ ಕೀರ್ತನ ಕೇಳಕ್ ಬರುವಾಗ ಹೆಂಗ ಆಗ್ಬೇಕಲ್ಲ, ಏನ್ರಿ ಇಂಥದ್ದು ಬದ್ಲಿ ಆಗ್ಬೇಕಲ್ಲ. ಗುರುವ ಕಡೆ ಹೋಗುವಾಗ ಏನ್ರ ಫರಕ ಆಗ್ಬೇಕಲ್ಲ. ಹಂಗ ಬಾಳ ಸಿಸ್ಟಮ್ ಹುಚ್ಚುಗೊಡೆಯ ಸುಳ್ಳು ಸಂಸಾರ ಸಲುವಾಗಿ ಹುಚ್ಚಾಗಿರಿ. ದೇವ್ರ ಸಲುವಾಗಿ ಗುರುನಾಥನ ಸಲುವಾಗಿ ಮರೆತು ಕೂತಿರಿ ಅಂದ್ರೆ ಎಂತ ಅಜ್ಞಾನಿಗಳಿಂದ ನಾವು ಮಾಡ್ರಿ, ಗುರು ಸೇವಾ ಮಾಡ್ರಿ. ಆ ಜಿಜಾಬಾಯಿ ತುಕಾರಾಮ್ ಸಂತದಾನ, ಆ ಸಂತನ ಸೇವಾ ಮಾಡ್ತಾಳ ತಳಿ ಪಾಂಡುರಂಗ ಮದಾಕಿ ಕಾಲಾಗಿ ಮುಳು ತಗದ ಅಲ್ಲ. ಭಕ್ತಿ ಹೆಚ್ಚಿಂದೈತಿ. ಮನುಷ್ಯನ ಜೀವನ ಭಕ್ತಿಮಯ ಆಗಿರ್ಬೇಕು. ಇಲ್ಲಿ ಭಕ್ತಿ ಇಲ್ಲ ಆ ಮನುಷ್ಯ ಅಂದ್ರೆ ಏನ್ ಉಪಯೋಗ ಇಲ್ಲ. ಅವ ಯಮದ ಪಾವನೆ ಅದ, ನಾವು ಯಮದೂತನ ಪಾವನೆ ಅವ. ದೇವ್ರ ಹೆಸರು ತಗೊಳ್ಳೋದು ಇಂಥವ. ಆನ್ರಿ ತಾಯಿಂದಿರ ಭಜನೆ ನೋಡು. ಕೆಲವು ತಾಯಿಗಳು ಕುತ್ಕೊಂಡು ಈಗ ಅವ್ರದ್ದು ಚಾಲು ಆಗೈತಿ, ನೋಡ್ಕೋ ಚಾಲು ಆಗೈತಿ. ಕೀರ್ತನದಾಗ ನಿಧಿ ಬರ್ತೈತಿ, ನಾಟಕದಾಗ ತಮಾಷೆದಾಗ ಟಿವಿ ನೋಡ್ಕೊತ ಕೂತಾಗ ಟಿವಿ ಈ ಮುದುಕ್ಯಾರ ಟಿವಿ ನೋಡಾಗ ಬಹಳ ಅವಸರ. ಆ ಮೊಮ್ಮಗಳು ಬರ ಅಜ್ಜಿ ಆಯಿ ಬಿಡೋದು ಬೇರೆ ಹತ್ತೋಣ, ಅದೇ ಇರ್ಲೆ ಅದು ಏನಿರ್ತೈತಿ ಡ್ಯಾನ್ಸಿಂಗ್ ಇರ್ತೈತಿ. ಮುದುಕ್ಯಾರ ಭಾಳ ನೋಡ್ಕೊತ ಕೂತಿರ್ತಾರ.
ಹುಚ್ಚಿ ದೇವ್ರ ಅಲ್ಲಿ ಅದ್ರಾಗ ಟಿವಿಯಾಗ ಪ್ರವಚನ ಇರ್ತಾವ ಕೀರ್ತನೆ ಇರ್ತಾವ ಅಂತಾವ್ ನೋಡ್ಕೋತ್ಕೊಂಡ್ರ ಏನಂತ ಡ್ಯಾನ್ಸಿಂಗ್ ಫಿನ್ಸಿಗೆ ಮಾಡ್ಕೋತ ಮನಸ್ಸು ಚಂಚಲ ಮಾಡಿ ಸತ್ ಯಾಕೆ ನರಕಕ್ಕೆ ಹೋಗ್ತೀವ ಏನು ಜನ್ಮ ಕಲ್ಯಾಣ ಆಗೋದು ಏನ್ ಮಾಡ್ರಿ ಮನುಷ್ಯನ ಜನ್ಮ ಆಯ್ತದ ಅವಾಗೋಡ ಏನ್ರ ಅವಾಗೋಡ ಹಾ ಇದು ನಿಮ್ಮ ಬರೋದ ಒಂದ ಭಜನ ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ 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 ದೇವಕಿ ನಂದನ ಗೋಪಾಲ ಅಂದ್ರೆ ನೀವ್ ಅಂದ್ರಪ್ಪ ದೇವಕಿ ನಂದನ ಗೋಪಾಲ ದೇವಕಿ ನಂದನ ಗೋಪಾಲ 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 ದೇವಕಿ ನಂದನ ಗೋಪಾಲ ವಾರೆ ಗಾಳಿ ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ ದೇವಕಿ ನಂದನ ಗೋಪಾಲ ದೇವಕಿ ನಂದನ ಗೋಪಾಲ 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 ದೇವಕಿ ನಂದನ ಗೋಪಾಲ बोला पुंडलीक वरदा हरिवि श्री ज्ञानदेव जय मंगलम जय नम पार्वती सद्गुरुनाथ महाराज की पवन पुत्र हनुमान जी महाराज जगन्नाथ महाराज की जगत गुरु तुकाराम महाराज की बसवेश्वर महाराज की छत्रपति शिवाजी महाराज की जय ಏನು ಅಲ್ಲೇ ಒಂದಿಟ್ಟು ಎದ್ದು ನಿಂದ್ರದ ಮಂಗಲಾರತ್ಯಾಗನ ಪ್ರಸಾದ ತಗೊಳ ಹೋಗುದು ಪ್ರಸಾದ ಹೆಂಗ್ ತಗೊಳುದು ಕಾಳಜಿಲ್ಲ ಪ್ರಸಾದ ಅಂದ್ರೆ ಪ್ರಸಾದ ಅಲ್ಲ ಅನ್ನ ಅಂದ್ರ ಅದು ಪರ ಬ್ರಹ್ಮ ಐತಿ ಒಂದ್ ಅಗಳ ತೆಳಗ್ ಹೋಗಿಬೇಡ್ರಿ ತೆಳಗ್ ಹೋಗದ್ರ ಅದು ತುಳಿಬೇಡ್ರಿ ಅನ್ನ ಅಂದ್ರ ದೇವ್ರ ಐತಿ ವದನಿ ಕವಳಗ್ ಹೇತ ನಾಮ ಗ್ಯಾಸ್ತ್ರಿ ಹರಿಚೆ सहज हवन होते नाम घेता फुकाचे जीवन करी जीवित अन्न हे पूर्ण ब्रह्म उदर वर्ण हे जाणे जे यज्ञ कर्म अन्न ನೀರ ಪ್ರತ್ಯಕ್ಷ ದೇವರೈತೆ ಅದರ ಸ್ವೀಕಾರ ಮಾಡ್ರಿ ಎದು ನಿಂದ್ರೆ ಅಲ್ಲಿ ಒಂದು ಈಟ ಅರ್ಥ ಆಗೋತಕ ನಿಂದ್ರು